ಎಲ್ರಿಗೂ ನಮಸ್ಕಾರ. ಹಂಸವೇಣಿ ಪೂರ್ವ ಪ್ರಾಥಮಿಕ ಮತ್ತು ಕಿರಿಯ ಪ್ರಾಥಮಿಕ ಶಾಲೆ ಬನಹಟ್ಟಿ ಹಾಗೂ ರಾಯಲ್ ಹಂಸವೇಣಿ ನವೋದಯ ಸೈನಿಕ್ ಮುರಾರ್ಜಿ ಕೋಚಿಂಗ್ ಸೆಂಟರ್ ಬನಹಟ್ಟಿ ವತಿಯಿಂದ ಒಂದು ವಿಷಯವನ್ನು ನಿಮ್ಮೊಂದಿಗೆ ಹೇಳಲಿಕ್ಕೆ ಬಂದಿದ್ದೀನಿ. ಅದೇನಪ್ಪ ಅಂತಂದರೆ ಮಾರ್ಚ್ 22, 2026 ಅಂದರೆ ಇಂದು ನಡೆದಿರ್ತಕ್ಕಂತಹ ಆದರ್ಶ ವಿದ್ಯಾಲಯ ಪ್ರವೇಶ ಪೂರ್ವ ಪರೀಕ್ಷೆಗೆ ಇವತ್ತು ಒಂದು ಪರೀಕ್ಷೆ ನಡೆದಿತ್ತು. ಆ ಒಂದು ಪರೀಕ್ಷೆಯಲ್ಲಿ 1 ರಿಂದ 100ವರೆಗಿನ ಎಲ್ಲ ವಿಷಯಗಳ ಒಂದು ಪ್ರಶ್ನೆಗಳಿಗೆ ಸವಿವರವಾಗಿರ್ತಕ್ಕಂಥ ಒಂದು ಕೀ ಆನ್ಸರ್ಗಳನ್ನು ನಾವು ನಿಮಗೆ ಈಗ ಡಿಸ್ಕಷನ್ ಮಾಡಲಿದ್ದೀವಿ. ಹಾಗಾಗಿ ಎಲ್ಲರೂ ಕೂಡ ನೀವು ಆ ಒಂದು ವಿಡಿಯೋವನ್ನು ನೋಡಿ ನಿಮ್ಮ ಮಗುವಿನ ಕರೆಕ್ಟ್ ಆನ್ಸರನ್ನು ನೀವು ಏನು ಮಾಡಬೇಕು ಅಂತಂದರೆ ಕನ್ಫರ್ಮ್ ಮಾಡ್ಕೋಬೇಕು ಅನ್ನುವಂಥ ಮಾತನ್ನು ಹೇಳ್ತಾ, ಆತ್ಮೀಯ ಪಾಲಕರೇ, ರಾಯಲ್ ಹಂಸವೇಣಿ ಕೋಚಿಂಗ್ ಸೆಂಟರ್ ಬನಹಟ್ಟಿಯ ವತಿಯಿಂದ 2026-27ನೇ ಶೈಕ್ಷಣಿಕ ಸಾಲಿನಲ್ಲಿ LKG, UKG ಮತ್ತು 1 ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ನಾವು ವಿಶೇಷವಾಗಿರ್ತಕ್ಕಂಥ ಬೇಸಿಗೆ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಸ್ಪೆಷಲ್ ಆಗಿ ನಿಮ್ಮ ಮಗು 9th ಅಲ್ಲಿ ಓದ್ತಾ ಇದ್ದಾನ, ಅದು ಕನ್ನಡ ಮೀಡಿಯಂ ಆಗಿರ್ಬೋದು ಅಥವಾ ಇಂಗ್ಲೀಷ್ ಮೀಡಿಯಂನಲ್ಲಿ ಆಗಿರ್ಬೋದು, ನಾವು ಕಾರವಾರ ಕೇರಳ ಟೀಚರ್ಸ್ಗಳಿಂದ ಮತ್ತು ಅನುಭವಿ ಲೋಕಲ್ ಟೀಚರ್ಸ್ಗಳಿಂದ ನಾವು SSLC ಬ್ಯಾಚನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದೇ ಏಪ್ರಿಲ್ 3ನೇ ತಾರೀಕು, ಬಹುಶಃ ಏಪ್ರಿಲ್ 3 ರಿಂದ ಏಪ್ರಿಲ್ 6ನೇ ತಾರೀಕು ತನಕ ನಾವು ಆ ಬ್ಯಾಚನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ನಿಮ್ಮ ಮಗು SSLCಯಲ್ಲಿ ಟಾಪ್ 1 ರ್ಯಾಂಕ್ ಬರಬೇಕಂತ ನೀವು ಅಪೇಕ್ಷೆ ಪಟ್ಟಿದ್ರೆ ನೀವು ದಯವಿಟ್ಟು ನಮ್ಮ ಹಂಸವೇಣಿ ಕೋಚಿಂಗ್ ಸೆಂಟರ್ಗೆ ಬರಬೇಕು. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮೊಬೈಲ್ ಸಂಖ್ಯೆಯನ್ನು ಕೂಡ ನಾವು ಇನ್ನು ಡಿಸ್ಪ್ಲೇ ಮಾಡ್ತೀವಿ, ಅದನ್ನು ನೋಡಬೇಕು. ಅದರ ಜೊತೆಗೆ ನಿಮ್ಮ ಮಗು ಅನುದಾನಿತ ಮತ್ತು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದ, ಅದು 7 ಮತ್ತು 8ನೇ ತರಗತಿಯಲ್ಲಿ ಓದ್ತಾ ಇದ್ದ ಅಂತಂದರೆ ಆ ಮಕ್ಕಳಿಗೆ ವಿಶೇಷವಾಗಿ NMMS ಕೋಚಿಂಗನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಇಲ್ಲ ನನ್ನ ಮಗು ಭಾಳಷ್ಟು ಸ್ಲೋ ಇದ್ದಾನ, ಸ್ಟಡಿಯಲ್ಲಿ ಭಾಳ ವೀಕ್ ಇದ್ದಾನ ಅನ್ನುವಂಥ ಫೀಲಿಂಗ್ ನಿಮಗೇನಾದರೂ ಇತ್ತು ಅಂದರೆ ಆ ಒಂದು ಫೀಲಿಂಗ್ ಇದ್ದರೂ ಕೂಡ ನೀವೇನು ಮಾಡಿರಿ, ಅಂಥ ಮಕ್ಕಳನ್ನು ನಮ್ಮ ಶಾಲೆಗೆ ತಂದು ಬಿಡ್ರಿ. ಯಾಕಂದ್ರೆ ಆ ಮಕ್ಕಳನ್ನು ಜೀರೋ ಇರ್ತಕ್ಕಂಥ ಮಕ್ಕಳನ್ನು ನಾವು ಹೀರೋ ಮಾಡಿ ಕಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ನಮ್ಮ ಶಾಲೆಯ ಗುರುಮಾತೆಯರು ಮಾಡ್ತಾ ಇದ್ದಾರೆ. ಹಾಗಾಗಿ ಇನ್ನೇನು ಒತ್ತಡ ಮಾಡಲಾರ್ದೆ ನಮ್ಮ ಕನ್ನಡ ಗುರುಮಾತೆಯರಾಗಿರ್ತಕ್ಕಂಥ ಫಕೀರ್ಪುರ್ ಮೇಡಮ್ ಅವರು ಕನ್ನಡ ವಿಷಯವನ್ನು, ಸ್ವಾತಿ ಮೇಡಮ್ ಅವರು ಇಂಗ್ಲೀಷ್ ವಿಷಯವನ್ನು, ಬಸು ಸರ್ ಅವರು ಮ್ಯಾಥ್ಸ್ ಮತ್ತು ಮೆಂಟಲ್ ಎಬಿಲಿಟಿಯನ್ನು, ತದನಂತರ ಸೈನ್ಸ್, SST ಮತ್ತು GK ವಿಷಯವನ್ನು ನಾನು ನಿಮಗೆ ಅವೆಲ್ಲರ ಕೀ ಆನ್ಸರ್ಗಳನ್ನು ಹೇಳುವಂಥ ಒಂದು ಪ್ರಯತ್ನವನ್ನು ಪಡ್ತೀವಿ. ಹಾಗೆ ಎಲ್ಲರೂ ಕೂಡ ಈ ಒಂದು ವಿಡಿಯೋವನ್ನು ನೋಡಿ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ದಿನಮಾನಗಳಲ್ಲಿ ನಾವು ನವೋದಯ ಸೈನಿಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯೂಟ್ಯೂಬ್ ಕ್ಲಾಸಸ್ಗಳನ್ನು ನಾವು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ, ಇನ್ನು ಐ ವುಡ್ ಲೈಕ್ ಟು ವೆಲ್ಕಮ್ ಫಕೀರ್ಪುರ್ ಮ್ಯಾಮ್ ಟು ಸ್ಟಾರ್ಟ್ ದ ಡಿಸ್ಕಷನ್ ಆಫ್ ಯುವರ್ ಕ್ವಶನ್ ಪೇಪರ್ಸ್. ಎಲ್ರಿಗೂ ನಮಸ್ಕಾರ. ನಾನು ಜ್ಯೋತಿ ಸಂಜು ಫಕೀರ್ಪುರ್, ಹಂಸವೇಣಿ ಪೂರ್ವ ಪ್ರಾಥಮಿಕ ಹಾಗೂ ಪ್ರಾಥಮಿಕ ಶಾಲೆಯಲ್ಲಿ ಸಹ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಇಂದು ನಡೆದಿರುವಂತಹ ಆದರ್ಶ ಮಹಾವಿದ್ಯಾಲಯದ ಪ್ರವೇಶ ಪರೀಕ್ಷೆಯ ಕೀ ಉತ್ತರಗಳನ್ನ ನೋಡುವಂತಹ ಸಮಯ. ಈಗ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ 16 ಪ್ರಶ್ನೆಗಳಿಗೆ ಕೀ ಉತ್ತರಗಳನ್ನ ನೋಡೋಣ ಬನ್ನಿ. ಮೊದಲನೇ ಪ್ರಶ್ನೆ ಏನೈತಿ ಅಂತ ಹೇಳಿ ನೋಡೋಣ. ಗುರುತಿಗಾಗಿ ಹಾಗೂ ವ್ಯವಹಾರಕ್ಕಾಗಿ ಉಪಯೋಗಿಸುವಂತಹ ಇಟ್ಟುಕೊಂಡಿರುವಂತಹ ಹೆಸರುಗಳನ್ನೇ ನಾವೇನಂತ ಕರಿತೀವಿ ಅಂತೇಳಿ ಪ್ರಶ್ನೆ ಇರುವಂತದ್ದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಗುರುತಿಗಾಗಿ ಹಾಗೂ ವ್ಯವಹಾರಕ್ಕಾಗಿ ಇಟ್ಟುಕೊಂಡಿರುವಂತಹ ಹೆಸರುಗಳನ್ನೇ ನಾವು ಅಂಕಿತ ನಾಮ ಅಂತ ಕರಿತೀವಿ. ಅಂಕಿತ ನಾಮ ಅನ್ನುವಂಥದ್ದು ಪ್ರಶ್ನೆ 1ಕ್ಕೆ ಆಪ್ಷನ್ 2 ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುವಂತದ್ದು. ಆಪ್ಷನ್ 2 ಅಂಕಿತ ನಾಮ ಸರಿಯಾದ ಉತ್ತರ ಆಗಿರ್ತೈತಿ. ನೆಕ್ಸ್ಟ್ ಪ್ರಶ್ನೆ 2, ಕಂಪು, ಕೊಂಬೆ, ಕರಿದು, ಕಡಲು ಈ ಪದಗಳನ್ನು ಅಕಾರದಿಯಾಗಿ ಬರೆದಾಗ ಬರುವಂತಹ ಪದ, ಮೊದಲಿಗೆ ಬರುವಂತಹ ಪದ ಯಾವುದು ಅಂತ ಪ್ರಶ್ನೆ ಐತಿ. ಈ ಪ್ರಶ್ನೆಗೆ ಅಕಾರದಿಯಾಗಿ ಬರೆದಾಗ ಸಿಗುವಂತಹ ಉತ್ತರ ಯಾವುದು ಅಂತಂದ್ರ ಕಡಲು ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರ್ತೈತಿ. ಕಡಲು ಅನ್ನುವಂಥದ್ದು ಯಾಕೆ ಸರಿಯಾದ ಉತ್ತರ ಅಂತ ಹೇಳಿ ನೋಡಿದಾಗ, ಕ ಅನ್ನುವಂಥದ್ರಲ್ಲಿ ಕೂಡ ಅ ಅನ್ನುವಂತಹ ಸ್ವರ ಐತಿ, ಡ ಅನ್ನುವಂತಹ ಪದದಲ್ಲಿಯೂ ಕೂಡ ಅ ಅನ್ನುವಂತಹ ಸ್ವರ ಇರೋದ್ರಿಂದ ಮೊದಲಿಗೆ ಅ ಅನ್ನುವಂತಹ 2 ಸ್ವರಗಳು ಕೂಡಿರುವ ಎರಡು ಅಕ್ಷರದಲ್ಲಿಯೂ ಕೂಡ ಅ ಅನ್ನುವಂತಹ ಸ್ವರ ಇರೋದ್ರಿಂದ ಸರಿಯಾದ ಉತ್ತರ ಆಪ್ಷನ್ ಪ್ರಶ್ನೆ 2ಕ್ಕೆ ಆಪ್ಷನ್ ಡಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುವಂತದ್ದಾಗಿರ್ತೈತಿ. ಆಪ್ಷನ್ ಡಿ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ 3,
ಪ್ರಶ್ನೆ 3 ಏನೈತಿ ಅಂತಂದ್ರ ನಾಮಪದದ ವಿಶೇಷ ಗುಣವನ್ನ ತಿಳಿಸುವಂತಹ ಅಥವಾ ಸೂಚಿಸುವಂತ ಪದಗಳನ್ನ ನಾವು ಏನಂತ ಕರಿತೀವಿ ಅಂತ ಹೇಳಿ ಪ್ರಶ್ನೆ ಐತಿ. ನಾಮಪದದ ವಿಶೇಷ ಗುಣವನ್ನ ತಿಳಿಸುವಂತಹ ಪದಗಳನ್ನೇ ನಾವು ಗುಣ ವಿಶೇಷಣ ಅಂತ ಹೇಳಿ ಕರೆಯುವಂತದ್ದು. ಈ ಪ್ರಶ್ನೆಗೆ 3ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಗುಣ ವಿಶೇಷಣ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುವಂತದ್ದಾಗಿರ್ತೈತಿ. ಆಪ್ಷನ್ 2 3ನೇ ಪ್ರಶ್ನೆಗೆ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ 4 ನೋಡೋಣ ಬನ್ನಿನ. ಪ್ರಶ್ನೆ 4 ಏನೈತಿ ಅಂತಂದ್ರ ಬೆಟ್ಟದಾವರೆಯನ್ನು ಮೇಲಿಟ್ಟು ಬಂದ ಹುಡುಗರೆಲ್ಲರೂ ಮೇಲೇರುವಂತೆ ಶಿಕ್ಷಕರು ತಿಳಿಸಿದರು. ಈ ವಾಕ್ಯದಲ್ಲಿ ಮೇಲೆ ಯಾವ ಪದ ಬಿಡಿಸಿ ಬರೆದಾಗ ನಮಗ ಆದೇಶ ಸಂಧಿ ಸಿಗ್ತೈತಿ ಅಂತ ಹೇಳಿ ಪ್ರಶ್ನೆ ಐತಿ. ಈ ಪ್ರಶ್ನೆಗೆ ಆದೇಶ ಸಂಧಿ ಸಿಗುವಂತಹ ಪದ ಯಾವುದು ಅಂತಂದ್ರ ಬೆಟ್ಟದಾವರೆ ಅನ್ನುವಂಥದ್ದು ಪದ ಆಗಿರ್ತೈತಿ. ಬೆಟ್ಟದಾವರೆ ಅನ್ನುವಂಥದ್ದು ಆಪ್ಷನ್ 1ರಲ್ಲಿ ಇರುವಂತದ್ದು. ಬೆಟ್ಟದಾವರೆ ಅನ್ನುವಂಥದ್ದು ಪ್ರಶ್ನೆ 4ಕ್ಕೆ ಸರಿಯಾದ ಉತ್ತರ ಆಗಿರ್ತೈತಿ. ಕತಪಗಳಿಗೆ ಗದಬಗಳು ಆದೇಶವಾಗಿ ಬರೋದ್ರಿಂದ ನಿಯಮದಂತೆ ಕತಪಗಳಿಗೆ ಗದಬಗಳು ಆದೇಶವಾಗಿ ಬರ್ತಾವ ಅನ್ನೋ ಕಾರಣಕ್ಕಾಗಿ ನಾವು ಇಲ್ಲಿ ಪ್ರಶ್ನೆ 4ಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಆಗಿರುವಂತದ್ದು. ನೆಕ್ಸ್ಟ್ ಪ್ರಶ್ನೆ 5 ಗುರುಗಳ ದೆಸೆಯಿಂದ ನನ್ನ ಬಾಳು ಬೆಳಕಾಯಿತು. ಈ ವಾಕ್ಯದಲ್ಲಿ ಇಲ್ಲಿ ದೆಸೆಯಿಂದ ಅನ್ನುವಂತಹ ಪದ ಸೂಚಿಸುವಂತಹ ವಿಭಕ್ತಿ ಪ್ರತ್ಯಯವನ್ನ ಕೇಳ್ತಾರ. ದೆಸೆಯಿಂದ ಅನ್ನುವಂತಹ ಪದ ಸೂಚಿಸುವಂತಹ ವಿಭಕ್ತಿ ಪ್ರತ್ಯಯ ಆಪ್ಷನ್ ಡಿ ಪಂಚಮಿ ಅನ್ನುವಂತಹ ವಿಭಕ್ತಿ ಪ್ರತ್ಯಯ ಆಗಿರ್ತೈತಿ. ಹಾಗಿದ್ರ ಪ್ರಶ್ನೆ 5ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುವಂತದ್ದು. ನೆಕ್ಸ್ಟ್ ಪ್ರಶ್ನೆ 6 ಮಗನು ತಂದೆಗೆ ಬರೆಯುವ ಪತ್ರವು. ಮಗನು ತಂದೆಗೆ ಪತ್ರ ಬರೆಯುವಂತದ್ದು ಯಾವ ಪತ್ರ ಅಂತ ಹೇಳಿ ಪ್ರಶ್ನೆ ಐತಿ. ಈ ಪ್ರಶ್ನೆ ಏನಂತಂದ್ರ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಗನು ತಂದೆಗೆ ಪತ್ರ ಬರೆಯುವಂತದ್ದು ವೈಯಕ್ತಿಕ ಪತ್ರ ಆಗಿರ್ತೈತಿ. ವೈಯಕ್ತಿಕ ಪತ್ರವನ್ನೇ ನಾವು ಇನ್ನೊಂದು ಹೆಸರಿನಿಂದ ಕರಿತೀವಿ, ಖಾಸಗಿ ಪತ್ರ ಅಂತಾನು ಕರಿತೀವಿ. ಈ ಪತ್ರವನ್ನ ನಾವು ಸಂಬಂಧಿಕರಿಗೆ ಮಾತ್ರ ಬರೆಯುವಂತ ಪತ್ರ ಆಗಿರೋದ್ರಿಂದ ಇದನ್ನ ನಾವು ವೈಯಕ್ತಿಕ ಪತ್ರ, ಮಗ ತಂದೆಗೆ ಪತ್ರ ಬರೆಯತಾನ ಅಂತನ್ನೋ ಕಾರಣಕ್ಕಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರ ವೈಯಕ್ತಿಕ ಪತ್ರ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುವಂತದ್ದಾಗಿರ್ತೈತಿ. ನೆಕ್ಸ್ಟ್ ಪ್ರಶ್ನೆ 7. ಪ್ರಶ್ನೆ 7 ಏನೈತಿ ಅಂತ ಹೇಳಿ ನೋಡುವಂತದ್ರಲ್ಲಿ ಮಾತಿಗಿಂತ ಕೃತಿ ಲೇಸು ಎಂಬ ತತ್ವವನ್ನು ಜನರಲ್ ಬೇವೂರ್ ಅವರು ಹೇಳಿರುವಂತದ್ದಾಗಿರ್ತೈತಿ. ಮಾತಿಗಿಂತ ಕೃತಿ ಲೇಸು ಅನ್ನುವಂತಹ ಪದದಲ್ಲಿ ಬಳಸಿರುವಂತಹ ಲೇಖನ ಚಿಹ್ನೆ ಯಾವುದು ಅಂತ ಪ್ರಶ್ನೆ ಐತಿ. ಈ ಲೇಖನ ಚಿಹ್ನೆಯಲ್ಲಿ ಈ ವಾಕ್ಯದಲ್ಲಿ ಬಳಸಿರುವಂತಹ ಲೇಖನ ಚಿಹ್ನೆ ಇಲ್ಲಿ ನೋಡಿದ್ರ ಒಂಟಿ ಉದ್ಧರಣ ಐತಿ. ಜೋಡಿ ಉದ್ಧರಣ ಇತ್ತು ಅಂತಂದ್ರ ಜೋಡಿ ಉದ್ಧರಣ ಮತ್ತು ಪೂರ್ಣ ವಿರಾಮ ಅಂತ ಆಗ್ತಿತ್ತು. ಇಲ್ಲಿ ಒಂಟಿ ಉದ್ಧರಣ ಇರೋ ಕಾರಣಕ್ಕಾಗಿ ಈ ಒಂಟಿ ಉದ್ಧರಣವನ್ನ ನಾವು ವಾಕ್ಯವೇಷ್ಟನ ಚಿಹ್ನೆ ಅಂತಾನೂ ಕೂಡ ಕರೆಯೋದ್ರಿಂದ ವಾಕ್ಯವೇಷ್ಟನ ಮತ್ತು ಪೂರ್ಣ ವಿರಾಮ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರ್ತೈತಿ. ಆಪ್ಷನ್ ಬಿ ನಲ್ಲಿ ಇರುವಂತದ್ದು ಪ್ರಶ್ನೆ 7ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರೋತೈತಿ. ನೆಕ್ಸ್ಟ್ ಪ್ರಶ್ನೆ 8. ಪ್ರಶ್ನೆ 8 ಏನೈತಿ ಅಂತಂದ್ರ ಪ್ರಶ್ನೆ 8ರಲ್ಲಿ ಏನೈತಿ ಅಂತಂದ್ರ ಕಿತ್ತೂರನ್ನು ರಕ್ಷಿಸುವ ಅಚಲ ವಿಶ್ವಾಸದಿಂದ ರಾಯಣ್ಣ ಯುದ್ಧವನ್ನು ಮಾಡಿದನು. ಕಿತ್ತೂರನ್ನು ರಕ್ಷಿಸಲು ಅಚಲ ವಿಶ್ವಾಸದಿಂದ ರಾಯಣ್ಣ ಯುದ್ಧವನ್ನು ಮಾಡಿದನು. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದಿರುವಂತಹ ಪದದ ವಿರುದ್ಧಾರ್ಥಕ ಕೇಳಿರ್ತಾರ. ಅಡಿಗೆರೆ ಎಳೆದಿರುವಂತಹ ಪದ ಯಾವುದು ಅಂತಂದ್ರ ಅಚಲ ಅನ್ನುವಂತಹ ಪದಕ್ಕೆ ಅಡಿಗೆರೆ ಎಳೆದಿರ್ತಾರ. ಅಚಲ ಅನ್ನುವಂತಹ ಪದದ ವಿರುದ್ಧಾರ್ಥಕ ಪದ ಛಲ ಅನ್ನುವಂಥದ್ದು ಆಗಿರುವಂತದ್ದು. ಪ್ರಶ್ನೆ 8ಕ್ಕೆ ಸರಿಯಾದ ಉತ್ತರ ಛಲ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುವಂತದ್ದು. ನೆಕ್ಸ್ಟ್ ಪ್ರಶ್ನೆ 9. ಪ್ರಶ್ನೆ 9 ಏನೈತಿ ಅಂತಂದ್ರ ಪ್ರಶ್ನೆ 9 ಈಗ ಹೊಟ್ಟೆಗಿಲ್ಲದವರ ಹೊಟ್ಟೆ ತಣ್ಣಗ್ ಹಾಕಲು ನಡೆದಾನ ಪಡೆದಾನ ಬಂದಾನ ಕುಣಿಯುವವರ ಹೊಟ್ಟೆ ತಣ್ಣಗಾಗಲಿ ಎಂದು ಮುಗಿಲಿಗೆ ಕೈ ಮುಗಿದು ನಿಂದಾನ ಅನ್ನುವಂಥದ್ದಾಗಿರ್ತೈತಿ. ಮುಗಿಲಿಗೆ ಕೈ ಮುಗಿದು ನಿಂತವನ್ನ ಇಲ್ಲಿ ಈ ಪದ್ಯದಲ್ಲಿ ಮುಗಿಲಿಗೆ ಕೈ ಮುಗಿದು ನಿಂತವ ಯಾರು ಅಂತ ಹೇಳಿ ಪ್ರಶ್ನೆ ಐತಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುವಂತದ್ದಾಗಿರ್ತೈತಿ. ನೆಕ್ಸ್ಟ್ ಪ್ರಶ್ನೆ 10. ಪ್ರಶ್ನೆ 10 ಏನೈತಿ ಅಂತಂದ್ರ ಪ್ರಶ್ನೆ 10 ಶಾಲಾ ಮೈದಾನದಲ್ಲಿ ಮಕ್ಕಳು ಆಟ ಆಡುತ್ತಿದ್ದಾರೆ. ಶಾಲಾ ಮೈದಾನದಲ್ಲಿ ಯಾರು ಆಟ ಆಡಕತ್ತಾರ ಅಂತಂದ್ರ ಮಕ್ಕಳು ಆಟ ಆಡ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾರ.
ಈ ವಾಕ್ಯದಲ್ಲಿ ಕ್ರಿಯಾಪದ ಯಾವುದು ಅಂತ ಪ್ರಶ್ನೆ ಐತಿ. ಈ ವಾಕ್ಯದಲ್ಲಿ ಇರುವಂತಹ ಕ್ರಿಯಾಪದ ಯಾವುದು ಅಂತಂದ್ರ ಆಡುತ್ತಿದ್ದಾರೆ ಅನ್ನುವಂತಹ ಕ್ರಿಯಾಪದ ಎಲ್ಲೈತಿ ಅಂದ್ರ ಆಡುತ್ತಿದ್ದಾರೆ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುವಂಥದ್ದು ಆಪ್ಷನ್ ಡಿ ನಲ್ಲಿ ಇರುವಂಥದ್ದು. ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿರುವಂಥದ್ದು. ನೆಕ್ಸ್ಟ್ ಪ್ರಶ್ನೆ 11. ಪ್ರಶ್ನೆ 11 ಏನೈತಿ ಅಂತಂದ್ರ ನಡೆಯುತ್ತಿರುವ ಕ್ರಿಯೆಯನ್ನು ಸೂಚಿಸುವಂತಹ ಕಾಲ ಯಾವುದು ಅಂತೈತಿ. ನಡೆಯುತ್ತಿರುವ ಪ್ರೆಸೆಂಟ್, ಈ ಸದ್ಯದಲ್ಲಿ ನಡೆಯುತ್ತಿರುವಂತಹ ಕ್ರಿಯೆಯನ್ನ ಸೂಚಿಸುವಂತಹ ಪದಗಳನ್ನೇ ನಾವೇನಂತ ಕರಿತೀವಿ ಅಂದ್ರ ವರ್ತಮಾನ ಕಾಲ ಅಂತ ಹೇಳಿ ಕರೆಯುವಂಥದ್ದು. ವರ್ತಮಾನ ಕಾಲ ಅನ್ನುವಂಥದ್ದು ಆ ಪ್ರಶ್ನೆ 11ಕ್ಕೆ ಸರಿಯಾದ ಉತ್ತರ ಆಗಿರ್ತೈತಿ. ಪ್ರಶ್ನೆ 11 ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುವಂಥದ್ದು. ನೆಕ್ಸ್ಟ್ ಪ್ರಶ್ನೆ 12. ಪ್ರಶ್ನೆ 12 ಏನೈತಿ ಅಂತಂದ್ರ ತಿನ್ನು ಧಾತುವನ್ನು ವರ್ತಮಾನ ಕಾಲದ ಉತ್ತಮ ಪುರುಷ ಏಕವಚನ ಕ್ರಿಯಾಪದದಲ್ಲಿ ಬರೆದಾಗ ಆಗುವಂತಹ ರೂಪ ಕೇಳಿರ್ತಾರ. ಇಲ್ಲಿ ಬರೆದಾಗ ಏಕವಚನ ಕ್ರಿಯಾಪದದಲ್ಲಿ ಬರೆದಾಗ ಆಗುವಂಥದ್ದು ಆಪ್ಷನ್ ಡಿ ನಲ್ಲಿ ಇರುವಂಥದ್ದು. ಆಪ್ಷನ್ ಡಿ ನಾನು ತಿನ್ನುತ್ತೇನೆ ಅನ್ನುವಂಥದ್ದು, ನಾನು ತಿಂದೇನು ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರ್ತೈತಿ. ನೆಕ್ಸ್ಟ್ ಪ್ರಶ್ನೆ 13. ಪ್ರಶ್ನೆ 13. ಗುರುಗಳ ಕೃಪೆಯಿಂದ ಇವರ ಮಗ ಈಗ ಜಿಲ್ಲಾಧಿಕಾರಿ. ಈ ವಾಕ್ಯದಲ್ಲಿ ಇರುವಂತಹ ಅನುನಾಸಿಕಾಕ್ಷರ ಕೇಳ್ತಾರ. ಮ ಅನ್ನುವಂತಹ ಅನುನಾಸಿಕಾಕ್ಷರ ಆಗಿರುವಂಥದ್ದು 13ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿರ್ತೈತಿ. ಮ ಅನ್ನುವಂಥದ್ದು ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ 14. ಪ್ರಶ್ನೆ 14. ಒಬ್ಬರಿಂದ ಒಬ್ಬರಿಗೆ ಹರಡುವ ರೋಗವನ್ನ ನಾವು ಏನಂತ ಕರಿತೀವಿ ಅಂತ ಹೇಳೈತಿ. ಒಂದೇ ವಾಕ್ಯದಲ್ಲಿ ಕೂಡಿ ಬರೆಯಿರಿ ಅಂತ ಹೇಳಿ ಬರ್ತೈತಿ. ಒಂದೇ ವಾಕ್ಯದಲ್ಲಿ ಕೂಡಿ ಬರೆದಾಗ ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ರೋಗವನ್ನ ಸೋಂಕು ಅಂತ ಹೇಳಿ ಕರಿತೀವಿ. ಸೋಂಕು ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರ್ತೈತಿ. 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1ರಲ್ಲಿ ಇರುವಂತದ್ದು. ನೆಕ್ಸ್ಟ್ ಪ್ರಶ್ನೆ 15. ಪ್ರಶ್ನೆ 15 ಏನೈತಿ ಅಂತಂದ್ರ ಕೈಲಾಸದಲ್ಲಿ ಬೃಹತ್ ಕೃಷಿ ವಸ್ತುಗಳನ್ನ ನೋಡಿದೆ. ಕೈಲಾಸದಲ್ಲಿ ಬೃಹತ್ ಕೃಷಿ ವಸ್ತುಗಳನ್ನ ನಾನು ನೋಡಿದೆ ಅನ್ನುವಂಥದ್ದೈತಿ. ಈ ವಾಕ್ಯದಲ್ಲಿ ವಿಜಾತಿ ಸಂಯುಕ್ತಾಕ್ಷರದ ಪದ ಯಾವುದು ಅಂತೈತಿ. ಮೊದಲಿಗೆ ಬರುವಂತಹ ಎಲ್ಲ ಅಕ್ಷರಗಳು ಕೂಡ ಎಲ್ಲ ಪದಗಳು ಕೂಡ ಆಗೋದಿಲ್ಲ. ಬೃಹತ್ ಅನ್ನುವಂಥದ್ದು ಕೈಲಾಸದಲ್ಲಿ ಕೃಷಿ ಅನ್ನುವಂಥದ್ದು ಆಗೋದಿಲ್ಲ. ಪ್ರಶ್ನೆ 15ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುವಂಥದ್ದು. ಆಪ್ಷನ್ ಡಿ ವಸ್ತುಗಳ ಅನ್ನುವಂಥದ್ದು ಆಗಿರ್ತೈತಿ. ನೆಕ್ಸ್ಟ್ ಪ್ರಶ್ನೆ 16. ಪ್ರಶ್ನೆ 16ಕ್ಕೆ ಸರಿಯಾದ ಪ್ರಶ್ನೆ ನೋಡೋಣ ಬನ್ನಿ. ನೀನು, ನಾನು, ಇವರು ಮತ್ತು ಅವರು ತಪ್ಪದೇ ಶಾಲೆಗೆ ಹೋಗುವ. ಈ ವಾಕ್ಯದಲ್ಲಿ ಬಹುವಚನ ಸೂಚಕ ಪದ ಯಾವುದು ಅಂತೈತಿ. ಈ ವಾಕ್ಯದಲ್ಲಿ ಬಳಸಿರುವಂತಹ ಬಹುವಚನ ಸೂಚಕ ಪದ ಆಪ್ಷನ್ ಸಿ ನಲ್ಲಿ ಇರುವಂತದ್ದು. ಆಪ್ಷನ್ ಸಿ ನಲ್ಲಿ ಅವರು ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರ್ತೈತಿ. ಇಲ್ಲಿಯವರೆಗೆ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ 16 ಪ್ರಶ್ನೆಗೆ ಸರಿಯಾದ ಉತ್ತರಗಳನ್ನ ನೋಡಿ ಬಂದಿದ್ದೀವಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸ್ವಾತಿ ಗಾಯಕ್ವಾಡ್ ಅಂತ. ನಾನು ರಾಯಲ್ ಹಂಸವೇಣಿ ಕೋಚಿಂಗ್ ಸೆಂಟರ್ ಬನಹಟ್ಟಿಯಲ್ಲಿ ಇಂಗ್ಲಿಷ್ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇಂದು ನಡೆದಂತಹ ಆದರ್ಶ್ ಪರೀಕ್ಷೆಯ ಇಂಗ್ಲಿಷ್ ವಿಭಾಗದ ಪ್ರಶ್ನೆ ಮತ್ತು ಅದರ ಉತ್ತರಗಳನ್ನು ನಾವೀಗ ಚರ್ಚೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಮೊದಲನೇದಾಗಿ ಬರುವಂತಹ ಪ್ರಶ್ನೆ, ಸೀತಾ ಅಂಡ್ ಗೀತಾ ವೇರ್ ಗುಡ್ ಫ್ರೆಂಡ್ಸ್. ದ ಅಂಡರ್ಲೈನ್ ವರ್ಡ್ಸ್ ಆರ್. ಅಂಡರ್ಲೈನ್ ಮಾಡಿದಂತಹ ವರ್ಡ್ಗಳು ನೌನ್ಗಳಾಗುತ್ತೆ. ಹೆಸರುಗಳು ಬಂದ್ರೆ ಏನಾಗುತ್ತಪ್ಪ ಅಂತ ನೌನ್ ನಾಮಪದಗಳಾಗುತ್ತವೆ. ಎರಡನೇ ಪ್ರಶ್ನೆ, ದ ಮ್ಯಾನ್ ಹೂ ವಾಂಟ್ಸ್ ಅ ಗಾರ್ಡನ್ ಫೇರ್ ಆರ್ ಸ್ಮಾಲ್ ಆರ್ ವೆರಿ ಬಿಗ್ ವಿತ್ ಫ್ಲವರ್ಸ್ ಗ್ರೋಯಿಂಗ್ ಹಿಯರ್ ಅಂಡ್ ದೇರ್ ಮಸ್ಟ್ ಬೆಂಡ್ ಹಿಸ್ ಬ್ಯಾಕ್ ಅಂಡ್ ಡಿಗ್. ದೊಡ್ಡ ಪ್ರಶ್ನೆ ಬರುತ್ತೆ ಅಂತ ನಾವೇನ್ ಮಾಡಬಾರ್ದು, ಅವುಗಳನ್ನ ಸ್ಕಿಪ್ ಮಾಡಬಾರ್ದು. ದ ವರ್ಡ್ ದಟ್ ರೈಮ್ಸ್ ವಿತ್ ದ ವರ್ಡ್ ಬಿಗ್. ಬಿಗ್ ಅನ್ನುವಂತಹ ವರ್ಡ್ಗೆ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರ ರೈಮಿಂಗ್ ವರ್ಡ್ ಅನ್ನ ಹುಡುಕಾಡ್ಬೇಕು. ಆ ರೈಮಿಂಗ್ ವರ್ಡ್ ಇಸ್ ವೆರಿ ಈಸಿ. ಅದು ಯಾವ್ದಪ್ಪ ಅಂತಂದ್ರೆ ಡಿಗ್ ಅಂತ ಆಗುತ್ತೆ. ನೆಕ್ಸ್ಟ್ ಮೂರನೇ ಪ್ರಶ್ನೆಯನ್ನ ನೋಡುವಂತಹ ಸಮಯ. ದ ಮೀನಿಂಗ್ ಆಫ್ ದ ವರ್ಡ್ ಕ್ವಿಟಿಂಗ್. ಕ್ವಿಟಿಂಗ್ ಅನ್ನುವಂತಹ ವರ್ಡ್ ನ ಮೀನಿಂಗ್ ಕೇಳಿದ್ದಾರೆ. ನೋಡೋಕೆ ಏನ್ ಅನಿಸ್ತೇಪ್ಪ ಅಂತಂದ್ರೆ ಸ್ಟಾಪಿಂಗ್ ಅನ್ನುವುದು ಉತ್ತರವಾಗಿ ಕಂಡ್ರು ಕೂಡ ದ ಬಾಸ್ ಹೂ ಕೇರ್ಸ್ ಅನ್ನುವ ಪಾಠದಲ್ಲಿ ವರ್ಡ್ಸ್ ಟು ನೋ ಒಳಗಡೆ ಟು ಲೀವ್ ದ ಜಾಬ್ ಅಂತ ಕೊಟ್ಟಿದ್ದಾರೆ. ಕ್ವಿಟಿಂಗ್ ಅಂದ್ರೆ ಏನು? ಜಾಬ್ ಅನ್ನ ಕ್ವಿಟ್ ಮಾಡುವುದಂತ ಹೇಳಿ ಅರ್ಥ. ಅದಕ್ಕೋಸ್ಕರ ಆನ್ಸರ್ ಏನಾಗತ್ತೆಪ್ಪ ಅಂತಂದ್ರೆ
ಟು ಲೀವ್ ದ ಜಾಬ್ ಅಂತ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ದ ಅಪೋಸಿಟ್ ವರ್ಡ್ ಆಫ್ ಟ್ರೂ. ಟ್ರೂ ದ ಅಪೋಸಿಟ್ ವರ್ಡ್, ವಿರುದ್ಧಾರ್ಥಕ ಪದ ಯಾವುದಂತ ಕೇಳಿದ್ದಾರೆ. ಅದರ ಅಪೋಸಿಟ್ ವರ್ಡ್ ಯಾವ್ದಾಗುತ್ತೆಪ್ಪ ಅಂತಂದ್ರೆ ಫಾಲ್ಸ್ ಅಂತ ಹೇಳಿ ಆಗುತ್ತೆ. ನೆಕ್ಸ್ಟ್ ದ ಅಪ್ರೋಪ್ರಿಯೇಟ್ ವರ್ಡ್ ಟು ಕಂಪ್ಲೀಟ್ ದಿಸ್ ಸೆಂಟೆನ್ಸ್. ಸೆಂಟೆನ್ಸ್ ಅನ್ನ ಪೂರ್ತಿ ಮಾಡಬೇಕು, ಅದಕ್ಕೋಸ್ಕರ ಒಂದು ವರ್ಡ್ ಅನ್ನ ಫಿಲ್ ಮಾಡಬೇಕು. ಆ ವರ್ಡ್ ಯಾವುದಪ್ಪ ಅಂತಂದ್ರೆ ಅಮರ್ ಈಸ್ ಎ ಡ್ಯಾಶ್ ಬಾಯ್. ಅಮರ್ ಈಸ್ ಎ ಕ್ಲೆವರ್ ಬಾಯ್. ಅಮರ್ ಕ್ಲೆವರ್ ಬಾಯ್ ಅನ್ನೋದು ಇದರ ಉತ್ತರವಾಗುತ್ತೆ. ನೆಕ್ಸ್ಟ್ ಪ್ರಶ್ನೆಗಳನ್ನ ನಾವೀಗ ಚರ್ಚೆ ಮಾಡೋಣ. ನೆಕ್ಸ್ಟ್ ಬರುವಂತಹ ಪ್ರಶ್ನೆ ಯಾವ್ದಪ್ಪ ಅಂತಂದ್ರೆ 6ನೇ ಪ್ರಶ್ನೆ ದ ಅಪ್ರೋಪ್ರಿಯೇಟ್ ವರ್ಡ್ ಟು ಬಿ ಫಿಲ್ಡ್ ಇನ್ ದ ಬ್ಲಾಂಕ್ಸ್ ಟು ಮೇಕ್ ಅ ಮೀನಿಂಗ್ಫುಲ್ ಸೆಂಟೆನ್ಸ್. ಒಂದು ಮೀನಿಂಗ್ಫುಲ್ ಸೆಂಟೆನ್ಸ್ ಆಗ್ಬೇಕಪ್ಪ ಅಂತಂದ್ರೆ ಏನ್ ಸೆಲೆಕ್ಟ್ ಮಾಡ್ಬೇಕಪ್ಪ ಅಂತಂದ್ರೆ ನಾವು ಸೀಮಾ ವಾಂಟೆಡ್ ಡ್ಯಾಶ್ ಪ್ಲೇ. ಸೀಮಾ ವಾಂಟೆಡ್ ಟು ಪ್ಲೇ. ಪ್ಲೇ ಅಂದ್ರೆ ಏನಪ್ಪಾ ಅಂದ್ರೆ ಆಟ ಆಡುವುದು. ಟು ಪ್ಲೇ ಅಂದ್ರೆ ಆಟ ಆಡಕ್ಕೆ ಇಷ್ಟಪಡ್ತಿದ್ದಾಳೆ ಯಾರಪ್ಪ ಅಂತಂದ್ರೆ ಸೀಮಾ. ಇದು ಪ್ರಿಪೋಸಿಷನ್ ಮೇಲೆ ಕೇಳಿರುವಂತಹ ಪ್ರಶ್ನೆ, ಅದಕ್ಕೋಸ್ಕರ ಉತ್ತರ ಏನಾಗತ್ತೆಪ್ಪ ಅಂತಂದ್ರೆ ಟು ಅಂತ ಹೇಳಿ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 7 ದ ಸೂಟೇಬಲ್ ವರ್ಡ್ ದಟ್ ಮೀನ್ಸ್ ಸೋಲೋನ್. ಸೋಲೋನ್ ಅನ್ನುವಂತ ವರ್ಡ್ ನ ಮೀನಿಂಗ್ ಅನ್ನ ಕೇಳಿದ್ದಾರೆ. ಅದೇನಾಗತ್ತಪ್ಪ ಅಂತಂದ್ರೆ ಬುಲ್ಲಿಂಗ್ ಆಗುತ್ತೆ. ಇದು ಯಾವ ಪಾಠದ ಮೇಲೆ ಬಂದಿರುವಂತಹ ಪ್ರಶ್ನೆ ಅಂದ್ರೆ ಪೇಪರ್ ಬೋರ್ಡ್ಸ್ ಅನ್ನುವಂತಹ ಪೋಯಂ ಮೇಲೆ ಬಂದಿರುವಂತಹ ಪ್ರಶ್ನೆ. ಇದರ ಉತ್ತರ ಏನಾಗುತ್ತೆ ಬುಲ್ಲಿಂಗ್ ಅಂತ ಹೇಳಿ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 8 ಎನಿಮಲ್ಸ್ ಅಂಡ್ ಬರ್ಡ್ಸ್ ಬಾರ್ ರಮಣ ಮಹರ್ಷಿ ಲೌಡ್. ರಮಣ ಮಹರ್ಷಿ ಅನ್ನುವಂತ ಪಾಠ ನಮಗೆಲ್ಲ ತುಂಬಾ ಫೆಮಿಲಿಯರ್ ಆದಂತ ಪಾಠ. ಯಾಕಪ್ಪ ಅಂತಂದ್ರೆ ಮೊದಲ ಪಾಠನೇ ಅದೇ ಇದೆ. ರೀಅರೇಂಜ್ ಸೆಂಟೆನ್ಸ್. ಸೆಂಟೆನ್ಸ್ ಗಳನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ರೀಅರೇಂಜ್ ಅನ್ನ ಮಾಡ್ಬೇಕು. ಸರಿಯಾದ ಉತ್ತರ ಏನಾಗುತ್ತಪ್ಪ ಅಂತಂದ್ರೆ ರಮಣ ಮಹರ್ಷಿ ಲೌಡ್ ಅನಿಮಲ್ಸ್ ಅಂಡ್ ಬರ್ಡ್ಸ್. ರಮಣ ಮಹರ್ಷಿ ಲೌಡ್ ಅನಿಮಲ್ಸ್ ಅಂಡ್ ಬರ್ಡ್ಸ್. ಫಸ್ಟ್ ಸಬ್ಜೆಕ್ಟು ವರ್ಬು, ಆ ನಂತರ ಮುಂದೆ ಬರುವಂತಹ ಆಬ್ಜೆಕ್ಟ್ ವಿಷಯಗಳನ್ನ ನಾವು ತಗೋಬೇಕಾಗುತ್ತೆ. ನೆಕ್ಸ್ಟ್ 9ನೇ ಪ್ರಶ್ನೆ ಶೀಪ್. ಶೀಪ್ ಅಂದ್ರೆ ಕುರಿ. ಕುರಿ ಏನಪ್ಪಾ ಅಂತಂದ್ರೆ ಡೊಮೆಸ್ಟಿಕ್ ಎನಿಮಲ್. ಅದೇ ರೀತಿಯಾಗಿ ಡ್ಯಾಶ್ ಅನ್ನೋದು ವೈಲ್ಡ್ ಎನಿಮಲ್. ಅಂದ್ರೆ ಏನು, ಇಲ್ಲಿ ಬರುವಂತ ವೈಲ್ಡ್ ಎನಿಮಲ್ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಗೋಟ್. ಗೋಟ್ ಅಂದ್ರೆ ಆಡು, ಅದು ಕೂಡ ಡೊಮೆಸ್ಟಿಕ್ ಎನಿಮಲ್ ಆಗುತ್ತೆ. ನೆಕ್ಸ್ಟ್ ಆಪ್ಷನ್ ಬಿ ಏನಪ್ಪಾ ಅಂತಂದ್ರೆ ಕೌ. ಕೌನು ಸಹ ಏನಪ್ಪಾ ಅಂತಂದ್ರೆ ಡೊಮೆಸ್ಟಿಕ್ ಎನಿಮಲ್ ಅನೇ ಆಗುತ್ತೆ. ನೆಕ್ಸ್ಟ್ ಆಪ್ಷನ್ ಸಿ ಡಾಗ್. ಡಾಗು ಕೂಡ ನಾವು ಮನೆಯಲ್ಲಿ ಸಾಕ್ತಾ ಇರ್ತೀವಿ, ಡೊಮೆಸ್ಟಿಕ್ ಎನಿಮಲ್ ಆಗುತ್ತೆ. ಇವೆಲ್ಲಗಳನ್ನ ನಾವು ನೋಡಿದ್ರೆ ಜಿರಾಫೆ. ಜಿರಾಫೆ ಅನ್ನುವಂತ ಪ್ರಾಣಿ ಏನಪ್ಪಾ ಅಂತಂದ್ರೆ ವೈಲ್ಡ್ ಎನಿಮಲ್ ಅಂತ ಆಗುತ್ತೆ. ಆನ್ಸರ್ ಕೂಡ ಅದೇ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 10 ದ ಫುಲ್ ಫಾರ್ಮ್ ಆಫ್ ವೇರೆಂಟ್. ವೇರೆಂಟ್ ಅನ್ನುವಂತಹ ವರ್ಡ್ ದ ಫುಲ್ ಫಾರ್ಮ್ ಅನ್ನ ಕೇಳಿದ್ದಾರೆ. ಇದರ ಉತ್ತರ ಏನಾಗತ್ತಪ್ಪ ಅಂತಂದ್ರೆ ವೇರ್ ನಾಟ್ ಅಂತ ಹೇಳಿ ಆಗುತ್ತೆ. ಫುಲ್ ಫಾರ್ಮ್ ಅನ್ನ ಶಾರ್ಟ್ ಫಾರ್ಮ್ ಅನ್ನ ನೀವು ಮಕ್ಕಳೇ ಕಲ್ತಿರ್ತೀರಾ. ಇವು ಕೂಡ ಟೆಕ್ಸ್ಟ್ ಬುಕ್ ನಲ್ಲಿ ಇರುವಂತಹ ಪಾಠದ ಹಿಂದ್ಗಡೆ ಬಂದಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ಯಾವ್ದಪ್ಪ ಅಂತಂದ್ರೆ ಪ್ರಶ್ನೆ ಸಂಖ್ಯೆ 11 ದ ಸ್ಟೂಡೆಂಟ್ಸ್ ಆರ್ ಡ್ಯಾಶ್ ದ ಎಕ್ಸಾಮ್. ಸ್ಟೂಡೆಂಟ್ಸ್ ಆರ್ ಡ್ಯಾಶ್ ದ ಎಕ್ಸಾಮ್. ಎಕ್ಸಾಮ್ ಅಲ್ಲಿ ನಾವು ಏನ್ ಮಾಡಕ್ ಆಗತ್ತಪ್ಪ ಅಂತಂದ್ರೆ ರೋಟ್. ಆಮ್ ಈಸ್ ಆರ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬರುವಂತಹ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಏನಾಗತ್ತಪ್ಪ ಅಂತಂದ್ರ ಟೆನ್ಸ್ ಮೇಲೆ ಬಂದಿರುವಂತಹ ಪ್ರಶ್ನೆ. ರೋಡ್ ಅಂದ್ರೆ ವಿ2 ಅಂದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಆಗುತ್ತೆ, ಅದಾಗೋದಿಲ್ಲ. ನೆಕ್ಸ್ಟ್ ಬರುವುದು ರೈಡಿಂಗ್. ಎಕ್ಸಾಮ್ ದಲ್ಲಿ ಯಾರು ರೈಡಿಂಗ್ ಮಾಡುದಿಲ್ಲ, ರೈಡಿಂಗ್ ಅಂದ್ರೆ ಸವಾರಿ ಅಂತ ಆಗುತ್ತೆ. ನೆಕ್ಸ್ಟ್ ಆಪ್ಷನ್ ಸಿ ರೈಟಿಂಗ್. ಆಪ್ಷನ್ ಡಿ ಟು ರೈಟ್. ಟು ರೈಟ್ ಅಂದ್ರೆ ಇನ್ ಮುಂದೆ ಬರಿಬೇಕು, ಆದ್ರೆ ಸರಿಯಾದ ಉತ್ತರ ಏನಾಗುತ್ತಪ್ಪ ಅಂತಂದ್ರೆ ರೈಟಿಂಗ್ ಅಂತ ಹೇಳಿ ಆಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಈಗ 12ನೇ ಪ್ರಶ್ನೆಯಿಂದ ನಮ್ಮ ಕೀ ಉತ್ತರಗಳ ಸಿರೀಸ್ ಅನ್ನ ಮುಂದುವರಿಸೋಣ. ಆನ್ ರೀಅರೇಂಜಿಂಗ್ ದ ಲೆಟರ್ಸ್ ಎ ಮೀನಿಂಗ್ಫುಲ್ ವರ್ಡ್ ಈಸ್ ಫಾರ್ಮ್. ಕೊಟ್ಟಿರುವಂತಹ 4 ಲೆಟರ್ಸ್ ಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಕರೆಕ್ಟ್ ಆಗಿ ಫಾರ್ಮ್ ಆಗುವಂತಹ ಉತ್ತರ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಬಿ ಕಾಣಿಸ್ತಾ ಇದೆ ಎಲ್ಲರಿಗೂ. RESULTS ರಿಸಲ್ಟ್ಸ್ ಅನ್ನುವಂತಹ ಉತ್ತರ. ಅದು ರಿಸಲ್ಟ್ಸ್ ಅಂಡ್ ರೋಸಸ್ ಅನ್ನುವಂತಹ ಪಾಠದ ಮೇಲೆ ಬಂದಿರುವಂತಹ ಪ್ರಶ್ನೆ. ಅದರನ್ನ ನೆಕ್ಸ್ಟ್ 13ನೇ ಪ್ರಶ್ನೆ ದ ಪ್ಲೂರಲ್ ಫಾರ್ಮ್ ಆಫ್ ದ ವರ್ಡ್ ಅಥಾರಿಟಿ. ಅಥಾರಿಟಿ ಅನ್ನುವಂತಹ ಒಂದು ಪದದ ಪ್ಲೂರಲ್ ಫಾರ್ಮ್ ಅನ್ನ ಏನ್ ಮಾಡಿದ್ದಾರೆ ಕೇಳಿದ್ದಾರೆ. ಲಾಸ್ಟ್ ವಾಯ್ ಬಂದು ವಾಯ್ದ ಹಿಂದಿನ ಅಕ್ಷರ ವ್ಯಂಜನವಿದ್ದರೆ ವಾಯನ್ನ ರಿಮೂವ್ ಮಾಡಿ ನಾವು ಲಾಸ್ಟ್ ಏನ್ ಹಾಕ್ಬೇಕಪ್ಪ ಅಂತಂದ್ರೆ IS ಅನ್ನ ಹಾಕ್ಬೇಕು. ಹಾಗಾಗಿ ಸರಿಯಾದ ಉತ್ತರ ಏನಾಗತ್ತಪ್ಪ ಅಂತಂದ್ರೆ AUTHORITIES ಅಥಾರಿಟೀಸ್ ಅನ್ನುವಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ 14ನೇ ಪ್ರಶ್ನೆಯನ್ನ ನೋಡೋಣ. ರೈಟ್ ಇನ್ ಒನ್ ವರ್ಡ್. ಒನ್ ವರ್ಡ್ ಅಲ್ಲಿ ಆನ್ಸರ್ ಮಾಡಬೇಕಾದಂತಹ ಪ್ರಶ್ನೆ ಎ ಪ್ಲೇಸ್ ವೇರ್ ವೈಲ್ಡ್ ಎನಿಮಲ್ಸ್ ಲಿವ್. ಡೊಮೆಸ್ಟಿಕ್ ಎನಿಮಲ್ಗಳನ್ನ ನಾವು ಮನೆಯಲ್ಲೇ ಸಾಕ್ತಾ ಇರ್ತೀವಿ. ಅದೇ ರೀತಿಯಾಗಿ
ವೈಲ್ಡ್ ಎನಿಮಲ್ಗಳನ್ನ ಸಾಕುವಂತಹ ಸ್ಥಳಕ್ಕೆ ಏನಂತ ಕರೀತಾರಪ್ಪ ಅಂತಂದ್ರ ಫಾರೆಸ್ಟ್ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ 15ನೆಯ ಪ್ರಶ್ನೆ, ದ ಅದರ್ ಜೆಂಡರ್ ಆಫ್ ದ ಅಂಡರ್ಲೈನ್ ವರ್ಡ್ಸ್ ಟು ಕಂಪ್ಲೀಟ್ ದ ಸೆಂಟೆನ್ಸ್. ಸೆಂಟೆನ್ಸ್ ಅನ್ನ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಕಂಪ್ಲೀಟ್ ಮಾಡ್ಬೇಕು. ಅದಕ್ಕೋಸ್ಕರ ಯಾವ್ದಾದ್ರು ಒಂದು ವರ್ಡ್ ಅನ್ನ ನಾವು ಅಲ್ಲಿ ಹಾಕ್ಬೇಕು. ಯಾವ್ದ್ರ ಮೇಲೆ ಪ್ರಶ್ನೆ ಇದೆ ಅಂತ ನೋಡೋಣ. ದ ವೈಫ್ ಅಂಡ್ ಡ್ಯಾಶ್ ವೇರ್ ಲಾಫಿಂಗ್ ಅಟ್ ದ ಮಂಕಿ ಅಂದ್ರೆ ಏನು? ವೈಫ್ ಅನ್ನುವಂತಹ ಪದದ ಏನ್ ಕೇಳಿದಾರಪ್ಪ ಅಂದ್ರೆ ಜೆಂಡರ್ ಅನ್ನ ಹಾಕ್ಬೇಕಿಲ್ಲಿ, ವೈಫ್ ಅಂಡ್ ಹಸ್ಬೆಂಡ್. ಇದು ಕೂಡ ಪಾಠದಲ್ಲಿ ಬಂದಿರುವಂತಹ ಪ್ರಶ್ನೆ. ಪಾಠದ ಪ್ರಶ್ನೆಗಳನ್ನ ಯಾರು ಕರೆಕ್ಟ್ ಆಗಿ ಓದಿರ್ತೀರಿ, ಅದರ ಹಿಂದಿರೋ ಕೊಟ್ಟಿರುವಂತಹ ಅಭ್ಯಾಸಗಳನ್ನ ಯಾರು ಕರೆಕ್ಟ್ ಆಗಿ ಅಭ್ಯಾಸವನ್ನ ಮಾಡಿರ್ತೀರಿ ಅವರಿಗೆ ಈ ಎಕ್ಸಾಮ್ ಏನು ಅಷ್ಟು ಟಫ್ ಅಲ್ಲ ಅಂತ ಹೇಳಿ ನನ್ನ ಭಾವನೆ. ನೆಕ್ಸ್ಟ್, ಈ ಸೀರೀಸ್ ನ ಕೊನೆಯ ಪ್ರಶ್ನೆ ಯಾವ್ದಪ್ಪ ಅಂತಂದ್ರೆ ದ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಡ್ ರೆಫ್ಯೂಸ್. ರೆಫ್ಯೂಸ್ ಅನ್ನುವಂತಹ ಪದದ ಪಾಸ್ಟ್ ಟೆನ್ಸ್ ಅನ್ನ ಕೇಳಿದ್ದಾರೆ. ಪಾಸ್ಟ್ ಟೆನ್ಸ್ ಅಂದ್ರೆ ವಿ2 ಫಾರ್ಮ್. ವಿ2 ಫಾರ್ಮ್ ಯಾವ್ದಪ್ಪ ಅಂತಂದ್ರೆ ರೆಫ್ಯೂಸ್. ರೆಫ್ಯೂಸ್ ರೆಫ್ಯೂಸ್ ರೆಫ್ಯೂಸ್. ಟೋಟಲ್ ಆಗಿ ಹೇಳ್ಬೇಕಪ್ಪ ಅಂತಂದ್ರೆ ಇಂಗ್ಲಿಷ್ ನಲ್ಲಿ ಕೇಳಿರುವಂತ ಎಲ್ಲ ಪ್ರಶ್ನೆಗಳು ಕೂಡ ಪಾಠದ ಹಿಂದ್ಗಡೆ ಭಾಷಾಭ್ಯಾಸದಲ್ಲಿ ಬಂದಿರುವಂತ ಪ್ರಶ್ನೆಗಳಾಗಿವೆ. ಪಾಠವನ್ನ ಯಾರು ಕರೆಕ್ಟ್ ಆಗಿ ಓದಿರ್ತೀರಿ, ಪಾಠದ ಹಿಂದಿರುವಂತ ಪ್ರಶ್ನೆಗಳನ್ನ ಯಾರು ಕರೆಕ್ಟ್ ಆಗಿ ಅಭ್ಯಾಸ ಮಾಡಿರ್ತೀರಿ ಅವರಿಗೆ ಈ 16ಕ್ಕೆ 16 ಔಟ್ ಆಫ್ ಔಟ್ ಮಾಡುವಂತ ಚಾನ್ಸ್ ಇದೆ. ನಾನು ಈಗ ಬಿಡಿಸಿರುವಂತ ಸೀರೀಸ್ ಯಾವ್ದಪ್ಪ ಅಂತಂದ್ರೆ ಬಿ ಸೀರೀಸ್ ನ ಪ್ರಶ್ನೆ ಪತ್ರಿಕೆ. ಎಲ್ಲರಿಗೂ ಧನ್ಯವಾದಗಳು. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ರಾಯಲ್ ಹಂಸವೇಣಿ ಕೋಚಿಂಗ್ ಸೆಂಟರ್ನಲ್ಲಿ ಅಸಿಸ್ಟೆಂಟ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಡೆದಿರುವಂಥ ಆದರ್ಶ ಪರೀಕ್ಷೆಯ ಗಣಿತ ವಿಷಯಕ್ಕೆ ಸಂಬಂಧಿಸಿರುವಂಥ 16 ಕ್ವಶನ್ಗಳನ್ನು ಈಗ ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಒಂದನೇ ಕ್ವಶನ್ ನೋಡ್ರಿ ಏನೈತಂದ್ರೆ, ಒಂದನೇ ಕ್ವಶನ್ ಎದ್ರ ಬಗ್ಗೆ ಕೊಟ್ಟಾರಂದ್ರೆ ರಶೀದಿಯ ಬಗ್ಗೆ ಕೊಟ್ಟಾರ. ಸೊ ಇಲ್ಲಿ ವಿವರ, ಪರಿಮಾಣ, ಬೆಲೆ, ಒಟ್ಟು ಮೊತ್ತ ಕೊಟ್ಟಾರ. ಸೊ ಇಲ್ಲಿ ವಿವರ ಅಂದ್ರೆ ನಾವು ಅಲ್ಲಿ ಏನು ಪರ್ಚೇಸ್ ಮಾಡಿರ್ತೀವಿ ಅದನ್ನ ನಮ್ಮ ಡೀಟೇಲ್ಸ್ ಕೊಟ್ಟಿರ್ತಾರೆ. ನೆಕ್ಸ್ಟ್ ಪರಿಮಾಣ ಅಂದ್ರೆ ಎಷ್ಟು ತೊಗೊಂಡಿರ್ತೀವೋ ಅದನ್ನು ಕೊಟ್ಟಿರ್ತಾರೆ. ನೆಕ್ಸ್ಟ್ ಬೆಲೆ ಅಂದ್ರೆ ಪರ್ ಒಂದು ಕ್ವಾಂಟಿಟಿಗೆ ಎಷ್ಟು ಬಿದ್ದಿರ್ತೈತಿ ಅಮೌಂಟ್ ಅದನ್ನು ಕೊಟ್ಟಿರ್ತಾರೆ. ನೆಕ್ಸ್ಟ್ ಅಮೌಂಟ್ ಟೋಟಲ್ ಮೊತ್ತ, ಒಟ್ಟು ಮೊತ್ತ ಅಂದ್ರೆ ಇವೆರಡನ್ನು ಮಲ್ಟಿಪ್ಲೈ ಮಾಡಿದಾಗ ನಮಗೇನು ಸಿಗ್ತೈತಿ, ಟೋಟಲ್ ಅಮೌಂಟ್ ಸಿಗ್ತೈತಿ. ಸೊ ಈಗ ನಮಗೆ ಇಲ್ಲಿ ಎ ಮತ್ತು ಬಿ ಬೆಲೆಯನ್ನು ಕಂಡುಹಿಡಿ ಅಂತ ಹೇಳ್ಯಾರ. ಸೊ ಇಲ್ಲಿ ಎ ಯ ಬೆಲೆ ಕಂಡುಹಿಡಿಬೇಕು. ಫಸ್ಟ್ ಎ ಯ ಬೆಲೆ ಕಂಡುಹಿಡಿಬೇಕಂದ್ರೆ ನಮಗೆ ಒಟ್ಟು ಮೊತ್ತ ಬರ್ಬೇಕಂದ್ರೆ ನಾವೇನು ಮಾಡ್ಬೇಕು, ಮೊದಲ ಪರಿಮಾಣ ಇಂಟು ಬೆಲೆಯನ್ನು ಮಾಡ್ಬೇಕು. ಸೊ ಇಲ್ಲಿ ಎಷ್ಟು ಕ್ವಾಂಟಿಟಿಯನ್ನು ತೊಗೊಂಡಿವು ಆಮೇಲೆ ಒಂದು ಕ್ವಾಂಟಿಟಿಗೆ ಎಷ್ಟು ಬೆಲೆ ಅನ್ನೋದನ್ನು ಮಲ್ಟಿಪ್ಲೈ ಮಾಡ್ಬೇಕು. ಈಗ ನೋಡ್ರಿ, ಪೆನ್ಸಿಲನ್ನು 8 ಪೆನ್ಸಿಲ್ ತೊಗೊಂಡ್ರಿ, ಒಂದಕ್ಕೆ 5 ರೂಪಾಯಿ. ಹಂಗಾದ್ರೆ ಟೋಟಲ್ ಅಮೌಂಟ್ ಎಷ್ಟು ಆಕೈತಿ ಕೇಳಾಕ್ತಾರೆ. ಸೊ ಒಂದು ಪೆನ್ಸಿಲ್ಗೆ 8 ರೂಪಾಯಿ ಆದ್ರೆ, ಸಾರಿ 8 ಪೆನ್ಸಿಲ್ ತೊಗೊಂಡ್ರಿ, 8 ಪೆನ್ಸಿಲ್ ತೊಗೊಂಡ್ರಿ ಅದ್ರಾಗ ಒಂದಕ್ಕೆ 5 ರೂಪಾಯಿ, ಒಂದಕ್ಕೆ 5 ರೂಪಾಯಿ ಆದ್ರೆ ಟೋಟಲ್ ಅಮೌಂಟ್ ಎಷ್ಟು ಆಕೈತಿ ಕೇಳ್ಯಾರ. ಸೊ ಎರಡನ್ನೂ ಏನು ಮಾಡ್ಬೇಕು, ಇದನ್ನ ಮಲ್ಟಿಪ್ಲೈ ಮಾಡ್ಬೇಕು. 8 5 40. ಹಂಗಾದ್ರೆ ಇಲ್ಲಿ ಎ ಯ ಬೆಲೆ ಎಷ್ಟಾಯ್ತು, 40. ನೆಕ್ಸ್ಟ್ ಬಿ ಯ ಬೆಲೆ ಕೇಳ್ಯಾರ. ಬಿ ಯ ಬೆಲೆ ನೋಡ್ರಿ, ಪುಸ್ತಕ 4 ಪುಸ್ತಕ ತೊಗೊಂಡ್ರಿ, ಟೋಟಲ್ ಅಮೌಂಟ್ ಎಷ್ಟಾಗೈತಿ, 72 ರೂಪಾಯಿ ಆಗೈತಿ. 4 ಪುಸ್ತಕ ತೊಗೊಂಡ್ರಿ 72 ರೂಪಾಯಿ ಆಗೈತಿ. ಹಂಗಾರ ಒಂದು ಪುಸ್ತಕಿನ ಬೆಲೆ ಎಷ್ಟು ಕೇಳತ್ತಾರೆ, ಕರೆಕ್ಟಾ? ಹಂಗಾರ ಒಂದು ಪುಸ್ತಕಿನ ಬೆಲೆ ಬೇಕಂದ್ರೆ ನೀವು ಏನು ಮಾಡಬೇಕು, ಒಟ್ಟು ಮೊತ್ತ ಡಿವೈಡೆಡ್ ಬೈ ಪರಿಮಾಣ ಮಾಡಬೇಕು. ಸೊ ಒಟ್ಟು ಮೊತ್ತ ಡಿವೈಡೆಡ್ ಬೈ ಮಾಡಬೇಕು ಪರಿಮಾಣ. ಒಟ್ಟು ಮೊತ್ತ ಎಷ್ಟೈತಿ, 72 ಡಿವೈಡೆಡ್ ಬೈ ಪರಿಮಾಣ ಎಷ್ಟೈತಿ, 4. 4 1 4, 18 72. ಸೊ ರೈಟ್ ಆನ್ಸರ್ ಯಾವ್ದಾಯ್ತು, ಎ ಬೆಲೆ 40 ಇರಬೇಕು, ಬಿ ಬೆಲೆ 18 ಇರಬೇಕು. ಎ ಬೆಲೆ 40, ಬಿ ಬೆಲೆ 18. ಸೊ ರೈಟ್ ಆಪ್ಷನ್ ಆಪ್ಷನ್ ಸಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡ್ರಿ. 187 ಈ ಸಂಖ್ಯೆಯಿಂದ ಭಾಗಿಸಿದಾಗ ಶೇಷ 5 ಬರುತ್ತದೆ. ಹಾಗಾದರೆ ಆ ಸಂಖ್ಯೆ ಯಾವುದು ಅಂತ ಕೇಳ್ಯಾರ. ಸೊ ಇಲ್ಲಿ 187 ಕೊಟ್ಟಿರುವಂಥ ಆಪ್ಷನ್ ಇಂದ ಯಾವ ಸಂಖ್ಯೆಯಿಂದ ಭಾಗಿಸಿದಾಗ ಶೇಷ 5 ಬರ್ತದೆ ಕೇಳತ್ತಾರೆ. ಸೊ ಇಲ್ಲಿ 14ರಿಂದ ಭಾಗಿಸಿದಾಗ ನೋಡ್ರಿ, 187 ಡಿವೈಡೆಡ್ ಬೈ 14. 14 1 14 ಎಷ್ಟು ಉಳಿತು, 4 ಉಳಿತೈತಿ. ನೆಕ್ಸ್ಟ್ ಏನು ಮಾಡ್ರಿ, 7ನ ಜಕ್ಕೋರಿ ಎಷ್ಟಾಯ್ತು, 47 ಆಯಿತು. 4 14 14 3 42, ಶೇಷ ಎಷ್ಟು ಉಳಿತು, 5. ಹಾಗಾದ್ರೆ ಯಾವ ಸಂಖ್ಯೆಯಿಂದ ಭಾಗಿಸಿದಾಗ ಶೇಷ 5 ಉಳಿತೈತಿ ಅಂದ್ರ ಈ 14ರಿಂದ ಭಾಗಿಸಿದಾಗ ನಮಗೆ ಏನು ಉಳಿತೈತಿ, ಶೇಷ 5 ಉಳಿಯುವಂತ. ಸೊ ರೈಟ್ ಆನ್ಸರ್ ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಖುಷಿ ಮತ್ತು ಸಾನ್ವಿಯ ಒಟ್ಟು ವಯಸ್ಸು 27 ವರ್ಷ 8 ತಿಂಗಳು ಆಗಿದೆ. ಸಾನ್ವಿಯ ವಯಸ್ಸು 13 ವರ್ಷ 9 ತಿಂಗಳು. ಆದರೆ ಖುಷಿಯ ವಯಸ್ಸು ಎಷ್ಟು ಕೇಳ್ಯಾರ. ಸೊ ಇಲ್ಲಿ ಇಬ್ಬರು ವ್ಯಕ್ತಿಗಳ ವಯಸ್ಸುಗಳ ಮೊತ್ತ ಕೊಟ್ಟರು. ಆಮೇಲೆ ಅದರಲ್ಲಿ
ಒಬ್ಬ ವ್ಯಕ್ತಿಯ ವಯಸ್ಸನ್ನ ಕೊಟ್ಟಾರೆ, ಇನ್ನೊಬ್ಬ ವ್ಯಕ್ತಿಯ ವಯಸ್ಸನ್ನ ನಿಮಗೆ ಕಂಡುಹಿಡಿಯುತ್ತೆ ಹೇಳಿ. ಸೊ ಇಲ್ಲಿ ನಾವೇನ್ ಮಾಡ್ಬೇಕಂದ್ರ ವಯಸ್ಸುಗಳ ಒಟ್ಟು ಮೊತ್ತದಲ್ಲಿ ಅಲ್ಲೇನು ಒಬ್ಬರದ ವಯಸ್ಸನ್ನ ಕೊಟ್ಟಾರಲ್ಲ ಅವರ ವಯಸ್ಸನ್ನ ಏನ್ ಮಾಡ್ಬೇಕು ಮೈನಸ್ ಮಾಡ್ಬೇಕು. ಒಟ್ಟು ವಯಸ್ಸು ಎಷ್ಟೈತೆ ನೋಡ್ರಿ, ಒಟ್ಟು ವಯಸ್ಸು 27 ವರ್ಷ 8 ತಿಂಗಳು ಕರೆಕ್ಟಾ. ಸೊ ಇದ್ರಾಗ ಏನ್ ಮಾಡ್ಬೇಕು, ಒಬ್ಬ ವ್ಯಕ್ತಿಯ ವಯಸ್ಸು ಕೊಟ್ಟಾರಲ್ಲ, ಸಾನ್ವಿಯ ವಯಸ್ಸು ಕೊಟ್ಟಾರ, ಏನ್ ಕೊಟ್ಟಾರು 13 ವರ್ಷ 9 ತಿಂಗಳು ಕೊಟ್ಟಾರ, 13 ವರ್ಷ 9 ತಿಂಗಳು ಕರೆಕ್ಟಾ. ಸೊ ಇದ್ರಾಗ ಇದನ್ನ ಒಟ್ಟು ವಯಸ್ಸೊಳಗ ಸಾನ್ವಿಯ ವಯಸ್ಸನ್ನ ನಾವ್ ಏನ್ ಮಾಡ್ಬೇಕು ಮೈನಸ್ ಮಾಡ್ಬೇಕು. ಮೈನಸ್ ಮಾಡ್ರಿ 8 ರಾಗ 9 ಕಳೆಯಕ್ ಬರಂಗಿಲ್ಲ. ಸೊ ಇಲ್ಲಿ ಕೈಲಾ ತಗೊಂಡ್ ಬಿಡಿಸಬಾರ್ದು, ಏನ್ ಮಾಡ್ಬೇಕು ಬದಲಿಗೆ ಇಲ್ಲಿ 27 ವರ್ಷ ಐತಿಲ್ಲ, 27 ವರ್ಷದಿಂದ 1 ವರ್ಷವನ್ನ ನಾವು ಅಲ್ಲಿ ಕೈಲಾ ತಗೋಬೇಕು. 27 ವರ್ಷದಿಂದ 1 ವರ್ಷ ಈ ಕಡೆ ಬರ್ತಂದ್ರ ಆ 1 ವರ್ಷವನ್ನ 12 ತಿಂಗಳಾಗಿ ಕನ್ವರ್ಟ್ ಮಾಡ್ಕೊಂಡು ಏನ್ ಮಾಡ್ಬೇಕು ನಾವ ಕೈಲಾ ತಗೋಬೇಕು. ಇಲ್ಲಿ 12 ತಿಂಗಳು ಈ ಕಡೆ ಬರ್ತಾರ, ಇದು ಪೈಲಾ 8 ತಿಂಗಳಿತ್ತು, ಆಮೇಲೆ ಈ ಕಡೆ 12 ಬರ್ತಂದ್ರೆ ಎಷ್ಟು ಟೋಟಲ್ 20 ತಿಂಗಳ ಆಗ್ತೈತಿ. ನೆಕ್ಸ್ಟ್ 1 ವರ್ಷ ಆ ಕಡೆ ಹೋಗೈತಂದ್ರೆ ಇಲ್ಲಿ ಎಷ್ಟು ವರ್ಷ ಉಳಿತಾವು 26 ವರ್ಷ ಉಳಿತಾವು ಕರೆಕ್ಟಾ. ನೋಡ್ರಿ ಈಗ ಮೈನಸ್ ಮಾಡ್ರಿ, 20 ರಾಗ 9 ಕಳೆದ್ರ 11 ತಿಂಗಳು. ನೆಕ್ಸ್ಟ್ ವರ್ಷ 26ರಾಗ 13 ವರ್ಷ ಕಳೆದ್ರೆ ಎಷ್ಟು ಉಳಿತೈತಿ 13 ವರ್ಷ. ಸೊ ಹಂಗಾರ ಖುಷಿಯ ವಯಸ್ಸು ಎಷ್ಟಾಗತ್ತಿಲ್ಲ 13 ವರ್ಷ 11 ತಿಂಗಳು. 13 ವರ್ಷ 11 ತಿಂಗಳು ಎಲ್ಲೈತಿ ನೋಡ್ರಿ, ಆಪ್ಷನ್ ಡಿ 13 ವರ್ಷ 11 ತಿಂಗಳು. ನೆಕ್ಸ್ಟ್ ನೋಡ್ರಿ, ಕೆಳಗಿನವುಗಳಲ್ಲಿ 10ರಿಂದ 40 ಸಂಖ್ಯೆಗಳ ನಡುವಿನ 6ರ ಅಪವರ್ತ್ಯಗಳು ಯಾವುವು ಕೇಳ್ಯಾರ. 6ರ ಅಪವರ್ತ್ಯಗಳು ಅಂದ್ರೆ 6ನ ಮಧ್ಯೆ ಬರಿಬೇಕು. ಅವು ಎದರ ಮಧ್ಯೆ ಇರಬೇಕು 10ರಿಂದ 40ರ ನಡುವೆ ಇರುವಂತವುಗಳನ್ನ ಬರಿಬೇಕು. ಇಲ್ಲಿ ನೋಡ್ರಿ ಎಷ್ಟು ಈಸಿಯಾಗಿ ಬಿಡಿಸ್ಬೋದು ಅಂದ್ರೆ ಇದನ್ನ, ಇಲ್ಲಿ 14 ಅನ್ನೋದು 6ರ ಅಪವರ್ತ್ಯ ಅಲ್ಲ, ಅಂದ್ರೆ 6ನ ಮಧ್ಯ ಬರುವಂತವು ಬರಿಬೇಕು. 14 6ರ ಮಧ್ಯ ಬರ್ತೈತೆನ, ಆಪ್ಷನ್ ಎ ಆಗುದಿಲ್ಲ. ನೆಕ್ಸ್ಟ್ 20 ಇಲ್ಲಿ ನೋಡ್ರಿ 20 ಕೊಟ್ಟಾರ, 20 6ರ ಮಧ್ಯ ಬರ್ತೈತಿ ಬರಂಗಿಲ್ಲ, ಸೊ ಇದು ಆಪ್ಷನ್ ಆಗುದಿಲ್ಲ. ನೆಕ್ಸ್ಟ್ ಆಪ್ಷನ್ ಡಿ ನೋಡ್ರಿ 28 ಕೊಟ್ಟಾರ, 28 6ರ ಮಧ್ಯ ಬರ್ತೈತಿ, ಅದು ಆಗುದಿಲ್ಲ. ಸೊ ರೈಟ್ ಆಪ್ಷನ್ ಯಾವ್ದು ಹಂಗಾರ ಉಳಿದಿದ್ದ ಆಪ್ಷನ್ ಸಿ 12 18 24 30 36. ಇವು ಏನಂದ್ರ 6ರ ಅಪವರ್ತ್ಯಗಳು. ಅವು ಎಂತಾವಂದ್ರ 10ರಿಂದ 40ರ ನಡುವೆ ಬರುವಂತ 6ರ ಅಪವರ್ತ್ಯಗಳು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇಲ್ಲಿ ಕ್ವಶನ್ ನಂಬರ್ 5 ಆರೋಹಣ ಕ್ರಮ ಕೇಳ್ಯಾರ. ಆರೋಹಣ ಕ್ರಮ ಅಂದ್ರೆ ಏನ್ ಮಾಡ್ಬೇಕು ಏರಿಕೆ ಕ್ರಮದಲ್ಲಿ ಬರಿಬೇಕು, ಅವರೋಹಣ ಕ್ರಮ ಅಂದ್ರ ಇಳಿಕೆ ಕ್ರಮ ಬರಿಬೇಕು. ಸೊ ಇಲ್ಲಿ ಕೊಟ್ಟಿರುವಂತಹ ಸಂಖ್ಯೆಗಳನ್ನ ಸರಿಯಾಗಿ ಆರೋಹಣ ಕ್ರಮದಲ್ಲಿ ಜೋಡಿಸಿದ್ದ ಆಪ್ಷನ್ ಯಾವ್ದಂದ್ರ ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕ್ವಶನ್ ನಂಬರ್ 6 ನೀಡಿದ ಅಳತೆಯ ತ್ರಿಜ್ಯವಿರುವ ವೃತ್ತ ರಚಿಸಲು ಬಳಸುವ ಸಾಧನ. ವೃತ್ತ ರಚಿಸಲು ಬಳಸುವ ಸಾಧನ ಯಾವುದಪ್ಪ ಅಂತಂದ್ರ ಕೈವಾರ. ಸೊ ಕೈವಾರದಿಂದ ನಾವು ಏನ್ ಮಾಡ್ತೀವೋ ಈ ತ್ರಿಜ್ಯವನ್ನ ರಚನೆ ಮಾಡ್ತೀವಿ, ವೃತ್ತವನ್ನ ರಚನೆ ಮಾಡ್ತೀವಿ ಕರೆಕ್ಟಾ. ಓಕೆ, ನೆಕ್ಸ್ಟ್ ಕೋನ ಮಾಪಕ ಕೇಳ್ಯಾರ. ಕೋನ ಮಾಪಕದಿಂದ ಏನ್ ಮಾಡ್ತೀವಿ ನಾವು ಕೋನವನ್ನ ಅಳಿತೀವಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್, ಚಿತ್ರದಲ್ಲಿ ಬಣ್ಣ ಹಚ್ಚಿರುವ ಭಾಗದ ಭಿನ್ನರಾಶಿ ರೂಪ 7/16 ಆಗಿದೆ. ಈ ಭಿನ್ನರಾಶಿಯ ಸಮಾನ ಭಿನ್ನರಾಶಿಗಳು ಯಾವ ಕೇಳ್ಯಾರ. 7/16ರ 7/16ರ ಸಮಾನ ಭಿನ್ನರಾಶಿ ಕೇಳ್ಯಾರ. ಸಮಾನ ಭಿನ್ನರಾಶಿ ಅಂದ್ರ ಕೊಟ್ಟಿರುವಂತ ಭಿನ್ನರಾಶಿಯನ್ನ ಕಡ್ತಾ ಹೊಡೆದಾಗ ಆ ಸೇಮ್ ಭಿನ್ನರಾಶಿನ ಬರ್ಬೇಕು ನಮ್ಗೆ ಆನ್ಸರ್. ಸೊ ಅಂತ ಭಿನ್ನರಾಶಿಗೆ ನಾವ್ ಏನಂತ ಕರಿತೀವಿ ಅಂದ್ರ ಸಮಾನ ಭಿನ್ನರಾಶಿ ಅಂತ ಕರಿತೀವಿ ಕರೆಕ್ಟಾ. ಈಗ ನೋಡ್ರಿ ಆಪ್ಷನ್ ಬಿ ನೋಡ್ರಿ, ಆಪ್ಷನ್ ಬಿ ಒಳಗೆ ಏನಾಗೈತೆ ಅಂದ್ರ ಇನ್ನು ಕಡ್ತಾ ಹೊಡೀರಿ, 3 7 21 3 1 3, ನೆಕ್ಸ್ಟ್ 1 ಉಳಿತು 3 6 18 ಏನು ಮತ್ತು 7/16 ಬಂತು. ನೆಕ್ಸ್ಟ್ ಇದನ್ನ ಕಡ್ತಾ ಹೊಡೀರಿ, 5 7 35 5 16 80. ಸೊ ಇಲ್ಲೂ ಏನಾಯ್ತು 7/16 ಬರತೈತಿ. ಹಂಗಾರ ಸಮಾನ ಭಿನ್ನರಾಶಿ ಯಾವ್ದತ್ತು ಯಾವ ಆಪ್ಷನ್ ಒಳಗೈತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಗಡಿಯಾರದಲ್ಲಿ ಸಮಯ 3 ಗಂಟೆ 5 ನಿಮಿಷ ಆಗಿದೆ. ಗಡಿಯಾರದ ಮೂಲಗಳ ನಡುವೆ ಉಂಟಾಗಿರುವ ಕೋನ ಕೇಳ್ಯಾರ. ಸೊ ಗಡಿಯಾರದಲ್ಲಿ 3 ಗಂಟೆ 5 ನಿಮಿಷ ಆದಾಗ, ಫಾರ್ ಎಕ್ಸಾಂಪಲ್ ಇದೊಂದು ಗಡಿಯಾರ ಅಂತ ತಿಳ್ಕೊರಿ. ಇಲ್ಲಿ 12 3 6 9 1 2 3 5 ಆದಾಗ ಹೆಂಗಿರ್ತತಿ
3 ಗಂಟೆ, ಗಂಟೆ ಮುಳ್ಳು 3ರ ಮೇಲೆ ಇರ್ತೈತಿ, ನಿಮಿಷದ ಮುಳ್ಳು 1ರ ಮೇಲೆ ಇರ್ತೈತಿ. ಸೊ ಇಲ್ಲಿ ಉಂಟಾಗಿರುವ ಕೋನ ಯಾವ್ದು ಅಂತ ಕೇಳ್ಯಾರ. ಸೊ ಇಲ್ಲಿ ಉಂಟಾಗಿರುವ ಕೋನ ಯಾವ್ದಾಗಿರ್ತೈತಿ ಅಂದ್ರ ಲಘು ಕೋನ ಆಗಿರ್ತೈತಿ. ಹಂಗಾದ್ರ ಆಪ್ಷನ್ ಡಿ ಲಘು ಕೋನ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, ಕ್ವಶನ್ ನಂಬರ್ 9, 0.125 ರ ಭಿನ್ನ ರಾಶಿ ರೂಪ ಕೇಳ್ಯಾರ. 0.125 ರ ಭಿನ್ನ ರಾಶಿ ರೂಪ ಕೇಳ್ಯಾರ. ಇದನ್ನ ಮೊದಲು ಏನ್ ಮಾಡ್ಬೇಕು, ನಾವು ದಶಮಾಂಶ ರೂಪದಲ್ಲಿ ಇದ್ದದನ್ನ ಭಿನ್ನ ರಾಶಿ ರೂಪದ ಬರ್ಕೋಬೇಕು. 0.125 ಇದನ್ನ ಭಿನ್ನ ರಾಶಿ ರೂಪದ ಬರೆದ್ರೆ ಏನಾಕೈತೆ ಅಂದ್ರ ಇಲ್ಲಿ 3 ಸಂಖ್ಯೆಗಳನ್ನ ಬಿಟ್ಟ ಪಾಯಿಂಟ್ ಕೊಟ್ಟಾರ ಅಂದ್ರೆ ಕೆಳಗೆ ನಾವ್ ಏನ್ ಮಾಡ್ಬೇಕು, 3 0 ತಗೋಬೇಕು. ಸೊ 125 ಡಿವೈಡೆಡ್ ಬೈ 3 0 ಬರ್ಬೇಕು, 1000 ಆಗ್ತೈತಿ. ಈಗ ಕಡ್ತಾ ಹೊಡೀರಿ, 25 5 125, ನೆಕ್ಸ್ಟ್ 25 4 100, ನೆಕ್ಸ್ಟ್ 0 0, ನೆಕ್ಸ್ಟ್ 5 1 5 5 8 40. ಸೊ ಏನು ಬರ್ತೈತೆ ಆನ್ಸರ್ 1/8. ಅಂದ್ರೆ ರೈಟ್ ಆನ್ಸರ್ ಯಾವ್ದಾ, ಆಪ್ಷನ್ ಎ 1/8. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅಪವರ್ತನ ವೃಕ್ಷ ಕೇಳ್ಯಾರ. ಭಾಳ ಈಸಿ ಅಂಡ್ ಸಿಂಪಲ್ ಕ್ವಶನ್. ಕ್ವಶನ್ ನಂಬರ್ 10, ಅಪವರ್ತನ ವೃಕ್ಷ. ಇಲ್ಲಿ ಎ ಮತ್ತು ಬಿ ಎ ಬೆಲೆಯನ್ನ ನಾವೇನ್ ಮಾಡ್ಬೇಕಾಗಿತ್ತು, ಕಂಡುಹಿಡಿಬೇಕಾಗಿತ್ತು. ಸೊ ಇಲ್ಲಿ ಎ ಬೆಲೆ ಕಂಡುಹಿಡಿಬೇಕಂದ್ರ 8ಕ್ಕೆ ಎಷ್ಟು ಗುಣಿಸಿರ 72 ಬರ್ತೈತಿ. 8ಕ್ಕೆ ಎಷ್ಟು ಗುಣಿಸಿರ 72 ಅಂದ್ರ 8ಕ್ಕೆ 9 ಗುಣಿಸಿರ 72 ಬರ್ತೈತಿ. ಹಂಗಾರೆ ನಮಗೆ ಎ ಬೆಲೆ ಎಷ್ಟಾಯ್ತು, 9 ಆಯ್ತು. ನೆಕ್ಸ್ಟ್ ಇಲ್ಲಿ ನೋಡ್ರಿ, 2ಕ್ಕೆ ಎಷ್ಟು ಗುಣಿಸಿರ 8, 2ಕ್ಕೆ 4 ಗುಣಿಸಿರ 8 ಬರ್ತೈತಿ. ಹಂಗಾದ್ರೆ ನಮಗಿಲ್ಲಿ ಬಿ ಯ ಬೆಲೆ ಎಷ್ಟಾಗ್ತೈತಿ, 4. ಎ ಯ ಬೆಲೆ 9, ಬಿ ಯ ಬೆಲೆ 4. ಎ ಬೆಲೆ 9 ಅಂದ್ರ ಆಪ್ಷನ್ದಾಗ ಏನಿರ್ಬೇಕು, 9 ಮತ್ತು 4 ಇರ್ಬೇಕು. ಆಪ್ಷನ್ ಬಿ ರೈಟ್ ಆನ್ಸರ್, 9 ಮತ್ತು 4. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಎಪ್ಪತ್ತೆಂಟು ಮೀಟರ್ 46 ಸೆಂಟಿಮೀಟರ್ ಬಟ್ಟೆಯಿಂದ 39 ಮೀಟರ್ 58 ಸೆಂಟಿಮೀಟರ್ ಬಟ್ಟೆಯನ್ನು ಕತ್ತರಿಸಿದರೆ ಉಳಿಯುವ ಬಟ್ಟೆಯ ಉದ್ದ. ಕತ್ತರಿಸಿ ತೆಗೆದ ಅಂದ್ರ ಅಲ್ಲಿ ಏನ್ ಮಾಡ್ಬೇಕಂದ್ರೆ ನಾವು ಮೈನಸ್ ಮಾಡ್ಬೇಕು. ಯಾಕಂದ್ರೆ ಕಡಿಮೆ ಆಗ್ತದೆ, ಕತ್ತರಿಸಿದಾಗ ಏನಾಗ್ತೈತಿ, ಕಡಿಮೆ ಆಗ್ತೈತಿ. ಕಡಿಮೆ ಆದ್ರೆ ಅದನ್ನ ಏನ್ ಮಾಡ್ಬೇಕು, ಮೈನಸ್ ಮಾಡ್ಬೇಕು. ಸೊ ಇಲ್ಲಿ 78 ಮೀಟರ್ 46 ಸೆಂಟಿಮೀಟರ್ ಟೋಟಲ್ ಎಷ್ಟಿತ್ತು, ಇದ್ರಾಗ ಎಷ್ಟು ಕಟ್ ಮಾಡ್ಯಾರು, 39 ಮೀಟರ್ 58 ಸೆಂಟಿಮೀಟರ್ ಕಟ್ ಮಾಡ್ಯಾರ ಅಂದ್ರೆ ಅದನ್ನೇ ಮಾಡ್ಬೇಕು, ಮೈನಸ್ ಮಾಡ್ಬೇಕು. ಸೆಂಟಿಮೀಟರ್ 16 8 ಹೋದ್ರ 8, ನೆಕ್ಸ್ಟ್ 14 ಇದು 6 ಹೋದ್ರ 8, ನೆಕ್ಸ್ಟ್ ಮೀಟರ್ 18 10 ಹೋದ್ರ 8, ನೆಕ್ಸ್ಟ್ 7 4 ಹೋದ್ರ 3. ಸೊ ರೈಟ್ ಆನ್ಸರ್ 38 ಮೀಟರ್ 88 ಸೆಂಟಿಮೀಟರ್. ಎಲ್ಲೈತಿ ಆಪ್ಷನ್, ಆಪ್ಷನ್ ಎ 38 ಮೀಟರ್ ಮತ್ತು 88 ಸೆಂಟಿಮೀಟರ್ ಉಳಿದಿರ್ತೈತಿ. ನೆಕ್ಸ್ಟ್ ನೋಡ್ರಿ, ಕ್ವಶನ್ ನಂಬರ್ 12. ಒಂದು ಆಯತಾಕಾರದ ಉದ್ಯಾನವನದ ವಿಸ್ತೀರ್ಣ ಕೊಟ್ಟಾರೆ. ವಿಸ್ತೀರ್ಣ 126 ಮೀಟರ್ ಸ್ಕ್ವೇರ್ ಆಗಿದೆ. ಅದರ ಉದ್ದ 14 ಮೀಟರ್ ಆದರೆ ಅಗಲದ ಅಳತೆ ಕೇಳ್ಯಾರ. ಸೊ ಇಲ್ಲಿ ವಿಸ್ತೀರ್ಣ ಕೊಟ್ಟಾರು, ಆಮೇಲೆ ಉದ್ದ ಕೊಟ್ಟಾರು, ನಿಮಗೇನು ಕಂಡಿಡಿ ಅಂದರು, ಅಗಲ ಕಂಡಿಡಿ ಅಂದರು. ಸೊ ಇಲ್ಲಿ ಏನು ಕೊಟ್ಟಾರದು ಮೊದಲು ಅದು ನೋಡ್ಬೇಕು. ಏನು ಕೊಟ್ಟಾರ, ಇಲ್ಲಿ ವಿಸ್ತೀರ್ಣ ಕೊಟ್ಟಾರ. ಸೊ ಅಲ್ಲಿ ವಿಸ್ತೀರ್ಣ ಸೂತ್ರ ಹಚ್ಚಿ ನೀವೇನು ಮಾಡಬೇಕು, ಅಗಲವನ್ನ ಕಂಡುಹಿಡಿಬೇಕು. ಕರೆಕ್ಟಾ? ನೀವೇನ್ ಮಾಡ್ತೀರಿ, ಅಲ್ಲಿ ಸೂತ್ರ ಹಚ್ಚಿರ್ತೀರಿ, ಆಪ್ಷನ್ ತಪ್ಪಾಗಿ ಬಂದಿರ್ತೀರಿ. ಈಗ ನೋಡಿ, ಇಲ್ಲಿ ವಿಸ್ತೀರ್ಣ ಕೊಟ್ಟಾರಂದ್ರೆ ಅಲ್ಲಿ ವಿಸ್ತೀರ್ಣ ಸೂತ್ರ ಹಚ್ಚಿ ನಾವೇನ್ ಮಾಡ್ಬೇಕು, ಅಲ್ಲಿ ಅಗಲವನ್ನ ಕಂಡುಹಿಡಿಬೇಕು. ಸೊ ಆಯತ ಕೊಟ್ಟಾರು, ಆಯತದ ವಿಸ್ತೀರ್ಣ ಸೂತ್ರ ಏನ, ಉದ್ದ ಗುಂಡ್ಲೆ ಅಗಲ, L × B. ಕರೆಕ್ಟಾ? ಈಗ ನೋಡ್ರಿ, ಆಯತದ ವಿಸ್ತೀರ್ಣ ಎಷ್ಟು ಕೊಟ್ಟಾರು, 126 ಕೊಟ್ಟಾರು. ನೆಕ್ಸ್ಟ್ ಉದ್ದ ಎಷ್ಟು ಕೊಟ್ಟಾರು, 14 ಕೊಟ್ಟಾರು. ಇಂಟು ಅಗಲ ನಮಗೆ ಗೊತ್ತಿಲ್ಲ, ಅದನ್ನ ಹಂಗ ಬರ್ಕೋತೀನಿ. ಈಗ ಏನ್ ಮಾಡ್ಬೇಕು, ನಮಗೆ ಯಾವ್ದನ್ನ ಕಂಡು ಹಿಡಿಬೇಕಾಗಿರ್ತೈತಿಲ್ಲ ಅದನ್ನ ಹಂಗ ಇಟ್ಕೋಬೇಕು. ಉಳಿಕೆದನ್ನ ಅದ್ರ ಅಪೋಸಿಟ್ ಸೈಡ್ ಏನ್ ಮಾಡ್ಬೇಕು, ಶಿಫ್ಟ್ ಮಾಡ್ಬೇಕು. ನೆಕ್ಸ್ಟ್ 126 ಡಿವೈಡೆಡ್ ಬೈ, ಈ ಕಡೆ ಇಂಟು ಈ ಕಡೆ ಬಂದ್ರೆ ಏನಕ್ಕೆ, ಡಿವೈಡೆಡ್ ಬೈ ಆಕೈತಿ. ಡಿವೈಡೆಡ್ ಬೈ 14 = ಅಗಲ. ಕರ್ತಾ ಹೊಡೀರಿ, 14 ಒಂದ್ಲೆ 14, 9 126. ಹಂಗಾದ್ರೆ ಅಗಲ ಎಷ್ಟಾಯ್ತು, 9 ಮೀಟರ್. ಕರೆಕ್ಟಾ? ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸೊ ಆಪ್ಷನ್ ಸಿ 9, 12 ಕ್ವಶನ್, ಆಪ್ಷನ್ ಸಿ 9 ಮೀಟರ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಈಗ ಸೃಷ್ಟಿಯು ಒಂದು ದಿನ, ಕ್ವಶನ್ ನಂಬರ್ 13. ಸೃಷ್ಟಿಯು ಒಂದು ದಿನಕ್ಕೆ 2068 ರೂಪಾಯಿಯನ್ನ ಸಂಪಾದಿಸುತ್ತಾಳೆ. ಹಾಗಾದರೆ ಅವಳು ಒಂದು ವಾರದಲ್ಲಿ ಸಂಪಾದಿಸಿದ ಹಣ ಕೇಳ್ಯಾರ.
ಒಂದು ದಿನದ ಸಂಪಾದನೆ ಕೊಟ್ಟ ಒಂದು ವಾರದ ಸಂಪಾದನೆ ಕೇಳ್ಯಾರ. ಇಲ್ಲಿ ಏನು ಮಾಡ್ಬೇಕಂದ್ರೆ ಇಂಟು 7 ಮಾಡ್ಬೇಕು. ಯಾಕಂದ್ರೆ ಒಂದು ವಾರದಾಗ ಎಷ್ಟು ದಿನಗಳಿರ್ತಾವೋ 7 ದಿನಗಳಿರ್ತಾವೆ. ಸೊ ಅದಕ್ಕೆ ಏನು ಮಾಡ್ಬೇಕಿಲ್ಲ ಇಂಟು 7 ಮಾಡ್ಬೇಕು. 2068 ಇಂಟು 7 7 ಎಂಟ್ಲೆ 56 7 42 ಪ್ಲಸ್ 5 47 7 0 0 4 7 2 14 ಎಷ್ಟು ಬರ್ತೈತೆ ಆನ್ಸರ 14,476. ಸೊ ಆಪ್ಷನ್ ಎಲ್ಲೈತೆ ಆಪ್ಷನ್ ಡಿ 14,476. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕ್ವಶನ್ ನಂಬರ್ 14. ಆಯತಘನದ ಅಂಚುಗಳು ಮುಖಗಳು ಶೃಂಗಗಳು ಕ್ರಮವಾಗಿ ಅಂದ್ರೆ ಏನ್ ಮಾಡ್ಬೇಕು, ಮೊದಲ ಅಂಚುಗಳನ್ನ ತಗೋಬೇಕು, ನೆಕ್ಸ್ಟ್ ಮುಖಗಳನ್ನ ಬರಬೇಕು, ನೆಕ್ಸ್ಟ್ ಶೃಂಗಗಳನ್ನ ತಗೋಬೇಕು. ಸೊ ಆಯತಘನದಲ್ಲಿ ನಮಗೆ ಅಂಚುಗಳು ಎಷ್ಟಿರ್ತಾವ ಅಂದ್ರೆ ಮೊದಲ 12 ಅಂಚುಗಳು ಇರ್ತಾವ. ಆಮೇಲೆ ಮುಖಗಳ ಸಂಖ್ಯೆ ಎಷ್ಟಿರ್ತೈತಿ 6 ಇರ್ತೈತಿ. ಆಮೇಲೆ ಶೃಂಗಗಳು ಎಷ್ಟಿರ್ತಾವ ಅಂದ್ರ 8 ಶೃಂಗಗಳು ಇರ್ತಾವ. ಹಂಗಾದ್ರ ನಮಗೆ ಏನ್ ಬರ್ಬೇಕು 12 ಅಂಚುಗಳು 12 ಅಂಚುಗಳು 6 ಮುಖಗಳು 8 ಶೃಂಗಗಳು ಇರ್ಬೇಕು. ಸೊ ಇಲ್ಲೈತಿ 12 6 8 ಇರ್ಬೇಕು. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, ಇರ್ಷಾದ್ನ ವಾರ್ಷಿಕ ಆದಾಯ 2,68,305 ರೂಪಾಯಿ ಆಗಿದೆ. ಅವನ ಖರ್ಚು 1,74,596 ರೂಪಾಯಿ ಆಗಿದೆ. ಹಾಗಾದರೆ ಅವನಲ್ಲಿ ಉಳಿಯುವ ಹಣ ಎಷ್ಟು ಕೇಳ್ಯಾರ. ಸೊ ಅವನ ಆದಾಯ ಕೊಟ್ಟಾರು, ಆಮೇಲೆ ಖರ್ಚು ಕೊಟ್ಟಾರು, ಆಮೇಲೆ ನಿಮಗೇನು ಕಂಡಿಡಿ ಅಂತಂದ್ರ ಅವನ ಬಳಿ ಉಳಿಯುವ ಹಣ ಎಷ್ಟು ಕೇಳ್ಯಾರ. ಸೊ ಇಲ್ಲಿ ಉಳಿಯುವ ಹಣ ಎಷ್ಟು ಕೇಳಿದ್ರೆ ಅಲ್ಲಿ ನಾವು ಏನು ಮಾಡಬೇಕು, ಆದಾಯ ಒಳಗ ಅವನ ಖರ್ಚು ಎಷ್ಟು ಇರ್ತದೆ ಅದನ್ನೇ ಮಾಡಬೇಕು ಮೈನಸ್ ಮಾಡಬೇಕು. ಸೊ ಅವನ ಆದಾಯ ಎಷ್ಟೈತೆ ನೋಡ್ರಿ 2,68,305 ಐತೆ, ಮೈನಸ್ ಖರ್ಚು ಎಷ್ಟೈತಿ 1,74,596 ಐತಿ. ಸೊ ಮೈನಸ್ ಮಾಡ್ರಿ, 15ರಾಗ 6 ಹೋದ್ರ 9, ನೆಕ್ಸ್ಟ್ 10ರಾಗ 10 ಹೋದ್ರ 0, 13ರಾಗ 6 ಹೋದ್ರ 7, 8ರಾಗ 5 ಹೋದ್ರ 3, 16ರಾಗ 7 ಹೋದ್ರ 9, ನೆಕ್ಸ್ಟ್ 2ರಾಗ 2 ಹೋದ್ರ 0. ಎಷ್ಟು ಬರ್ತೈತಿ 93,709. ಸೊ ರೈಟ್ ಆನ್ಸರ್ ಆಪ್ಷನ್ ಎ 93,709. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಹದಿನಾರನೇ ಕ್ವಶನ್ ನೋಡ್ರಿ, ಕೊಟ್ಟಿರುವ ಸ್ತಂಭ ನಕ್ಷೆಯು ಒಂದು ಕಂಪನಿಯ ಕಾರುಗಳ ಮಾರಾಟದ ವಿವರವನ್ನು ತಿಳಿಸುತ್ತದೆ. 2023 ಮತ್ತು 2020ರಲ್ಲಿ ಮಾರಾಟವಾದ ಕಾರುಗಳ ಸಂಖ್ಯೆಗಳ ವ್ಯತ್ಯಾಸ ಕೇಳ್ಯಾರ. ಸೊ ಇದು ನಿಮಗೆ ಏನು ಸಿಗ್ತೈತೆ ಅಂದ್ರೆ ನೀವು ಆನ್ಸರ್ ಹಾಕಿ ಬಂದಿದ್ರಿಂದ ನಿಮಗೇನು ಸಿಗ್ತೈತಿ, ಒಂದು ಗ್ರೇಸ್ ಮಾರ್ಕ್ಸ್ ಸಿಗ್ತೈತಿ. ಅದಕ್ಕೆ ಗ್ರೇಸ್ ಮಾರ್ಕ್ಸ್ ಸಿಗ್ತೈತೆ ಅಂದ್ರೆ ಇಲ್ಲಿ ಕೊಟ್ಟಿರುವಂತ ಮಾಹಿತಿ ತಪ್ಪಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವರ. ಸೊ ಅಲ್ಲಿ ಅದ್ರ ಸಂಬಂಧ ನಿಮ್ಗೆ ಏನಾಗ್ತೈತಿ, ಒಂದು ಗ್ರೇಸ್ ಸಿಗುವಂತ ಚಾನ್ಸಸ್ ಐತಿ. ಎದಕ್ಕೆ ತಪ್ಪಾಗೈತೆ ಅಂದ್ರೆ ಇಲ್ಲಿ ಏನು ಕೇಳ್ಯಾರ ಅವ್ರಲ್ಲಿ 2023 ಮತ್ತು 2025ರಲ್ಲಿ ಮಾರಾಟವಾದ ಕಾರುಗಳ ವ್ಯತ್ಯಾಸ ಕೇಳ್ಯಾರ. ನೋಡ್ರಿ 2025ರಾಗ ಎಷ್ಟು ಕಾರುಗಳು ಮಾರಾಟ ಆಗ್ಯಾವ ಅಂದ್ರೆ ಇಲ್ಲಿ ಕರೆಕ್ಟ್ ಆಗಿ ಗೆರೆ ಹೇಳಿದಾಗ ನೋಡ್ರಿ, ಇಲ್ಲಿ 2025 ಎಷ್ಟು ಮಾರಾಟ ಆಗ್ಯಾವ ಅಂದ್ರ 3,000 ಕಾರುಗಳು ಮಾರಾಟ ಆಗ್ಯಾವ. 2025 ಎಷ್ಟಾಗ್ಯಾವು 3,000 ಕಾರುಗಳು ಮಾರಾಟ ಆಗ್ಯಾವ. ನೆಕ್ಸ್ಟ್ 2025ರಾಗ 3,000 ಕಾರುಗಳು ಮಾರಾಟ ಆಗ್ಯಾವ. ನೆಕ್ಸ್ಟ್ 2023ರಾಗ ನೋಡ್ರಿ, ಇಲ್ಲಿ ಕರೆಕ್ಟ್ ಆಗಿ ಅವ್ರು 1,500 ಕೊಟ್ಟಿಲ್ಲ, ಜಾಸ್ತಿ ಕೊಟ್ಟಾರೆ. ಸೊ ಇಲ್ಲಿ 1,500 ಇಲ್ಲದ ಏನೈತಿ 1,750 ಆಗಿರ್ತದೆ. ಅದು ಯಾಕಂದ್ರೆ ಈ 2,000 ಮತ್ತು 1,500ರ ಮೆಡಲ್ ಐತದ. ಯಾವ್ದ್ರ ಮೆಡಲ್ ಐತಂದ್ರೆ ಅಲ್ಲಿ ಏನಾಗಿರ್ತೈತೆ ಆನ್ಸರ್ 1,750 ಕಾರುಗಳು 2023 ಸೇಲ್ ಆಗ್ಯಾವಂತ ಆ ನಕ್ಷೆ ತೋರಿಸ್ತೈತಿ. ಸೊ ಇಲ್ಲಿ 1,750 2023ರಾಗ ಸೇಲ್ ಆಗ್ಯಾವತ್ ನಾವ ತಿಳ್ಕೊಂಡ್ರ ಅವುಗಳ ವ್ಯತ್ಯಾಸ ಕೇಳ್ಯಾರ. ವ್ಯತ್ಯಾಸ ಅಂದ್ರೆ ಮೈನಸ್ ಮಾಡ್ಬೇಕು. ಸೊ ಮೈನಸ್ ಮಾಡಿದಾಗ ನಮ್ಗೆ ಏನು ಸಿಗ್ತೈತಿ ಅಂದ್ರೆ ಇಲ್ಲಿ 1,250 ಸಿಗ್ತೈತಿ. 1,250 ಸಿಗ್ತೈತಿ. ಸೊ 1,250 ಇಲ್ಲಿ ಆಪ್ಷನ್ದಾಗಿಲ್ಲ, ಕರೆಕ್ಟಾ. ಸೊ ಹಾಗಾಗಿ ಇಲ್ಲಿ ಒಂದು ಏನಾಗ್ಬೋದು ನಿಮ್ಗೆ ಗ್ರೇಸ್ ಸಿಗುವಂತ ಅವಕಾಶಗಳು ಅದಾವು. ಸೊ ಇದೇ ಲಾಸ್ಟ್ ಕ್ವಶನ್. ಸೊ ಇಲ್ಲಿಗೆ ಗಣಿತ ವಿಷಯದ 16 ವಿಷಯಗಳನ್ನು ನಾವು 16 ಕ್ವಶನ್ಗಳನ್ನ ಡಿಸ್ಕಸ್ ಮಾಡಿದೀವಿ. ಈಗ ಮುಂದಿನ ವಿಷಯದ ಕ್ವಶನ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು. ಓಕೆ, ಈಗ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ನಾವೀಗ ನೋಡೋಣ. ಮೊದಲನೇ ಪ್ರಶ್ನೆ ಏನಪ್ಪ ಅಂತಂದರೆ,
ಅಣೆಕಟ್ಟೆಯಲ್ಲಿ ಸಂಗ್ರಹವಾದ ನೀರು. ಅಣೆಕಟ್ಟೆಯಲ್ಲಿ ಸಂಗ್ರಹವಾದ ನೀರಿಗೆ ನಾವೇನಂತ ಕರಿತೀವಿ? ಪ್ರಚಂಡ ಶಕ್ತಿ ಅಂತ ಕರಿತೀವಿ. ಆಪ್ಷನ್ ಸಿ. ಇನ್ನು ಪ್ರಶ್ನೆ ಸಂಖ್ಯೆ 2 ನೀವು ನೋಡೋದಾದರೆ, ಸೊ ನೀರಿನ ವಸ್ತುವು ನೀರಿನ ಮೇಲೆ ತೇಲಲು ಕಾರಣ ಏನು? ಒಂದು ವಸ್ತು ನೀರಿನ ಮೇಲೆ ತೇಲ್ತದಲ್ಲ, ಅದಕ್ಕೆ ಏನು ಕಾರಣ ಅಂತ ಕೇಳಿದಾಗ ದ ಕರೆಕ್ಟ್ ಆನ್ಸರ್ ಈಸ್ ನೀರಿನ ಮೇಲ್ಮುಖ ಬಲ ಜಾಸ್ತಿ ಆಗಿರೋದ್ರಿಂದ. ನೀರಿನ ಮೇಲ್ಮುಖ ಬಲ ಜಾಸ್ತಿ ಆಗಿರೋದ್ರಿಂದ ಏನಾಕತಿ, ಅದು ಒಂದು ವಸ್ತು ನೀರಿನ ಮೇಲೆ ತೇಲಲಿಕ್ಕೆ ಇರತಕ್ಕಂಥ ಪ್ರಮುಖವಾದ ಕಾರಣ. ಆಪ್ಷನ್ ಎ ಉತ್ತರ ಆಗಿರ್ತದೆ. ಇನ್ನು ಕ್ವಶನ್ ನಂಬರ್ 3 ಏನಪ್ಪ ಅಂತಂದರೆ, ಕ್ವಶನ್ ನಂಬರ್ 3 ನೀವು ನೋಡೋದಾದ್ರೆ, ಇವುಗಳಲ್ಲಿ ಮಿಶ್ರಣವನ್ನು ಗುರುತಿಸಿ ಅಂತ ಅಂದಾರೆ. ಇವುಗಳಲ್ಲಿ ಮಿಶ್ರಣವನ್ನು ಗುರುತಿಸಿ ಅಂದಾಗ ಸಕ್ಕರೆ ಆಪ್ಷನ್ ಎ, ನೀರು ಆಪ್ಷನ್ ಬಿ, ಆಮೇಲೆ ಗಾಳಿ ಆಪ್ಷನ್ ಸಿ ಮತ್ತು ಕಬ್ಬಿಣ ಆಪ್ಷನ್ ಡಿ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಸಕ್ಕರೆ ಅನ್ನೋದೊಂದೇನು? ಅದೊಂದು ಕಂಪೌಂಡ್, ಅಂದರೆ ಸಂಯುಕ್ತ ವಸ್ತು. ಅದನ್ನು ನಾವು C12H22 ಅಂತ ಹೇಳಿ ನಾವು ಅದನ್ನು ಕರಿತೀವಿ. ಆಮೇಲೆ ನೀರು ಅನ್ನೋದು ಕೂಡ ಒಂದು ಸಂಯುಕ್ತ ವಸ್ತು, H2 ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಆದರೆ ಮಿಶ್ರಣ ಯಾವುದು ಅಂತಂದರೆ ಎರಡು ಸಂಯುಕ್ತ ವಸ್ತುಗಳು, ಕಬ್ಬಿಣ ಅನ್ನೋದು ಎಲಿಮೆಂಟ್ ಆಗಿರ್ತದೆ. ಆದ್ರೆ ಆಪ್ಷನ್ ಸಿ ಗಾಳಿ ಅನ್ನೋದು ಒಂದು ಮಿಶ್ರಣ ಆಗಿರ್ತೈತಿ. ಯಾಕಂದ್ರೆ ಇಲ್ಲಿ ಏನೇನು ಸೇರಿರ್ತೈತಿ? ಅದು ನೈಟ್ರೋಜನ್, ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ ಸೇರಿರ್ತಕ್ಕಂಥದ್ದು ಆಗಿರ್ತೈತಿ. ಇನ್ನು ಪ್ರಶ್ನೆ ಸಂಖ್ಯೆ ನೆಕ್ಸ್ಟನ್ನು ನೋಡೋದಾದರೆ, ಪ್ರಶ್ನೆ ಸಂಖ್ಯೆ 4 ನೀವು ನೋಡೋದಾದರೆ, ಓಕೆ, ಪ್ರಶ್ನೆ ಸಂಖ್ಯೆ 4 ನೋಡೋದಾದ್ರೆ, ಓಡಾಡುವಾಗ ಬಳಕೆಯಾಗುವ ಶಕ್ತಿ. ನಾವು ಓಡಾಡುವಾಗ ನಾವು ಏನು ಮಾಡ್ತೀವಿ? ನಮ್ಮ ದೇಹದ ಸ್ನಾಯುಗಳನ್ನು ಉಪಯೋಗ ಮಾಡ್ತೀವಿ. ಹಾಗಾಗಿ ಸ್ನಾಯು ಶಕ್ತಿ ಈಸ್ ದ ರೈಟ್ ಆನ್ಸರ್. ದೇಹದ ಸ್ನಾಯುಗಳನ್ನು ನಾವು ಉಪಯೋಗಿಸ್ತೀವಿ. ಸಂಗ್ರಹ ಶಕ್ತಿ ಅಂದರೆ ಅದು ಶೇಖರಣೆ ಆಗಿರ್ತಕ್ಕಂಥ ಶಕ್ತಿ ಆಗಿರ್ತದೆ. ಸೌರಶಕ್ತಿ ಸೂರ್ಯನಿಂದ ಬಂದಿರ್ತದೆ. ಉಷ್ಣ ಶಕ್ತಿ ಅಂದರೆ ಶಾಖ ಶಕ್ತಿ ಅಂತ ನಾವು ಕರಿತೀವಿ. ಆದರೆ ಇಲ್ಲಿ 4ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಓಡಾಡುವಾಗ ಬಳಕೆಯಾಗುವ ಶಕ್ತಿ ಅದು ಸ್ನಾಯು ಶಕ್ತಿ ಅಂತ ಆಗ್ತದೆ. ಇನ್ನು ಕ್ವಶನ್ ನಂಬರ್ 5 ನೀವು ನೋಡೋದಾದರೆ, ಅಣುವಿನಲ್ಲಿರುವ ಪರಮಾಣು ಸಂಖ್ಯೆಯನ್ನು ಸಂಕೇತಗಳ ಮೂಲಕ ಸೂಚಿಸುವುದು. ಅಣುವಿನಲ್ಲಿ ಪರಮಾಣುಗಳ ಸಂಖ್ಯೆಯನ್ನು ಸಂಕೇತಗಳ ಮೂಲಕ ಸೂಚಿಸ್ತಾರೆ. ಅದಕ್ಕೆ ನಾವು ಏನಂತ ಕರಿತೀವಿ ಅಂತ ಕೇಳಿದ್ರೆ ಅದನ್ನು ಅಣುಸೂತ್ರ ಅಂತ ನಾವು ಕರಿತೀವಿ. ಇನ್ನು ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಕ್ವಶನ್ನ ಒಳಗೆ ನೋಡ್ಬೇಕ್ರಿ, ಹುರಿದ ಶೇಂಗಾ ಬೀಜವು ಸಸ್ಯವಾಗಿ ಬೆಳೆಯಲು ಹುರಿದ ಶೇಂಗಾ ಬೀಜವು ಸಸ್ಯವಾಗಿ ಬೆಳೆಯುವುದಿಲ್ಲ, ಇದಕ್ಕೆ ಕಾರಣ ಏನು ಅಂತ ಕೇಳ್ಯಾರ. ಶೇಂಗಾ ಬೀಜದ ಜೈವಿಕ ಸ್ಥಿತಿ ಅಜೈವಿಕವಾಗಿರ್ತತಿ. ಹಸಿ ಶೇಂಗಾ ಹಚ್ಚಿದ್ರೆ ಅದು ಜೈವಿಕ ಸ್ಥಿತಿಯನ್ನು ಹೊಂದಿರ್ತತಿ, ಬೆಳವಣಿಗೆ ಆಕತಿ. ಆದ್ರೆ ಹುರಿದಿರ್ತಕ್ಕಂಥ ಶೇಂಗಾ ಬೀಜದ ಜೈವಿಕ ಶಕ್ತಿ ಏನಾಗಿರ್ತತಿ, ಅಲ್ಲಿ ಕಳ್ಕೊಂಡು ಬಿಟ್ಟಿರ್ತತಿ, ಅಜೈವಿಕ ಆಗಿರ್ತತಿ. ಹಾಗಾಗಿ 6 ಪ್ರಶ್ನೆಗೆ ಉತ್ತರ ಆಪ್ಷನ್ ಎ. ಇನ್ನು ಕ್ವಶನ್ ನಂಬರ್ 7 ನೋಡಿದಾದರೆ, ಕ್ವಶನ್ ನಂಬರ್ 7 ನೋಡಿದಾದರೆ, ಅತಿ ಹೆಚ್ಚು ಜೀವಿತ ಅವಧಿಯನ್ನು ಹೊಂದಿರತಕ್ಕಂಥ ಜೀವಿ ಯಾವುದು ಅಂತ ಕೇಳ್ಯಾರ. ಅತಿ ಹೆಚ್ಚು ಅವಧಿಯ ಜೀವಿತಾವಧಿಯನ್ನು ಹೊಂದಿರತಕ್ಕಂಥದ್ದು ಆಮೆ. ಸುಮಾರು 100ರಿಂದ 150 ವರ್ಷಗಳ ತನಕ ಅದು ಬದುಕ್ತದೆ. ಆದ್ರೆ ಆಕಳು 18ರಿಂದ 22 ವರ್ಷ ಬದುಕ್ತದೆ. ಮನುಷ್ಯನ ಆಯುಸ್ಸು 70ರಿಂದ 80, ನಿಮ್ಮೆಲ್ಲರಿಗೂ ಗೊತ್ತು. ಹದ್ದು 20ರಿಂದ 30 ವರ್ಷಗಳ ತನಕ ಅದು ಬದುಕ್ತದೆ. ಇನ್ನು ಕ್ವಶನ್ ನಂಬರ್ 8, ಸಸ್ಯಗಳಲ್ಲಿ ಇಳುವರಿ ಕುಂಠಿತಗೊಳ್ಳಲು ಕಾರಣ ಯಾವುದು? ಸಸ್ಯಗಳಲ್ಲಿ ಇಳುವರಿ ಕುಂಠಿತಗೊಳ್ಳಲು ಕಾರಣ, ಇದೊಂದು ಸಸ್ಯ ಐತಿ ಅಂದರೆ ಅದನ್ನು ಬೆಳವಣಿಗೆ ನೀವು ಬೆಳಿತಿರ್ತೀರಿ, ಆದರೆ ಆ ಬೆಳವಣಿಗೆ ಕಡಿಮೆ ಆಗಲಿಕ್ಕೆ ಕಾರಣ ಏನು ಅಂತ ಅಂದಾಗ ಆಹಾರ ಮಾಲಿನ್ಯ ಅಂತೂ ಆಗಂಗಿಲ್ಲ. ಅಂದರೆ ಆಹಾರವನ್ನು ಕೆಡಿಸಿದ್ರೆ ಅದ್ರಾಗ ಏನಾದ್ರು ಮಿಕ್ಸ್ ಮಾಡಿದ್ರೆ ಅದು ಆಹಾರ ಮಾಲಿನ್ಯ ಆಕತಿ. ನೀರೊಳಗೆ ಕಲುಷಿತ ಆದರೂ ಅದು ಜಲಮಾಲಿನ್ಯ ಆಕತಿ. ವಾಯು ಮಾಲಿನ್ಯ ಗಾಳಿಯಲ್ಲಿರ್ತಕ್ಕಂಥದ್ದಕ್ಕೆ ಆಗ್ತದೆ. ಆದ್ರೆ ಸಸ್ಯಗಳಲ್ಲಿನ ಇಳುವರಿ ಕುಂಠಿತಗೊಳ್ಳಲು ಯಾವುದು ಕಾರಣ ಅಂತಂದ್ರೆ ಅದು ಭೂಮಾಲಿನ್ಯ. ಭೂಮಿ ಸರಿಯಾಗಿ ಇದ್ರೆ, ಫಲವತ್ತವಾಗಿದ್ದರೆ ಮಾತ್ರ ಸಸ್ಯಗಳಲ್ಲಿ ಇಳುವರಿ ಹೆಚ್ಚಾಗ್ತದೆ, ಇಲ್ಲಾಂದರೆ ಅಲ್ಲಿ ಕಡಿಮೆ ಇಳುವರಿ ಬರ್ತೈತಿ. ಇನ್ನು ಕ್ವಶನ್ ನಂಬರ್ 9, ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ. ವಾತಾವರಣದಲ್ಲಿ ಅಂದರೆ ಗಾಳಿಯಲ್ಲಿ, ವಾಯುವಿನಲ್ಲಿ
ಅದು ವಾಯು ಅನ್ನೋದು ಆಗಲೇ ಒಂದು ಪ್ರಶ್ನೆ ಬಂದಿತ್ತು, ಅದೊಂದು ಮಿಶ್ರಣ ಅಂತ ಹೇಳಿ. ಹೌದಾ, ಗಾಳಿ ಅನ್ನೋದಕ್ಕೆ ಉದಾಹರಣೆ ಅನ್ನೋದು ಬಂದಿತ್ತಲ್ಲ. ಆದರೆ ಈಗೇನು ಪ್ರಶ್ನೆ ಕೇಳಾರ, ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಎಷ್ಟು ಅಂತ ಕೇಳ್ಯಾರ. ಆಕ್ಸಿಜನ್ 21% ಇದ್ರೆ, ನೈಟ್ರೋಜನ್ ಅಂದರೆ ಸಾರಜನಕ 78% ಇರ್ತೈತಿ. ಆಮೇಲೆ 96 ಅನ್ನೋದು ಸುಮ್ಮನೆ ಯಾವುದೋ ಅಂದ್ರೆ ಅಜ್ಮಸ್ ನಂಬರನ್ನು ಕೊಟ್ಟಿರ್ತಾರೆ. ಆದರೆ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಎಷ್ಟಿರ್ತೈತಿ ಅಂತಂದ್ರೆ 0.04% ಇರ್ತದೆ. ಸೊ ಇದು ನಿಮ್ಮ 9ನೇ ಪ್ರಶ್ನೆಗೆ ಉತ್ತರ, ಆಪ್ಷನ್ ಸಿ. ಇನ್ನು ಕ್ವಶನ್ ನಂಬರ್ 10. ಕ್ವಶನ್ ನಂಬರ್ 10 ಪ್ರಶ್ನೆಯನ್ನು ನೋಡಿದಾಗ, ಸೊ ಏನು ಕ್ವಶನ್ ನಂಬರ್ 10 ಇದೆ ಇಲ್ಲಿ? ಇವುಗಳಲ್ಲಿ ನವೀಕರಿಸಬಹುದಾದ ಸಂಪನ್ಮೂಲ, ದ ರಿನ್ಯೂವಬಲ್ ರಿಸೋರ್ಸ್ ಈಸ್, ಯಾವುದನ್ನು ನಾವು ಹೊಳ್ಳಿ ನವೀಕರಣ ಮಾಡಲಿಕ್ಕೆ ಸಾಧ್ಯ ಅಂತಂದಾಗ ದ ಕರೆಕ್ಟ್ ಆನ್ಸರ್ ಈಸ್ ಫಾರೆಸ್ಟ್, ಅರಣ್ಯ. ಉಳಿದಿರ್ತಕ್ಕಂಥದ್ದು ಪೆಟ್ರೋಲ್, ಡೀಸೆಲ್, ಕಲ್ಲಿದ್ರು ನಮ್ಮ ಯಾವುದಕ್ಕೂ ಏನಾಗಿಲ್ಲ, ಅದು ನವೀಕರಿಸಲಾಗದ ಸಂಪನ್ಮೂಲ. ಈಗಾಗಲೇ ನೀವು ಅಮೇರಿಕಾ, ಇಸ್ರೇಲ್ ಮತ್ತು ಇರಾನ್ನ ಮಧ್ಯೆ ಭಾಳ ದೊಡ್ಡ ಪ್ರಮಾಣದಾಗ ಯುದ್ಧ ನಡೀತಾ ಇದೆ. ನಮ್ಮಲ್ಲೆಲ್ಲ ಪೆಟ್ರೋಲ್ ಡೀಸೆಲ್ಗಳ ರೇಟ್ ಹೆಚ್ಚಾಗ್ಬೋದು, ಸಿಲಿಂಡ್ರ್ನ ಒಂದು ಅಭಾವ ಆಗ್ತಾ ಇದೆ. ಯಾಕಂತಂದರೆ ಇರಾನ್ನಿಂದ ಒಂದು ಹರ್ಬೂಜ್ ಅನ್ನುವಂಥ ಒಂದು ಜಲಸಂಧಿಯಿಂದ ಬರ್ತಕ್ಕಂಥದ್ದನ್ನು ಏನು ಮಾಡಿದ್ದಾರೆ ಅಂತಂದರೆ, ಅಲ್ಲಿ ಇರಾನ್ದವರು ಅದನ್ನು ಬರಲಿಕ್ಕೆ ಬಿಡ್ತಾ ಇಲ್ಲ ಬೇರೆ ದೇಶಗಳಿಂದ ಅನ್ನೋದು ನಿಮ್ಮ ಗಮನಕ್ಕೆ ಇರಲಿ. ಹಾಗಾಗಿ ಇಲ್ಲಿ ನವೀಕರಿಸಬಹುದಾದ ಸಂಪನ್ಮೂಲ ಯಾವುದು ಅಂತಂದರೆ ಅದು ಅರಣ್ಯ. ಇನ್ನು ಬಹಳ ವಿಶೇಷವಾಗಿರ್ತಕ್ಕಂಥ ಪ್ರಶ್ನೆ, ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಪ್ರಶ್ನೆ ಅದ್ಯಾವುದಪ್ಪ ಅಂತಂದರೆ 11ನೇ ಪ್ರಶ್ನೆ. ಕರ್ನಾಟಕದ ಪಶ್ಚಿಮ ಘಟ್ಟ ಅರಣ್ಯಗಳ ನಾಶವನ್ನು ತಡೆಯಲಿಕ್ಕೆ ಅಪ್ಪಿಕೋ ಚಳವಳಿಯನ್ನು ಪ್ರಾರಂಭಿಸಿದರು. ಹಾಗಾದ್ರೆ ಅಪ್ಪಿಕೋ ಚಳವಳಿಯನ್ನು ಯಾರು ಪ್ರಾರಂಭಿಸಿದರು ಅಂತಂದರೆ ಅದು ಪಾಂಡುರಂಗ್ ಹೆಗಡೆ. ಪಾಂಡುರಂಗ್ ಹೆಗಡೆ ಇಸ್ ದ ರೈಟ್ ಆನ್ಸರ್. ಇದು ಅಪ್ಪಿಕೋ ಚಳವಳಿ ಎಲ್ಲಿ ನಡೀತಪ್ಪ ಅಂತಂದ್ರೆ ಸಿರ್ಸಿ ತಾಲೂಕಿನ ಒಂದು ಸಲ್ಕಾನಿ ಅನ್ನುವಂಥ ಒಂದು ಊರಲ್ಲಿ ನಡೀತೈತಿ. 1983 ಒಳಗೆ ಸುಂದರ್ಲಾಲ್ ಬಹುಗುಣವರು ಅಪ್ಪಿಕೋ ಚಳವಳಿಯ ಒಂದು ಪಿತಾಮಹ ಆಗಿದ್ರೆ. ಸಲೀಂ ಅಲಿಯವರು ಪಕ್ಷಿ ಪ್ರೇಮಿ ಸಲೀಂ ಅಲಿ ಅನ್ನುವಂಥದ್ದು ನೀವೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಸಾಲು ಮರದ ತಿಮ್ಮಕ್ಕ ಈ ವರ್ಷ 2025ರ ಒಂದು ರತ್ನವನ್ನು ನಾವು ಕಳೆದುಕೊಂಡಿದ್ದೀವಿ, ಅದು ಸಾಲು ಮರದ ತಿಮ್ಮಕ್ಕ ಅಂತೇಳಿ. ಇನ್ನು ಕ್ವಶನ್ ನಂಬರ್ 12. ಇವುಗಳಲ್ಲಿ ಪ್ರೋಟೀನ್ ಅನ್ನು ಒಳಗೊಂಡಿರುವ ಆಹಾರ ಪದಾರ್ಥ, ಇದ್ರಾಗ ಯಾವುದಕ್ಕೆ ಪ್ರೋಟೀನ್ ಹೆಚ್ಚಿರ್ತತಿ ಅಂತಂದ್ರೆ ಮೊಟ್ಟೆಯ ಹಳದಿ ಭಾಗ, ದಯಗೋಕ್ ಅಂತ ಕರಿತೀವಲ್ಲ, ಆ ಮೊಟ್ಟೆಯ ಹಳದಿ ಭಾಗದಲ್ಲಿ ಏನಾಕತಿ ಅಲ್ಲಿ ನಾವು ನೋಡ್ತೀವಿ. ಹಾಗಾಗಿ 12ನೇ ಪ್ರಶ್ನೆಗೆ ಉತ್ತರ, ಸರಿಯಾದ ಉತ್ತರ ಆಪ್ಷನ್ ಡಿ. ಇನ್ನು ಪ್ರಶ್ನೆ ಸಂಖ್ಯೆ 13 ನೋಡಿದಾದ್ರೆ, ಕಣಗಳ ಆಧಾರದ ಮೇಲೆ ದ್ರವ್ಯದ ಸ್ಥಿತಿಯನ್ನು ಗುರುತಿಸಿ ಅಂತಂದರೆ, ಅಂದರೆ ಕಣಗಳ ಆಧಾರದ ಮೇಲೆ ದ್ರವ್ಯದ ಸ್ಥಿತಿಯನ್ನು ಗುರುತಿಸಿ ಅಂತಂದರೆ ಘನ, ದ್ರವ, ಅನಿಲ ಅಂತ ಹೇಳಿ ನಿಮಗೆ ಗೊತ್ತಲ್ಲ. ಹಾಗಾಗಿ ಅದರ ಆಧಾರದ ಮೇಲೆ ನೀವೇನು ಮಾಡಿರಿ, ಇದನ್ನು ಗುರುತಿಸಿ ಅಂತಾರೆ. ಹಾಗಾದರೆ ಇಲ್ಲಿ ನೀವು ಡೈರೆಕ್ಟ್ ಬರೆಯಕ್ಕೆ ಬರೋಂಗಿಲ್ಲ, ಇಲ್ಲೊಂದು ಚಿತ್ರ ಕೊಟ್ಟಾರ ಅವರು. ಇಲ್ಲೊಂದು ಏನು ಮಾಡ್ಯಾರ ಅವರು, ಆಲ್ರೆಡಿ ಇಲ್ಲೊಂದು ಚಿತ್ರವನ್ನು ಕೊಟ್ಟಾರ, ಇಲ್ಲೊಂದು ಚಿತ್ರ ಕೊಟ್ಟಾರಿ. ಈ ಒಂದು ಚಿತ್ರದ ಒಳಗೆ ಇವೆಲ್ಲ ಕಣಗಳದ 1, 2, 3, 4 ಇವೆಲ್ಲ ಕಣಗಳು ಹತ್ತಿತ್ತಿದವನು ಇಲ್ಲ. ಯಾವ ಕಣಗಳು ಟೈಟ್ಲಿ ಪ್ಯಾಕ್ಡ್ ಪಾರ್ಟಿಕಲ್ಸ್ ಇದ್ರ, ಅಂದ್ರೆ ಒಂದಕ್ಕೊಂದು ಹಿಂಗೆ ಅಂಟ್ಕೊಂಡು ಇದ್ದು ಅಂತಂದ್ರೆ ಅವನ್ನ ನಾವೇನಂತ ಕರಿತೀವಿ, ಘನ ಅಂತ ಕರಿತೀವಿ. ಆದ್ರೆ ದ್ರವ ಅನ್ನೋದು ಏನಿರ್ತೈತಿ, ಸ್ವಲ್ಪ ಗ್ಯಾಪ್ ಇರ್ತೈತಿ. ಬಟ್ ಅನಿಲ ಅನ್ನುವಂಥದ್ದು ಫಾರ್ ಅಪಾರ್ಟ್ ಇರ್ತೈತಿ, ಅಂದ್ರೆ ಭಾಳ ದೂರ ಆಗಿರ್ತಕ್ಕಂಥ ಏನಾಗಿರ್ತೈತಿ ಅದು ಅಲ್ಲಿ ನೋಡಿ, ಭಾಳ ದೂರ ಇದೆ ನಾವು. ಹಾಗಾಗಿ ದೂರ ಇದ್ದು ಅಂತಂದ್ರೆ ಅದನ್ನು ನಾವು ಅನಿಲ ಅಂತ ಕರಿತೀವಿ. ಹಾಗಾಗಿ 13ನೇ ಉತ್ತರ ಏನಪ್ಪ ಅಂತಂದ್ರೆ ಅನಿಲ, ಆಪ್ಷನ್ ಸಿ. ಏನು 14ನೆಯ ಪ್ರಶ್ನೆ ಏನಪ್ಪ ಅಂತಂದ್ರೆ ರಾಶಿಯ ಅಂತಾರಾಷ್ಟ್ರೀಯ ಮಾನ. ರಾಶಿಯ ಅಂತಾರಾಷ್ಟ್ರೀಯ ಮಾನ ಅಂತ ಕರಿತಾರೆ. SI ಯೂನಿಟ್ ಆಫ್ ಮಾಸ್ ಈಸ್ ಏನು, ಕಿಲೋಗ್ರಾಮ್. 14ನೇ ಉತ್ತರ ಏನು, ಆಪ್ಷನ್ ಎ, ಕಿಲೋಗ್ರಾಮ್. ಇನ್ನು 15ನೇ ಕ್ವಶನ್ ಸ್ವಲ್ಪ ಕನ್ಫ್ಯೂಸ್ ಮಾಡಿದ್ದಾರೆ ಮಕ್ಕಳಿಗೆ. ಏನಪ್ಪ ಅಂತಂದ್ರೆ ಮಲೇರಿಯಾ ರೋಗಕ್ಕೆ ಕಾರಣವಾದ ರೋಗ ಅನ್ನು ಅಂತ ಕೇಳ್ಯಾರ. ಮಲೇರಿಯಾ ರೋಗ ಹೆಣ್ಣು ಅನಾಪಲಿಸ್ನಿಂದ ಬರ್ತೈತಿ.
ಆದರೆ ಇಲ್ಲಿ ಮಲೇರಿಯಾ ರೋಗ ಯಾವ ಸೊಳ್ಳೆಯಿಂದ ಬರ್ತತಿ ಅಂತ ಕೇಳಿದ್ರೆ ಅದು ಉತ್ತರ ಹೆಣ್ಣು ಅನಾಫಿಲಿಸ್ ಆಕಿತ್ತು. ಬಟ್ ಇಲ್ಲಿ ಪ್ರಶ್ನೆ ಏನು ಕೇಳಿದಾರೆ ಅಂತಂದ್ರೆ ಮಲೇರಿಯಾ ರೋಗಕ್ಕೆ ಕಾರಣವಾಗಿರ್ತಕ್ಕಂಥ ರೋಗಾಣು ಯಾವುದು ಅಂತ ಕೇಳಿದ್ದಾರೆ. ಹಾಗಾಗಿ ಅದಕ್ಕೆ ಸರಿಯಾದ ಉತ್ತರ ನೀವು ನೋಡ್ತಕ್ಕಂಥದ್ದು, ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನು ಪ್ಲಾಸ್ಮೋಡಿಯಂ ಅನ್ನುವಂಥದ್ದು. ಇನ್ನು ಪ್ರಶ್ನೆ ಸಂಖ್ಯೆಯನ್ನು ನಾವು ನೋಡೋದಾದ್ರೆ ಪ್ರಶ್ನೆ ಸಂಖ್ಯೆ ಬಹುಶಃ ಇನ್ನೊಂದು ಪ್ರಶ್ನೆ ವಿಜ್ಞಾನದಲ್ಲಿ ನಾವು ನೋಡ್ತೀವಿ. ಕ್ವಶನ್ ನಂಬರ್ 16 ಬಿ ವರ್ಷ ನೋಡ್ತಕ್ಕಂಥದ್ದು, ಗುಂಪಿಗೆ ಸೇರದ್ದನ್ನು ಗುರುತಿಸಿ ಅಂತಂದಾರೆ. ಗುಂಪಿಗೆ ಸೇರದ್ದನ್ನು ಗುರುತಿಸಿ ಅಂದ್ರೆ ಜೋಳ, ತರಕಾರಿಗಳು, ಎಲೆಕೋಸು, ಹತ್ತಿ ಅಂತ ನೋಡಿದ್ರೆ ಉತ್ತರ ಸರಿಯಾಗಿ ನಿಮಗೆ ಬರಂಗಿಲ್ಲ. ಇಲ್ಲಿ ಎರಡು ಥರ ನೀವು ನೋಡ್ಕೋಬೋದು. ಏನು, ಜೋಳ, ತರಕಾರಿ ಮತ್ತು ಎಲೆಕೋಸುಗಳು ಅದು ತಿನ್ನಲಿಕ್ಕೆ ಉಪಯೋಗಿಸ್ತಕ್ಕಂಥದ್ದಾದ್ರೆ ಹತ್ತಿ ಅನ್ನೋದು ಅದು ಕಮರ್ಷಿಯಲ್ ಕ್ರಾಫ್ಟ್ ಅಂತ ಒಬ್ಬರು ಕ್ಯಾಲ್ಕುಲೇಷನ್ ಮಾಡ್ಬೋದು, ಥಿಂಕ್ ಮಾಡ್ಬೋದು. ಆದ್ರೆ ಇದನ್ನು ನೋಡಿ ಉತ್ತರ ಬರೆದ್ರೆ ನಿಮ್ಮ ಉತ್ತರ ತಪ್ಪಾಕತಿ. ಯಾಕಂದ್ರೆ ಗುಂಪಿಗೆ ಸೇರೋದನ್ನು ಗುರುತಿಸಿ ಅಂದ್ರೆ ಈ ಚಿತ್ರವನ್ನು ನೋಡ್ಕೊಂಡು ನೀವು ಉತ್ತರ ಬರಿ ಅಂತಂದಾರೆ. ಹಾಗಾದ್ರೆ ಏನೈತಿ ಈ ಚಿತ್ರದೊಳಗೆ, ಅಂತಂದ್ರೆ ಇಲ್ಲಿ ಒಂದು ಶಬ್ದವನ್ನು ಅವರು ಕೊಟ್ಟಾರ. ಏನು ಕೊಟ್ಟಾರ? ಸಸ್ಯಗಳು ಅಂತ ಕೊಟ್ಟಾರ. ಈ ಸಸ್ಯಗಳ ಒಳಗ ಎಲೆಕೋಸು, ಜೋಳ, ತರಕಾರಿಗಳು ಮತ್ತು ಹತ್ತಿ ಅಂತ ಕೊಟ್ಟಾರೆ. ಈ ಹತ್ತಿನೂ ಆಮೇಲೆ ಜೋಳನೂ, ತರಕಾರಿಗಳು ಮತ್ತು ಎಲೆಕೋಸು ಇವೆಲ್ಲ ಸಸ್ಯಗಳ. ಆದ್ರೆ ಕರೆಕ್ಟ್ ಆನ್ಸರ್ ಯಾವುದಾಕತಿ ಅಂತಂದ್ರೆ ತರಕಾರಿಗಳು ಆಕತಿ. ಯಾಕ್ರಿ ಅಂತಂದ್ರೆ ಇವೆಲ್ಲ ಸಿಂಗಲ್ ಕ್ರಾಫ್ಟ್, ಇವೆಲ್ಲ ಒಂದೊಂದು ಸಪ್ರೇಟ್ ಬೆಳೆಗಳು. ಇವು ಮೂರು, ಕ್ಯಾಬೇಜ, ಜೋಳ, ತರಕಾರಿ, ಅದು ಹತ್ತಿ ಅನ್ನೋದು ಮೂರು ಸಪ್ರೇಟಾಗಿ ಬೆಳಿತಾವೆ. ಆದರೆ ತರಕಾರಿಗಳು ಅಂತಂದ್ರೆ ಎಲ್ಲ ಮಿಕ್ಸ್ ಬೆಳಿತಕ್ಕಂಥ ಬೆಳೆಗಳು ಆಗಿರ್ತವೆ. ಅದಕ್ಕೆ ಆಪ್ಷನ್ ಯಾವುದು? ಬಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ತನಕ 1 ರಿಂದ 16 ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನಾವು ನೋಡಿದ್ವಿ. ಇನ್ನು ಉಳಿದಿರ್ತಕ್ಕಂಥ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ನಾವು ನೋಡೋಣ. ಅದರೊಳಗೆ ಒಂದೇದು ಸಾಗಾಣಿಕೆಗೆ ಅಗತ್ಯವಾದ ವೃತ್ತಿ. ಸಾಗಾಣಿಕೆ ಅಂದರೆ ಟ್ರಾನ್ಸ್ಪೋರ್ಟ್ಗೆ ಅಗತ್ಯವಾದ ವೃತ್ತಿ ಯಾವುದಾಗಿರ್ತತಿ? ಅದು ಚಾಲಕ ಆಗಿರ್ತತಿ. ರೈತ ದೇಶದ ಬೆನ್ನೆಲುಬಾದ್ರೆ ವ್ಯಾಪಾರಿ ವ್ಯಾಪಾರವನ್ನು ಮಾಡ್ತಾನೆ, ವೈದ್ಯಕೀಯ ಸೇವೆಯನ್ನು ಮಾಡ್ತಾನೆ. ಇನ್ನು ವ್ಯಾಯಾಮದಿಂದಾಗುವ ಅನುಕೂಲಗಳಿಂದ ಹೊರತಾದುದು ಅಂತ ಕೇಳೋಣ. ಅಂದರೆ ಇಲ್ಲಿ ಸ್ನಾಯುಗಳು, ದೈಹಿಕ ಆರೋಗ್ಯ ಮತ್ತು ತೂಕದ ಸಮತೋಲನ, ಆರೋಗ್ಯದಿಂದ ನಮ್ಗೆ ಒಳ್ಳೇದಾಕತಿ. ಆದ್ರೆ ಅದರಿಂದ ಯಾವುದು ಪ್ರಯೋಜನ ಆಗಂಗಿಲ್ಲ ಅಂದರೆ ವ್ಯರ್ಥ ಸಮಯ. ಭಾಳಷ್ಟು ಜನ ಏನು ತಿಳ್ಕೊತಾರೆ, ವ್ಯಾಯಾಮ ಮಾಡುವುದು ವ್ಯರ್ಥ ಸಮಯ ಅಂತ ತಿಳ್ಕೊತಾರೆ. ಬಟ್ ಆದರೆ ವ್ಯಾಯಾಮದಿಂದ ಸ್ನಾಯುಗಳ ಬಲ ಆಗ್ತದೆ, ದೈಹಿಕ ಆರೋಗ್ಯ ಮತ್ತು ತೂಕದ ಸಮತೋಲನ ಒಂದು ಕಂಟ್ರೋಲ್ದಾಗಿರ್ತತಿ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇನ್ನು ಪ್ರಶ್ನೆ ಸಂಖ್ಯೆ 3 ನೋಡೋದಾದ್ರೆ, ಕಾಫಿ ಮತ್ತು ಕಿತ್ತಳೆಗಳನ್ನು ಬೆಳೆಯುವ ಜಿಲ್ಲೆ ಯಾವುದು? ಕಾಫಿ ಅಂದ ಕೂಡಲೇ ನಿಮಗೆ ಗೊತ್ತಾಗಬೇಕು, ಕಾಫಿ ನಾಡು ಯಾವುದಾಗಿರ್ತದೆ? ಕೊಡಗಾಗಿರ್ತದೆ. ಭಾಳ ಏನು ವಿಚಾರ ಮಾಡಲಾರ್ದ ನೀವೇನೈತಿ ಆಪ್ಷನನ್ನು ಹಾಕಬೇಕು. ಯಾಕಂತಂದರೆ ಇಲ್ಲಿ ಕೋಲಾರದೊಳಗೆ ರಾಗಿ, ಹುರುಳಿ, ಹಿಪ್ಪು ನೇರಳೆ ಅಂತ ಬೆಳೆದ್ರೆ, ಬೆಂಗಳೂರು ಒಳಗೆ ರಾಗಿ, ಅವರೆ, ತೆಂಗು, ದ್ರಾಕ್ಷಿ ಇರ್ತದೆ. ಮಂಡ್ಯ ಅಂದ್ರೆ ಕಬ್ಬು, ರಾಗಿ ನಮಗೆ ಗೊತ್ತಿರ್ತಕ್ಕಂಥ. ಹಾಗಾದ್ರೆ ಆಪ್ಷನ್ ಬಿ, 1, 3 ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗಿರ್ತೈತಿ. ಇನ್ನು ನಾಲ್ಕನೇ ಪ್ರಶ್ನೆನ ನೀವು ನೋಡೋದಾದ್ರೆ, ಕೃಷಿಯ ಅಂತಿಮ ಪ್ರಕ್ರಿಯೆ ಒಕ್ಕಣೆ ಅಂತ ಅಂದರೆ ಹಾರ್ವೆಸ್ಟಿಂಗ್ ಅಂತ. ಮೊದಲು ನಾವು ಬಿತ್ತನೆಯನ್ನು ಮಾಡ್ತೀವಿ, ಮೊದಲು ಉಳುಮೆ ಮಾಡ್ತೀವಿ, ಹರಗ್ತೀವಿ, ಆಮೇಲೆ ಅದಕ್ಕೆ ಬಿತ್ತನೆ ಮಾಡ್ತೀವಿ. ಸೊ ಬಿತ್ತನೆ ಮಾಡಿದ ನಂತರ ಅದಕ್ಕೆ ನೀರು ಉಣಿಸ್ತೀವಿ, ಕೊನೆಗೆ ಒಕ್ಕಣೆ ಮಾಡ್ತೀವಿ. ಆಪ್ಷನ್ 4, ಕ್ವಶನ್ ನಂಬರ್ 4 ದ ಆನ್ಸರ್ ಈಸ್ ಆಪ್ಷನ್ ಬಿ. ಇನ್ನು ಪ್ರಶ್ನೆ ಸಂಖ್ಯೆ 5 ನೋಡೋದಾದ್ರೆ, ಖುಷ್ಕಿ ಬೇಸಾಯವನ್ನು ಹೀಗೆನ್ನುತ್ತಾರೆ. ಖುಷ್ಕಿ ಬೇಸಾಯವನ್ನು ವನಭೂಮಿ ಕೃಷಿ ಅಂತ ನಾವು ಕರಿತೀವಿ. ಅಂದರೆ ಖುಷ್ಕಿ ಕಲ್ಟಿವೇಶನ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಡ್ರೈ ಲ್ಯಾಂಡ್ ಅಂತ ಕರಿತೀವಿ. ಅಂದರೆ ವನಭೂಮಿ ಕೃಷಿ ಅಂತ ನಾವು ಕರಿತೀವಿ. ಮಾದರಿ ನಗರ ಅಥವಾ ಹಳ್ಳಿಯೊಂದರ ವಸತಿಯ ಮುಖ್ಯ ಲಕ್ಷಣ. ಭಾಳಷ್ಟು ವಿದ್ಯಾರ್ಥಿಗಳು ಏನು ಬರೆದಿರ್ತೀರಿ ಬಹುಶಃ ಅಂತಂದ್ರೆ, ಮಾದರಿ ನಗರ ಅಂತಂದ ಕೂಡಲೇ
ತೆರೆದ ಒಳಚರಂಡಿ ಅಂತ ಕನ್ಫ್ಯೂಸ್ ಮಾಡ್ಕೊಂಡು ಬರ್ದಿರ್ತೀರಿ. ಅಂದ್ರೆ ಒಂದು ಮಾದರಿ ನಗರ ಅಥವಾ ಒಂದು ಹಳ್ಳಿ ಆಗಬೇಕಾದ್ರೆ ಅಲ್ಲಿನ ವಸತಿಯ ಮುಖ್ಯ ಲಕ್ಷಣ ಏನಾಗಿರಬೇಕು ಅಂತಂದ್ರೆ ಅಲ್ಲಿ ತೆರೆದ ಒಳಚರಂಡಿ ಇರಬಾರ್ದು. ತೆರೆದ ಚರಂಡಿ ವ್ಯವಸ್ಥೆ, ತೆರೆದ ಚರಂಡಿ ಅಂದರೆ ಓಪನ್ ಏನು ಚರಂಡಿ ವ್ಯವಸ್ಥೆ ಇರಬಾರ್ದು. ಅಲ್ಲಿ ಗಾಳಿ ಬೆಳಕಿನ ಕೊರತೆ ಇರಬಾರ್ದು. ಆಮೇಲೆ ತ್ಯಾಜ್ಯ ವಿಲೇವಾರಿ ಮಾಡಲಿಕ್ಕೆ ಅಲ್ಲಿ ಭಾಳಷ್ಟು ಸಮಸ್ಯೆಗಳಿರ್ತೈತಿ. ಹಾಗಾದ್ರೆ ಅಲ್ಲಿ ತ್ಯಾಜ್ಯ ವಿಲೇವಾರಿಯ ಸಮಸ್ಯೆ ಇತ್ತು, ತೆರೆದ ಚರಂಡಿ ವ್ಯವಸ್ಥೆ ಇತ್ತು, ಗಾಳಿ ಬೆಳಕಿನ ಕೊರತೆ ಇತ್ತು ಅಂದರೆ ಅದು ಮಾದರಿಯಾಗಿರ್ತಕ್ಕಂಥ ಹಳ್ಳಿ ಅಥವಾ ನಗರ ಆಗಂಗಿಲ್ಲ. ಹಾಗಾಗಿ ದ ಕರೆಕ್ಟ್ ಆನ್ಸರ್ ಈಸ್ ವಿಚ್ ಒನ್? ದ ಕರೆಕ್ಟ್ ಆನ್ಸರ್ ಈಸ್ ಮಳೆ ಕೊಯ್ಲು ವ್ಯವಸ್ಥೆ. ಇನ್ನು ಪ್ರಶ್ನೆ ಸಂಖ್ಯೆ 17 ನೋಡೋದಾದ್ರೆ ಸರಿಯಾಗಿ ಹೊಂದಿಸಿದ ಜೋಡಿ ಅಂತ ಹೇಳ್ಯಾರ. ಸರಿಯಾಗಿ ಹೊಂದಿಸಿದ ಜೋಡಿ ಅಂತಂದಾಗ ಆಪ್ಷನ್ ಎ ಇಸ್ ದ ರೈಟ್ ಒನ್. ಕೆಂಪು ಗ್ರಹ ಅಂತೇಳಿ ನಾವು ಮಂಗಳವನ್ನ ಕರಿತೀವಿ. ಅತಿ ದೊಡ್ಡ ಗ್ರಹ ಗುರು ಆಗೈತಿ. ಜೀವಿಗಳಿರುವ ಗ್ರಹ ಭೂಮಿ ಐತಿ. ಪ್ರಕಾಶಮಾನವಾಗಿ ಹೊಳಿತಕ್ಕಂಥ ಗ್ರಹ ಶುಕ್ರ ಆಗೈತಿ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಒನ್. ಇನ್ನು ಪ್ರಶ್ನೆ ಸಂಖ್ಯೆ 9 ನೋಡೋದಾದ್ರೆ ಪ್ರಶ್ನೆ ಸಂಖ್ಯೆ 8 ನೋಡೋದಾದ್ರೆ ವಾರ್ಷಿಕ ಚಲನೆಗಿಂತ ದೈನಂದಿನ ಚಲನೆಗೆ ಹೆಚ್ಚು ಸಮಯವನ್ನು ತೆಗೆದುಕೊಳ್ತಕ್ಕಂಥ ಗ್ರಹ ಯಾವುದು ಅಂತಂದ್ರೆ ಅದು ಶುಕ್ರ ಗ್ರಹ. ಶುಕ್ರ ಗ್ರಹ 8. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು 9ನೇ ಪ್ರಶ್ನೆಯನ್ನು ನೀವು ನೋಡೋದಾದ್ರೆ ಭಾರತದಲ್ಲಿ ಅಧಿಕೃತವೆಂದು ಪರಿಗಣಿಸಬಹುದಾದ ಏನು ಭಾಷೆಗಳ ಸಂಖ್ಯೆ ಎಷ್ಟು ಅಂತಂದಾಗ ಅಧಿಕೃತವಾಗಿ ಪರಿಗಣಿಸಬಹುದಾದ ಭಾಷೆಗಳ ಸಂಖ್ಯೆ ಫಸ್ಟ್ ಏನಾಗಿರ್ತವೆ 22 ಆಗಿರ್ತದೆ. ದ ನಂಬರ್ ಆಫ್ ಲ್ಯಾಂಗ್ವೇಜಸ್ ರಿಕಗ್ನೈಸ್ಡ್ ಆಸ್ ಅಫಿಷಿಯಲ್ ಇನ್ ಇಂಡಿಯಾ ಈಸ್ ಆಪ್ಷನ್ ಬಿ 22. ಇನ್ನು ಭಾಳ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ. ಬಹುಶಃ ಯಾರೂ ಈ ಪ್ರಶ್ನೆಗೆ ಉತ್ತರವನ್ನು ಮಿಸ್ ಮಾಡಿರ್ಲಿಕ್ಕಿಲ್ಲ. ಯಾಕಂದರೆ ಭಾರತದ ಎತ್ತರದ ಶಿಖರ K2ವಿನ ಎತ್ತರ 8611 ಮೀಟರ್ ಆಗಿರ್ತದೆ. ಸೊ ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಐತಿ. ಇನ್ನು ಕ್ವಶನ್ ನಂಬರ್ 11 ನೋಡೋದಾದ್ರೆ ಪರ್ವತಗಳು ಓಕೆ ಎಲ್ಲರೂ ಕಾಣ್ತಾ ಇದೆಯಾ? ಈ ಪರ್ವತಗಳು ಪೂರ್ವದಿಂದ ಬೀಸಿ ಬರುವ ಮಾರುತಗಳನ್ನು ತಡೆಯುವುದರಿಂದ ಥಾರ್ ಮರುಭೂಮಿಗೆ ಮಳೆಯ ಕೊರತೆಯಾಗಿದೆ. ಅಂದ್ರೆ ಈ ಪರ್ವತಗಳು ಪೂರ್ವದಿಂದ ಬೀಸಿ ಅಂದ್ರೆ ಪೂರ್ವದಿಂದ ಗಾಳಿಯನ್ನು ಬೀಸಿ ಬರುವ ಮಾರುತಗಳನ್ನು ತಡೆಯುವುದರಿಂದ ಥಾರ್ ಮರುಭೂಮಿಗೆ ಮಳೆಯ ಕೊರತೆ ಆಕತಿ. ಯಾವುದು ಅಂತಂದ್ರೆ ಅರಾವಳಿ ಪರ್ವತಗಳು. ಬಹಳಷ್ಟು ಜನ ಏನು ಮಾಡಿಬಿಡ್ತೀರಿ, ಪರ್ವತ ಅಂದ ಕೂಡಲೇ ಏನು ಮಾಡಿಬಿಡ್ತೀರಿ ನೀವು, ಹಿಮಾಲಯ ಪರ್ವತಗಳಂತ ಹಾಕಿಬಿಡ್ತೀರಿ. ಆದರೆ ಪೂರ್ವದಿಂದ ಬರ್ತಕ್ಕಂಥ ಗಾಳಿಯನ್ನು ತಡಿತಕ್ಕಂಥದ್ದು ಯಾವುದು, ಅಲ್ಲಿ ಅರಾವಳಿ ಆಗಿರ್ತದೆ. ಆಪ್ಷನ್ ಏನು 11 ಆಪ್ಷನ್ ಡಿ ಆಗಿರ್ತದೆ. ಇನ್ನು ಕ್ವಶನ್ ನಂಬರ್ 12 ನೋಡಿದ್ರೆ ಗೋವಾ ಭಾರತದ ದಕ್ಷಿಣ ಭಾಗಕ್ಕೈತಿ. ಹಾಗಾದ್ರೆ ಅಸ್ಸಾಂ ಯಾವ ಭಾಗದಾಗೈತಿ? ಅಸ್ಸಾಂನಾಗ ಯಾವುದು ಅಂತಂದ್ರೆ ಈಶಾನ್ಯ ಭಾಗದ ಒಳಗೆ ನಾವು ಅಸ್ಸಾಂ ಐತಿ. ಹಾಗಾಗಿ 12ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಡಿ. ಇನ್ನು ಪ್ರಶ್ನೆ ಸಂಖ್ಯೆ 13 ಪರ್ಯಾಯ ಪ್ರಸ್ಥಭೂಮಿಯನ್ನು ಆಳಿದ ಪ್ರಮುಖ ಸಾಮ್ರಾಜ್ಯ. ಪರ್ಯಾಯ ಪ್ರಸ್ಥಭೂಮಿ ಅಂತಂದ್ರೆ ಭಾರತವನ್ನ ಒಂದು ಪರ್ಯಾಯ ದ್ವೀಪ ಅಂತ ಕರಿತೀವಿ. ಯಾಕೆ ಪರ್ಯಾಯ ಅಂತ ಕರಿತೀವಿ? 3 ಕಡೆ ಅದು ಸಮುದ್ರವನ್ನ ಅದು ಹೊಂದೈತಿ. ಅದು ಬಂಗಾಳ ಕೊಲ್ಲಿ, ಹಿಂದೂ ಮಹಾಸಾಗರ ಮತ್ತು ಅರಬ್ಬಿ ಸಮುದ್ರವನ್ನು ಹೊಂದೈತಲ್ಲ, ಆ 3 ಭಾಗವನ್ನು ನಾವು ಪರ್ಯಾಯ ದ್ವೀಪ ಅಂತ ಕರಿತೀವಿ. ಹಾಗಾದ್ರೆ ಈ ಪರ್ಯಾಯ ದ್ವೀಪವನ್ನು ಆಳಿರ್ತಕ್ಕಂಥ ಪ್ರಮುಖ ಸಾಮ್ರಾಜ್ಯ ಯಾವುದು ಅಂತಂದ್ರೆ ಅವರ್ ಕರೆಕ್ಟ್ ಆನ್ಸರ್ ಈಸ್ ವಿಜಯನಗರ ಎಂಪೈರ್, ವಿಜಯನಗರ ಸಾಮ್ರಾಜ್ಯ. ಯಾಕಂದ್ರೆ ಮೌರ್ಯರು, ಗುಪ್ತರು ಮತ್ತು ಮೊಘಲರು ಅವರು ಉತ್ತರ ಭಾರತದ ಒಳಗೆ ಬಹಳಷ್ಟು ಡಾಮಿನೆಂಟ್ ಮಾಡಿದರು. ಒಂದು ಸ್ವಲ್ಪ ಬಂದು ಆಳ್ವಿಕೆ ಮಾಡಿ ದಾಳಿ ಮಾಡಿ ಹೋಗ್ಯಾರ. ಆದ್ರೆ ಅವರು ಆಳ್ವಿಕೆ ಮಾಡಲಿಕ್ಕೆ ಹೆಚ್ಚು ಅವ್ರಿಗಾಗಿಲ್ಲ, ಪ್ರಮುಖವಾಗಿರ್ತಕ್ಕಂಥದ್ದು. ಸೊ ಇಲ್ಲಿ ನಾವು ವಿಜಯನಗರ ಸಾಮ್ರಾಜ್ಯ ಅಂತ ನೋಡ್ತೀವಿ. ಯಾವುದು 13ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ವಿಜಯನಗರ. ಇನ್ನು ಪ್ರಶ್ನೆ ಸಂಖ್ಯೆ 14 ನೋಡೋದಾದ್ರೆ ಪ್ರಶ್ನೆ ಸಂಖ್ಯೆ 14 ನೋಡೋದಾದ್ರೆ ಏನೈತಿ, ಪತಿ ಪತ್ನಿ ಮತ್ತು ಮಕ್ಕಳಿರುವ ಕುಟುಂಬ. ಅಂದ್ರೆ ಅದರೊಳಗೆ ತಂದೆ ತಾಯಿ ಮತ್ತು ಮಕ್ಕಳಿದ್ರು ಅಂದ್ರೆ ಅದನ್ನು ನಾವು ವಿಭಕ್ತ ಕುಟುಂಬ ಅಂತ ಕರಿತೀವಿ. ಅದನ್ನು ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಕರಿತೀವಿ. 3 ತಲೆಮಾರಿನ ಜನ ಇದ್ರು ಅಂತಂದ್ರೆ
ಅದನ್ನು ನಾವು ಅವಿಭಕ್ತ ಕುಟುಂಬ ಅಥವಾ ಜಾಯಿಂಟ್ ಫ್ಯಾಮಿಲಿ ಅಂತ ನಾವು ಕರಿತೀವಿ. 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. ಅತ್ತೆ ಎಂದರೆ ನೋಡಿ, ಇದು ಕನ್ನಡದಲ್ಲಿ ಕೇಳಬೇಕಾಗಿರ್ತಕ್ಕಂಥ ಪ್ರಶ್ನೆ ಅಂತ ನೀವು ಭಾವಿಸ್ತೀರಿ. ಆದ್ರೆ ಕುಟುಂಬ ಅನ್ನುವಂಥದ್ದು ಪರಿಸರದಲ್ಲಿ ಒಂದು ಪಾಠ ಐತಿ, ಅದಕ್ಕೆ ರಿಲೇಟೆಡ್ ಆಗಿ ಇಲ್ಲಿ ಪ್ರಶ್ನೆಯನ್ನು ಕೇಳ್ಯಾರ. ಅತ್ತೆ ಎಂದರೆ ತಂದೆಯ ತಂಗಿ, ಅದಕ್ಕೆ ನಾವು ಸಿಂಪಲ್ ಆಗಿ ಸೋದರತ್ತಿ ಅಂತಲೂ ಕೂಡ ನಾವು ಭಾಷೆಯಲ್ಲಿ ಆಡು ಭಾಷೆಯಲ್ಲಿ ಕರಿತೀವಿ. ಹಾಗಾಗಿ ಎಷ್ಟು 15ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. ಇನ್ನು 16ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು? ಇದು ಗ್ರಾಮೀಣ ಸಮುದಾಯದ ಲಕ್ಷಣವಾಗಿದೆ. ಅಂದ್ರೆ ಗ್ರಾಮಗಳಲ್ಲಿ ವಾಸ ಮಾಡ್ತಕ್ಕಂಥ ಜನರ ಸಮುದಾಯದ ಲಕ್ಷಣ ಅಂತ ಕರೀತಾರೆ. ಯಾವುದು? ದೊಡ್ಡ ಕಟ್ಟಡಗಳಾಗಲಿ, ಟ್ರಾಫಿಕ್ ಜಾಮ್ ಆಗಲಿ, ಅಂಗಡಿಗಳ ಸಾಲಾಗಲಿ ಗ್ರಾಮೀಣ ಒಳಗೆ ಇರಂಗಿಲ್ಲ. ಅಲ್ಲಿನ ಜನರ ಮುಖ್ಯ ಕಸುಬು ಏನಾಗಿರ್ತದೆ? ಅಲ್ಲಿನ ಜನರ ಮುಖ್ಯ ಕಸುಬು ವ್ಯವಸಾಯ ಆಗಿರ್ತೈತಿ. ಗ್ರಾಮೀಣ ಜನರ ಮುಖ್ಯ ಕಸುಬು ವ್ಯವಸಾಯ ಆಗಿರ್ತೈತಿ. ಈ ರೀತಿ ಏನಾಗ್ಯಪ್ಪ ಅಂದ್ರೆ ಒಟ್ಟು 16 ಪ್ರಶ್ನೆಗಳನ್ನು ನಾವು ಈಗಾಗಲೇ ಅಭ್ಯಾಸ ಮಾಡಿದ್ವಿ. ಇನ್ನು ಸಾಮಾನ್ಯ ಜ್ಞಾನ ಅಂದ್ರೆ ಜನರಲ್ ನಾಲೆಜ್ಗೆ ಸಂಬಂಧಪಟ್ಟಿರ್ತಕ್ಕಂಥ 10 ಪ್ರಶ್ನೆಗಳನ್ನು ಕೇಳಲಾಗಿತ್ತು. ಆ 10 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಈಗ ನಾವು ನೋಡೋಣ. ಮೊದಲನೇ ಪ್ರಶ್ನೆ ಏನಪ್ಪ ಅಂತಂದ್ರೆ, ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತ ಏಕೈಕ ಕ್ರಿಕೆಟ್ ಆಟಗಾರ ಯಾರು ಅಂತ ಕೇಳಿದ್ದಾರೆ. ಆಪ್ಷನ್ಗೆ ಸರಿಯಾದ ಉತ್ತರ, ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕ್ರಿಕೆಟ್ನ ದೇವರಂತೆ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತಹ ಸಚಿನ್ ತೆಂಡೂಲ್ಕರ್. ದ ಓನ್ಲಿ ಕ್ರಿಕೆಟ್ ಪ್ಲೇಯರ್ ಹೂ ಈಸ್ ಆನ್ ಅವಾರ್ಡಿ ಆಫ್ ಭಾರತ ರತ್ನ ಈಸ್ ಸಚಿನ್ ತೆಂಡೂಲ್ಕರ್. ಭಾರತದ ರಾಷ್ಟ್ರೀಯ ಕ್ರೀಡಾ ದಿನ ಅಂತ ಹೇಳಿ ನಾವು ಎಂದು ಆಚರಿಸ್ತೀವಿ? ಭಾರತದ ರಾಷ್ಟ್ರೀಯ ಕ್ರೀಡಾ ದಿನ ಅಂತೇಳಿ ನಾವು ಆಗಸ್ಟ್ 29ನೇ ತಾರೀಕು ನಾವು ಆಪ್ಷನ್ 2ನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾದ ಉತ್ತರ. ಇನ್ನು ಪ್ರಶ್ನೆ ಸಂಖ್ಯೆ 3 ನೋಡೋದಾದರೆ, ಭಾರತದ ಕ್ಷೀರ ಕ್ರಾಂತಿಯ ಪಿತಾಮಹ. ಕ್ಷೀರ ಅಂತಂದ್ರೆ ಹಾಲು ಮತ್ತು ಅದರ ಉತ್ಪನ್ನಗಳನ್ನು ಪ್ರೋತ್ಸಾಹಿಸಲಿಕ್ಕೆ ಇರ್ತಕ್ಕಂಥ ಒಂದು ಕ್ರಾಂತಿಯನ್ನು ಮಾಡಿರ್ತಕ್ಕಂಥದ್ದು ಅದು ಯಾರಪ್ಪ ಅಂತಂದ್ರೆ ಡಾಕ್ಟರ್ ವರ್ಗೀಸ್ ಕುರಿಯನ್. ದ ಫಾದರ್ ಆಫ್ ಇಂಡಿಯನ್ ವೈಟ್ ರೆವಲ್ಯೂಷನ್ ಈಸ್ ಅಂತ ಅಲ್ಲಿ ಕರೀತಾರೆ. ಇನ್ನು HAL ಹಾಲ್ನ ವಿಸ್ತೃತ ರೂಪ ಅಂತ ಕೇಳ್ಯಾರ. HAL ಹಾಲ್ನ ವಿಸ್ತೃತ ರೂಪ ಅಂತ ಕೇಳಿದಾಗ ದ ಕರೆಕ್ಟ್ ಆನ್ಸರ್ ಈಸ್ HAL, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಅಂದ್ರೆ 4ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರ್ತದೆ. ಇನ್ನು ಕ್ವಶನ್ ನಂಬರ್ 5 ನೋಡಿದ್ರೆ ಭಾಳ ಈಸಿ ಆಗಿರ್ತಕ್ಕಂಥ ಪ್ರಶ್ನೆ ಇದು. ಇಂಗ್ಲೀಷ್ನಲ್ಲಿಯೂ ಕೂಡ ನಾವು ಇದನ್ನು ನೋಡ್ತೀವಿ. ಇಸ್ರೋದ ಪ್ರಧಾನ ಕಚೇರಿ ಇರುವಂಥ ಒಂದು ಸ್ಥಳ ಅಂತ ಕರೀತಾರೆ. ಇಸ್ರೋದ ಪ್ರಧಾನ ಕಚೇರಿ ಇರ್ತಕ್ಕಂಥ ಸ್ಥಳ ಆಪ್ಷನ್ ಬಿ ಬೆಂಗಳೂರು. ಇನ್ನು ಕ್ವಶನ್ ನಂಬರ್ 6, ಕರ್ನಾಟಕ ಸರ್ಕಾರ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಆರಂಭಿಸಿರುವ ವೈದ್ಯಕೀಯವಾಗಿರ್ತಕ್ಕಂಥ ಸೇವೆ ಯಾವುದು? ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ ಅಂತ ಅಲ್ಲಿ ಕರ್ನಾಟಕ ಸರ್ಕಾರ ಅವರ ಹೆಸರಿನ ಮೇಲೆ ಒಂದು ವಿಶೇಷವಾದ ವೈದ್ಯಕೀಯ ಸೇವೆಯನ್ನು ಪ್ರಾರಂಭ ಮಾಡೈತಿ. ಯಾಕಂದರೆ ಅವರು ಹಾರ್ಟ್ ಅಟ್ಯಾಕ್ ಆಗಿ ಅವರು ನಮ್ಮನ್ನು ಅಗಲಿರೋದ್ರಿಂದ ಹಾರ್ಟ್ ರಿಲೇಟೆಡ್ ಸಮಸ್ಯೆಗಳಿಗೆ ಜನರಿಗೆ ಸಹಾಯವನ್ನು ಮಾಡಬೇಕು ಅಂಥೇಳಿ ಕರ್ನಾಟಕ ಸರ್ಕಾರ ಈ ಮಹತ್ತರವಾಗಿರ್ತಕ್ಕಂಥ ಯೋಜನೆಯನ್ನು ತಗೊಂಡೈತಿ. ಹಾಗಾಗಿ 6ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎ. ಇನ್ನು ಪ್ರಶ್ನೆ ಸಂಖ್ಯೆ 7 ನೋಡೋದ್ರೆ, ಸಾಂಸ್ಕೃತಿಕ ನಗರಿ ಅಂತ ಯಾವುದನ್ನು ಕರಿತೀವಿ? ನಾವು ಮೈಸೂರು ಅಂತ ಕರಿತೀವಿ. ಸಾಂಸ್ಕೃತಿಕ ನಗರಿ ಮೈಸೂರು ಅಂತ ಕರಿತೀವಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು ಪ್ರಶ್ನೆ ಸಂಖ್ಯೆ 8 ನೋಡಿದ್ರೆ, ಭಾರತದ ರಾಷ್ಟ್ರೀಯ ಕ್ರೀಡೆ ಭಾಳ ಈಸಿಯಾಗಿರ್ತಕ್ಕಂಥದ್ದು ಹಾಕಿ ಅಂತ ನಾವು ಕರಿತೀವಿ. ರಾಷ್ಟ್ರಕವಿ ಬಿರುದಾಂಕಿತ ಪ್ರಥಮ ಕವಿ ಗೋವಿಂದ ಪೈ ಆಗ್ತಾರೆ. ನಂತರ 2ನೇದವರು ಕುವೆಂಪು, 3ನೇದವರು GS ಸೂರ್ಯದ್ರಪ್ಪ. ಹಾಗಾಗಿ ಗೋವಿಂದ ಪೈ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 10 ಅಂದ್ರೆ ಕೊನೆಯ ಪ್ರಶ್ನೆ ಯಾವುದಪ್ಪ ಅಂತಂದ್ರೆ, ಇತ್ತೀಚೆಗೆ ಭಾರತ ಸೈನ್ಯ ಕೈಗೊಂಡ ಕಾರ್ಯಾಚರಣೆ ಯಾವುದು? ಅದು ಆಪ್ಷನ್ ಸಿ ಆಪರೇಷನ್ ಸಿಂಧೂರ್. ಆಪ್ಷನ್ ಸಿ ಈಸ್ ದ ಕರೆಕ್ಟ್. ಹಾಯ್, ಎಲ್ಲರಿಗೂ ನಮಸ್ಕಾರ. ಈಗ ಆದರ್ಶ ಪರೀಕ್ಷೆಯ ಮೆಂಟಲ್ ಎಬಿಲಿಟಿ ವಿಷಯಕ್ಕೆ ಸಂಬಂಧಿಸಿರುವಂಥ 10 ಕ್ವಶನ್ಗಳನ್ನು 1 by 1 ಡಿಸ್ಕಸ್ ಮಾಡ್ತಾ ಹೋಗೋಣ.
ಒಂದನೇ ಕ್ವಶನ್ ನೋಡ್ರಿ ಏನೈತಿ. ಒಂದನೇ ಕ್ವಶನ್ ಎದ್ರ ಬಗ್ಗೆ ಐತೆ ಅಂದ್ರೆ ಲೆಟರ್ ಸೀರೀಸ್ ಬಗ್ಗೆ ಕೊಟ್ಟಾರ. EH, GJ, IL, KN, ನೆಕ್ಸ್ಟ್ ಯಾವ ಲೆಟರ್ ಬರ್ತೈತಿ ಕೇಳತ್ತಾರೆ. ಸೊ ಇಲ್ಲಿ ಏನೈತೆ ಅಂದ್ರೆ ಯಾವ ಟಾಪಿಕ್ಗೆ ಸಂಬಂಧಪಟ್ಟೈತೆ ಅಂದ್ರೆ ಡಬಲ್ ಪ್ಯಾಟರ್ನ್ ಲೆಟರ್ ಸೀರೀಸ್ ಅಂತ ಕರೀತಾರೆ ಇದಕ್ಕೆ. ಸೊ ಇಲ್ಲಿ ಡಬಲ್ ಪ್ಯಾಟರ್ನ್ ಲೆಟರ್ ಸೀರೀಸ್ ಐತಿ ನೋಡ್ರಿ. ಈ ಇದಿದ ಎಲ್ಲ ಗುಂಪಿನ ಮೊದಲ ಅಕ್ಷರಗಳನ್ನು ನೋಡ್ರಿ, ಎಲ್ಲಾ ಗುಂಪಿನ ಮೊದಲ ಅಕ್ಷರನ ಕಂಪೇರ್ ಮಾಡ್ಕೊತ ಹೋಗ್ರಿ. ಈ ಇದಿದ ಏನಾಗೈತಿ ಜಿ ಆಗೈತಿ. ಹಂಗಾರೆ ಎಷ್ಟು ಪ್ಲಸ್ ಮಾಡ್ಯಾರು FG ಅಂದ್ರೆ ಎಷ್ಟು ಪ್ಲಸ್ ಮಾಡ್ಯಾರು +2 ಮಾಡ್ಯಾರ. +2 ಮಾಡ್ರಿ ಏನಾಯ್ತು ಜಿ ಬತ್. ನೆಕ್ಸ್ಟ್ ಜಿಗೆ ನೆಕ್ಸ್ಟ್ ಫಸ್ಟ್ ಲೆಟರ್ ನೋಡಿ, ನೆಕ್ಸ್ಟ್ ಗ್ರೂಪಿನ ಫಸ್ಟ್ ಲೆಟರ್ ನೋಡ್ರಿ ಏನೈತಿ ಆ ಐತಿ. ಜಿ ಇದ್ದಿದ್ದು ಆ ಆಗೈತಿ ಅಂದ್ರೆ ಅಲ್ಲಿ ಏನ್ ಮಾಡ್ಯಾರು ಅಲ್ಲೂ ಏನಾಗೈತಿ +2 ಮಾಡ್ಯಾರ. ನೆಕ್ಸ್ಟ್ ಆ ಇದ್ದಿದ್ದ ಕೆ ಆಗೈತಿ, ಅಲ್ಲೂ ಏನ್ ಮಾಡ್ಯಾರು +2 ಮಾಡ್ಯಾರ. ನೀವು ನೆಕ್ಸ್ಟ್ ಏನ್ ಮಾಡ್ಬೇಕು +2ನ ಮಾಡ್ಬೇಕು. ಕೆಗೆ +2 ಮಾಡಿದಾಗ +1 ಮಾಡ್ರಿ ಎಲ್ಲಿ ಬರ್ತೈತಿ, +2 ಮಾಡ್ರ ಎಂ ಬರ್ತೈತಿ. ಸೊ ಏನ್ ಬರ್ಬೇಕಿಲ್ಲ ಫಸ್ಟ್ ಲೆಟರ ಎಂ ಬರ್ಬೇಕು. ಈಗ ಇನ್ನೊಂದು ಪ್ಯಾಟರ್ನ್ ಐತಿಲ್ಲ H, J, L, K ನೆಕ್ಸ್ಟ್ ಯಾವ ಬರ್ತದೆ ಕೇಳ್ಯಾರ. ಸೊ ಇಲ್ಲಿ H ಇದ್ದದ್ದು J ಆಗೈತೆ ಅಂದ್ರೆ ಅಲ್ಲೂ ಏನ್ ಮಾಡ್ಯಾರು +2 ಮಾಡ್ಯಾರ. H ಇದ್ದು J ಆಗ್ಬೇಕಾದ್ರೆ ಏನ್ ಮಾಡ್ಬೇಕು +2 ಮಾಡ್ಬೇಕು. HIJ. ನೆಕ್ಸ್ಟ್ J ಇದ್ದಿದ್ದು ಏನಾಗೈತಿ L ಆಗೈತಿ, ಅಲ್ಲೂ ಏನ್ ಮಾಡ್ಯಾರು +2 ಮಾಡ್ಯಾರ. ನೆಕ್ಸ್ಟ್ L ಇದ್ದಿದ್ದು ಏನಾಗ್ಬೇಕಾರ +2. ನೆಕ್ಸ್ಟ್ ನಾವು ನೆಕ್ಸ್ಟ್ ಏನ್ ಮಾಡ್ಬೇಕಿಲ್ಲ +2 ಮಾಡ್ಬೇಕು. ಎಲ್ಗೆ ಸಾರಿ ಎನ್ಗೆ +2 ಮಾಡಿದಾಗ +1 ಮಾಡಿದ್ರ O ಬರ್ತೈತಿ, +2 ಮಾಡಿದ್ರ P ಬರ್ತೈತಿ. ಸೊ ಆನ್ಸರ್ ಏನ್ ಬರ್ಬೇಕು ನಮಗ MP ಬರ್ಬೇಕು. ಸೊ ಯಾವ್ದೈತಿ ಆಪ್ಷನ್ ಬಿ MP ಕರೆಕ್ಟಾ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನೈತಿ. ಪ್ರಣವಿಯು ತನ್ನ ಮನೆಯಿಂದ ಪೂರ್ವಕ್ಕೆ 5 ಕಿಲೋಮೀಟರ್ ಚಲಿಸಿ ಬಲಕ್ಕೆ ತಿರುಗಿ 8 ಕಿಲೋಮೀಟರ್ ಚಲಿಸಿ ಪುನಃ ಬಲಕ್ಕೆ ತಿರುಗಿ 3 ಕಿಲೋಮೀಟರ್ ಚಲಿಸಿದರೆ ಅವಳು ಚಲಿಸುತ್ತಿರುವ ದಿಕ್ಕು ಯಾವುದು ಕೇಳ್ಯಾರ. ಪ್ರೆಸೆಂಟ್ ಆಗಿ ಯಾವ ದಿಕ್ಕಿನಾಗ ಚಲಿಸತ್ತಾಳು ಕೇಳತ್ತಾರ. ಸೊ ಅಲ್ಲಿ ಏನು ಕೊಟ್ಟಾರಲ್ಲ ಮೊದಲು ಏನ್ ಮಾಡ್ಬೇಕು ಅದನ್ನ ಡಯಾಗ್ರಾಮ್ ಹಾಕೋಬೇಕು. ಪ್ರಣವಿಯು ತನ್ನ ಮನೆಯಿಂದ ಪೂರ್ವಕ್ಕೆ 5 ಕಿಲೋಮೀಟರ್ ಚಲಿಸ್ಯಾಳ. ಫಸ್ಟ್ ಎಕಡೆ ಹೋಗ್ಯಾಳು ಪೂರ್ವಕ್ಕೆ ಹೋಗ್ಯಾಳ. ಪೂರ್ವಕ್ಕೆ ಅಂದ್ರೆ ಎಕಡೆ ಹೋಗ್ಬೇಕು ಈಚೆ ಕಡೆ. ಸೊ ಇದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ತಿಳ್ಕೊಂಡ್ರ ಪೂರ್ವಕ್ಕೆ ಅಂದ್ರೆ ಎಕಡೆ ಹೋಗ್ಬೇಕು ಈ ಕಡೆ. ಎಷ್ಟು ಕಿಲೋಮೀಟರ್ ಹೋಗ್ಯಾರು 5 ಕಿಲೋಮೀಟರ್ ಹೋಗ್ಯಾರ ಕರೆಕ್ಟಾ. ನೆಕ್ಸ್ಟ್ ಚಲಿಸಿ ಬಲಕ್ಕೆ ತಿರುಗಿ 8 ಕಿಲೋಮೀಟರ್ ಚಲಿಸಿದಳು. ಬಲಕ್ಕೆ ಅಂದ್ರೆ ಈ ಕಡೆ ಮುಖ ಮಾಡಿ ಹೊಂಟಾರಿ, ನೀವ ಹೊಂಟಾರೆ ತಿಳ್ಕೊಬೇಕಲ್ಲಿ. ಸೊ ಇಲ್ಲಿ ಈ ಕಡೆ ಮುಖ ಮಾಡಿ ಹೊಂಟಾಗ ನಿಮ್ಮ ಬಲ ಎಕಡೆ ಆಕೈತಿ ಮ್ಯಾಲ ಆಕೈತಿ ಕೆಳಗೆ ಆಕೈತಿ, ಎಕಡೆ ಆಕೈತಿ ಕೆಳಗೆ ಹಾಕತೈತಿ. ಸೊ ಏನ್ ಮಾಡ್ಬೇಕು ಕೆಳಗೆ ಚಲಿಸ್ತಾವ. ಎಷ್ಟು ಕಿಲೋಮೀಟರ 8 ಕಿಲೋಮೀಟರ್. ಸೊ ಎಷ್ಟು ಕಿಲೋಮೀಟರ್ 8 ಕಿಲೋಮೀಟರ್ ಏನ್ ಮಾಡ್ತಾಳು ಕೆಳಗೆ ಚಲಿಸ್ತಾಳ ಬಲಕ್ಕೆ. ನೆಕ್ಸ್ಟ್ ಪುನಃ ಬಲಕ್ಕೆ ತಿರುಗಿ 3 ಕಿಲೋಮೀಟರ್ ಚಲಿಸಿದಳು. ಪುನಃ ಬಲಕ್ಕೆ ಈಗ ಕೆಳಗೆ ಮುಖ ಮಾಡಿ ಬರತ್ತಾಳ, ಇಲ್ಲಿ ಕೆಳಗೆ ಮುಖ ಮಾಡಿ ಬರತ್ತ ಅಂದ್ರೆ ನೆಕ್ಸ್ಟ್ ಬಲಕ್ಕೆ ತಿರುಗಬೇಕಂದ್ರ ಎಕಡೆ ತಿರುಗ್ತಾಳಕಿ ಈ ಕಡೆ ನೀವ ಬರತ್ತಾರ ತಿಳ್ಕೊಬೇಕು. ಹಿಂಗೆ ಕೆಳಗೆ ಮುಖ ಮಾಡಿ ನೀವ ಬರತ್ತಾರ ಅಂದ್ರ ನಿಮ್ಮ ಬಲ ಎಕಡೆ ಆಕೈತಿ ಈ ಕಡೆ ಆಕೈತಿ. ಸೊ ಈ ಕಡೆ ಎಷ್ಟು ಕಿಲೋಮೀಟರ್ ಹೋಗ್ಯಾಳು 3 ಕಿಲೋಮೀಟರ್ ಕರೆಕ್ಟಾ. 3 ಕಿಲೋಮೀಟರ್. ಕ್ವಶನ್ ಏನ್ ಕೇಳ್ಯಾರು ಚಲಿಸಿದರೆ ಅವಳು ಈಗ ಚಲಿಸುತ್ತಿರುವ ದಿಕ್ಕು ಯಾವುದು. ಸೊ ಹಂಗಾರ ಈಗ ಯಾವ ದಿಕ್ಕಿಗೆ ಚಲಿಸತ್ತಾಳ ಕೇಳತ್ತಾರ. ಹಂಗಾರ ಈಗ ಯಾವ ದಿಕ್ಕಿಗೆ ಮುಖ ಮಾಡಿ ಚಲಿಸತ್ತಾಳಕಿ ಈ ಕಡೆ ಇರೋದು ಯಾವ ದಿಕ್ಕು ಪಶ್ಚಿಮ ದಿಕ್ಕು. ಸೊ ರೈಟ್ ಆನ್ಸರ್ ಆಪ್ಷನ್ ಬಿ ಪಶ್ಚಿಮ ದಿಕ್ಕು. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈ ಸರಣಿಯ ಮುಂದಿನ ಸಂಖ್ಯೆ ಕೇಳ್ಯಾರ. ಇಲ್ಲೊಂದು ನಂಬರ್ ಸಿರೀಸ್ ಕೊಟ್ಟಾರ. ನಂಬರ್ ಸಿರೀಸ್ ಭಾಳ ಸಿಂಪಲ್ ಐತಿ ನೋಡ್ರಿ. ಕ್ವಶನ್ ನಂಬರ್ 3 ನೋಡ್ರಿ. ನಂಬರ್ ಸಿರೀಸ್ ಕೊಟ್ಟಾರು. ಇಲ್ಲಿ ಏನಾಗೈತೆ ಅಂದ್ರೆ ಮೊದಲು ಅವುಗಳ ಡಿಫ್ರೆನ್ಸ್ ಅನ್ನ ತೆಗಿಬೇಕು ನೀವು. ಲೆಟರ್ ಸಿರೀಸ್ ಕೊಟ್ಟಾಗ ಮೊದಲು ಏನ್ ಮಾಡ್ಬೇಕು ಅವುಗಳ ಡಿಫ್ರೆನ್ಸ್ ಅನ್ನ ತಗೋಬೇಕು. ಸೊ ಇಲ್ಲಿ ನೋಡ್ರಿ 8 ಇದ್ದಿದ್ದು 12 ಆಗೈತಿ. 8 ಇದ್ದಿದ್ದು 12 ಆಗೈತಿ ಅಂದ್ರೆ ಅಲ್ಲಿ ಏನಾಗಿರ್ತೈತಿ 8 ಇದ್ದು 12 ಆಗಿದ್ದಾರೆ ಏನ್ ಮಾಡಿರ್ತಾರ +4 ಮಾಡ್ಯಾರ ಕರೆಕ್ಟಾ. ನೆಕ್ಸ್ಟ್ 12 ಇದ್ದಿದ್ದು 18 ಆಗೈತಿ. ನೆಕ್ಸ್ಟ್ ಎಷ್ಟು ಮಾಡ್ಯಾರ +12 ಇದ್ದಿದ್ದು 18 ಆಗೈತಿ ಅಂದ್ರ +6 ಮಾಡಿರ್ತಾರೆ. ನೆಕ್ಸ್ಟ್ 18 ಇದ್ದಿದ್ದು 26 ಆಗೈತಿ. 18 ಇದ್ದಿದ್ದು 26 ಆಗೈತಿ ಅಂದ್ರ +8 ಮಾಡ್ಯಾರ. ನೆಕ್ಸ್ಟ್ 26 ಇದ್ದಿದ್ದ ಎಷ್ಟು ಆಗ್ಬೇಕಂತ ಕೇಳತ್ತಾರ. ಈಗ ನೋಡಿ +4 +6 +8 ಹಂಗಾರೆ ನೆಕ್ಸ್ಟ್ ಎಷ್ಟು ಕೂಡಿಸ್ಬೇಕು ನಾವ ಎಷ್ಟು ಕೂಡಿಸ್ಬೇಕು +10 ಕೂಡಿಸ್ಬೇಕು. 10 ಕೂಡಿಸ್ಬೇಕು. ಹಂಗಾರೆ 26ಕ್ಕೆ 10 ಕೂಡಿಸ್ರೆ ಎಷ್ಟು ಬರ್ತೈತಿ 36. ಸೊ ರೈಟ್ ಆನ್ಸರ್ ಯಾವ್ದಾ ಆಪ್ಷನ್ ಎ 36. ಓಕೆ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಕೋಡಿಂಗ್ ಡಿಕೋಡಿಂಗ್ ಬಗ್ಗೆ ಒಂದು ಕ್ವಶನ್ ಕೊಟ್ಟರು ನೋಡ್ರಿ. ಏನೈತಿ CAR ಕಾರ್ ಎಂಬುದನ್ನು 22 ಎಂದು ಸಂಕೇತಿಸಿದರೆ BUS ಬಸ್ ಎಂಬುದನ್ನು ಹೀಗೆ ಸಂಕೇತಿಸಬಹುದು ಅಂತ ಕೊಟ್ಟಾರ. ಇಲ್ಲಿ ನೋಡ್ರಿ CAR
ಈ ಕಾರ್ ಏನಾಗೈತಿ 22 ಆಗೈತಿ. ಮೊದಲು ಏನ್ ಮಾಡ್ಬೇಕು, ಈ ಕಾರ್ ಅನ್ನೋದು 22 ಹೆಂಗಾತು ಅದನ್ನ ಐಡೆಂಟಿಫೈ ಮಾಡ್ಬೇಕು. ನೋಡ್ರಿ, ಸಿ ನಂಬರ್ ಎಷ್ಟ 3, ಎ ನಂಬರ್ ಎಷ್ಟ 1, ಆರ್ ನಂಬರ್ ಎಷ್ಟ 18. ಸೊ ಇಲ್ಲಿ ಅವುಗಳ ಮೊದಲು ಏನ್ ಮಾಡ್ಬೇಕು, ಅವುಗಳ ಸ್ಥಾನ ಬೆಲೆಯನ್ನ ಬರ್ಕೋಬೇಕು. ಅವುಗಳ ಸ್ಥಾನ ಬೆಲೆ ಬರ್ಕೊಂಡ್ರೆ ನಿಮ್ಗೆ ಒಂದ್ ಸ್ವಲ್ಪ ಐಡಿಯಾ ಬರ್ತದೆ ಏನ್ ಮಾಡ್ಯಾರು ಅಂತ ಹೇಳಿ. ಇಲ್ಲಿ ನೋಡ್ರಿ 18 + 1 ಎಷ್ಟ 19, 19 + 3 22, ಮತ್ತ 22. ಸೊ ಇಲ್ಲಿ ಏನ್ ಮಾಡ್ಯಾರಂದ್ರ ಆ ಲೆಟರ್ಗಳ ಸ್ಥಾನ ಬೆಲೆಗಳನ್ನ ಏನ್ ಮಾಡ್ಯಾರು ಕೂಡಿಸಿದಾರ. ಕರೆಕ್ಟಾ? ನೀವು ಏನ್ ಮಾಡ್ಬೇಕು, ಇಲ್ಲಿ ಬಸ್ ಅನ್ನುವಂತ ವರ್ಡ್ ಅವುಗಳ ಲೆಟರ್ದ ಸ್ಥಾನ ಬೆಲೆಯನ್ನ ಕೂಡಿಸ್ಬೇಕು. ಬಸ್ BUS. ಕರೆಕ್ಟಾ? ಇಲ್ಲಿ ಬಿ ಅನ್ನುವಂಥದ್ದು ಎಷ್ಟನೇ ನಂಬರ 2 ನಂಬರ್, ಯು ಅನ್ನುವಂಥದ್ದು 21 ನಂಬರ್. ಕರೆಕ್ಟಾ? ಎಸ್ ಅನ್ನುವಂಥದ್ದು 19. ಕರೆಕ್ಟಾ? ಎಸ್ 19 ನಂಬರ, ಯು 21 ನಂಬರ, ಬಿ ಎಸ್ ನಂಬರ 2 ನಂಬರ್. ಅಷ್ಟು ಕೂಡಿಸ್ರಿ. 21 + 2 23, 23 + 19 ಎಷ್ಟ 9 3 12 2 4. ಸೊ ಎಷ್ಟು ಬರ್ತೈತಿ 42 ಬರ್ತೈತಿ. ಸೊ ಇಲ್ಲಿ ಅಷ್ಟುಗಳ ಸ್ಥಾನ ಬೆಲೆಯನ್ನು ಕೂಡಿಸಿದಾಗ ಎಷ್ಟು ಬರ್ತದೆ ನಮ್ಗೆ ಆನ್ಸರ್ 42. ಆಪ್ಷನ್ ಸಿ 42. ಕರೆಕ್ಟಾ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಕ್ವಶನ್ ನಂಬರ್ 5. ಕ್ವಶನ್ ನಂಬರ್ 5 ನೋಡ್ರಿ ಏನೈತಿ. ಧ್ರುವನ್ ಆಗಸ್ಟ್ 23 ಬುಧವಾರದಂದು ಜನಿಸಿದರೆ ಅದೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿದ ದಿನ ಯಾವುದು ಕೇಳುತ್ತಾರೆ. ಇಲ್ಲಿ ನೋಡ್ರಿ, ಅವನು ಜನಿಸಿದ ವಾರ ಮತ್ತು ದಿನಾಂಕವನ್ನ ಕೊಟ್ಟಾರ. ಹಂಗಾರ ಆಗಸ್ಟ್ 29 ಯಾವ ವಾರ ಆಗಿರ್ತದೆ? ಆಗಸ್ಟ್ 29 ಯಾವ ವಾರ ಕೊಟ್ಟಾರಿ? ಬುಧವಾರ. ಕರೆಕ್ಟಾ? ನಮಗೆ ಯಾವ್ದು ಕೇಳಾಕ್ತಾರ ಅವರ? ಆಗಸ್ಟ್ 15 ಕೇಳಾಕ್ತಾರ. ಸ್ವಾತಂತ್ರ್ಯ ದಿನಾಚರಣೆ ಯಾವಾಗಿರ್ತೈತಿ? ಆಗಸ್ಟ್ 15 ಇರ್ತೈತಿ. ಸೊ ನಮಗೆ ಅವ್ರು ಯಾವ್ದು ಕೇಳಾಕ್ತಾರೋ ಆಗಸ್ಟ್ 15 ಯಾವ ವಾರ ಬರ್ತೈತಿ ಅಂತ ಕೇಳಾಕ್ತಾರ. ಇಲ್ಲಿ ಏನ್ ಮಾಡ್ಯಾರಂದ್ರ ಮುಂದಿನ ದಿನಾಂಕದ ವಾರ ಮತ್ತು ದಿನಾಂಕವನ್ನ ಕೊಟ್ಟ ಹಿಂದಿನ ದಿನಾಂಕದ ವಾರ ಅಂತ ಕೇಳಾಕ್ತಾರೆ. ಕರೆಕ್ಟಾ? ಮುಂದಿನ ದಿನಾಂಕದ ವಾರ ಕೊಟ್ಟ ಹಿಂದಿನ ದಿನಾಂಕದ ವಾರ ಕೇಳಿದಾಗ ಏನ್ ಮಾಡ್ಬೇಕು, ಅಲ್ಲಿ ಇರುವಂತ ದಿನಗಳ ಎಷ್ಟು ದಿನ ಗ್ಯಾಪ್ ಐತಿ, ಎಷ್ಟು ದಿನ ಡಿಫ್ರೆನ್ಸ್ ಐತಿ ಮೊದಲ ಅಂತ ತಕೋಬೇಕು. ಆ ಡಿಫ್ರೆನ್ಸ್ ತಕೋಬೇಕಾದ್ರೆ ಏನ್ ಮಾಡ್ಬೇಕು, ಲಾಸ್ಟ್ ಡೇಟ್ ಮೈನಸ್ ಫಸ್ಟ್ ಡೇಟ್ ಸ್ಟಾರ್ಟಿಂಗ್ ಡೇಟ್ ಅನ್ನ ಮಾಡ್ಬೇಕು. ಲಾಸ್ಟ್ ಡೇಟ್ ಎಷ್ಟೈತಿ 29, ಸ್ಟಾರ್ಟಿಂಗ್ ಡೇಟ 15 ಐತಿ, ಮೈನಸ್ ಮಾಡ್ರಿ ಎಷ್ಟು ಬರ್ತೈತಿ 14. 14 ಬತ್ತ ಅಂದ್ರ 15ರಿಂದ ಆಗಸ್ಟ್ 15ರಿಂದ ಆಗಸ್ಟ್ 29ರವರೆಗೆ ಎಷ್ಟು ದಿನ ಆಗ್ತೈತಿ? 14 ದಿನ ಆಗ್ತೈತಿ. ಸೊ ಅಲ್ಲಿ ಎಷ್ಟು ದಿನ ಗ್ಯಾಪ್ ಇರ್ತೈತಿಲ್ಲ, ಆ ಗ್ಯಾಪ್ ಇರುವಂತ ದಿನಾನ ಏನ್ ಮಾಡ್ಬೇಕು 7ರಿಂದ ಡಿವೈಡ್ ಮಾಡ್ಬೇಕು. ಸೊ ಎಷ್ಟು ದಿನ ಗ್ಯಾಪ್ ಆಗಿತ್ತಿಲ್ಲ? 14 ದಿನ ಗ್ಯಾಪ್ ಐತಿ. ಸೊ ಅದನ್ನ ಏನ್ ಮಾಡ್ಬೇಕು 7ರಿಂದ ಡಿವೈಡ್ ಮಾಡ್ಬೇಕು. 7 2 14. ಸೊ ಶೇಷ ಎಷ್ಟು ಉಳಿತೈತಿಲ್ಲ? ಶೇಷ 0 ಉಳಿತೈತಿ. ಶೇಷ 0 ಉಳಿತಂದ್ರ ಇಲ್ಲಿ ಯಾವ ವಾರ ಕೊಟ್ಟಿರ್ತಾರಲ್ಲ ಅದ ವಾರ ಏನಾಗಿರ್ತೈತಿ ಆನ್ಸರ್ ಆಗಿರ್ತೈತಿ. ಕರೆಕ್ಟಾ? ಶೇಷ 0 ಉಳಿತಂದ್ರ ಅದ ವಾರ ಆನ್ಸರ್ ಆಗಿರ್ತೈತಿ. ಸೊ ಇಲ್ಲಿ ಶೇಷ 0 ಉಳಿದೈತಿ. ಹಂಗಾಗಿ ಸೊ ಏನಾಕೈತಿ ಆನ್ಸರ್ ಬುಧವಾರನ ಬರ್ತೈತಿ. ಸೊ ಆಪ್ಷನ್ ಡಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸಿರೀಸ್ಗೆ ಸಂಬಂಧಿಸಿದಂತ ಕ್ವಶನ್ ಐತಿ. ಇಲ್ಲಿ ನೋಡ್ರಿ, ಮೊದಲ ಒಂದು ಎರೋ ಮಾರ್ಕ್ ಇತ್ತು. ನೆಕ್ಸ್ಟ್ ಏನಾಗ್ತದೆ ಎರೋ ಮಾರ್ಕ ರೈಟ್ ಸೈಡ್ ಹೊಂಟಿತ್ತು. ರೈಟ್ ಸೈಡ್ ಹೊಂಟಿರುವಂತ ಎರೋ ಮಾರ್ಕ್ ಏನಾಯ್ತು ಲೆಫ್ಟ್ ಸೈಡ್ ಹೊಂಟೈತಿ. ಕರೆಕ್ಟಾ? ಮತ್ತೆ ಇನ್ನ ಏನ್ ಚೇಂಜ್ ಆಗೈತಿ, ಇನ್ನೊಂದು ಹೊಸ ಎರೋ ಮಾರ್ಕ್ ಬಂದೈತಿ. ಕರೆಕ್ಟಾ? ಅದು ಯಾವ ಡೈರೆಕ್ಷನ್ ಒಳಗೆ ಬಂದೈತಿ? ಅಲ್ಲಿ ಮೇಲೆ ಇರುವಂತ ಎರೋ ಮಾರ್ಕಿನ ಅಪೋಸಿಟ್ ಡೈರೆಕ್ಷನ್ ಬಂದೈತಿ. ನೆಕ್ಸ್ಟ್ ನೋಡ್ರಿ, ಇದು ಲೆಫ್ಟ್ ಸೈಡ್ ಇರುವಂತ ಎರೋ ಮಾರ್ಕ ರೈಟ್ ಸೈಡ್ ಹೊಂಟೈತಿ. ಅಲ್ಲಿ ಪ್ರತಿ ಸ್ಟೆಪ್ಗೂ ಏನಾಗತೈತಿ ಆ ಎರೋ ಮಾರ್ಕಿನ ಡೈರೆಕ್ಷನ್ ಚೇಂಜ್ ಆಗತೈತಿ. ಇಲ್ಲಿ ಲೆಫ್ಟ್ ಇದ್ದಿದ ನೆಕ್ಸ್ಟ್ ರೈಟ್ ಹೊಂಟೈತಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ರೈಟ್ ಹೋಗುವಂತ ಎರೋ ಮಾರ್ಕ ನೆಕ್ಸ್ಟ್ ಏನಾಗತೈತಿ ಲೆಫ್ಟಿಗೆ ಬರತೈತಿ. ನೆಕ್ಸ್ಟ್ ಇನ್ನೊಂದು ಹೊಸಾದ ಎರೋ ಮಾರ್ಕ್ ಬರತೈತಿ. ಇನ್ನೊಂದು ಹೊಸ ಎರೋ ಮಾರ್ಕ ಅದು ನೆಕ್ಸ್ಟ್ ಅದ್ರ ಅಪೋಸಿಟ್ ದಿಕ್ಕಿಗೆ ಹೊಂಟೈತಿ, ರೈಟ್ ದಿಕ್ಕಿಗೆ ಹೊಂಟೈತಿ. ಈಗ ಏನಾಗಬೇಕು, ಈ ಒಂದೇ ಎರೋ ಮಾರ್ಕ್ ಯಾವ ದಿಕ್ಕಿಗೆ ಹೊಂಟೈತಿ? ರೈಟ್ ಸೈಡ್ ಹೊಂಟೈತಿ. ಅದೇನಾಗಬೇಕು ಲೆಫ್ಟ್ ಸೈಡ್ ಬರ್ಬೇಕು. ಲೆಫ್ಟ್ ಸೈಡ್ ಬರ್ಬೇಕಾ? ನೆಕ್ಸ್ಟ್ ಈಗ ಇದು ಲೆಫ್ಟ್ ಸೈಡ್ ಹೊಂಟಿದ್ದೇನಾಗಬೇಕು ರೈಟ್ ಸೈಡ್ ಹೋಗ್ಬೇಕು. ನೆಕ್ಸ್ಟ್ ಇದ ರೈಟ್ ಸೈಡ್ ಹೊಂಟಿದ್ದ ಲೆಫ್ಟ್ ಸೈಡ್ ಬರ್ಬೇಕು. ನೆಕ್ಸ್ಟ್ ಇನ್ನೊಂದು ಏನಾಗಬೇಕಾ ಹೊಸ ಏರೋ ಮಾರ್ಕ್ ಬರ್ಬೇಕು. ಆ ಏರೋ ಮಾರ್ಕ ರೈಟ್ ಸೈಡ್ ಹೋಗ್ತಿರ್ಬೇಕು. ಹಂಗಾದ್ರೆ ರೈಟ್ ಆನ್ಸರ್ ಯಾವ್ದೈತಿ ನೋಡ್ರಿ, ಆಪ್ಷನ್ ಬಿ. ಈ ತರ ಚಿತ್ರ ಇದೆಯಲ್ಲೈತಿ ಆಪ್ಷನ್ ಬಿ ಒಳಗೈತಿ. ಸೊ ರೈಟ್ ಆನ್ಸರ್ ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕ್ವಶನ್ ನಂಬರ್ 7 ನೋಡ್ರಿ. ಕ್ವಶನ್ ನಂಬರ್ 7,
ಈ ಆಕೃತಿಯಲ್ಲಿರುವ ಆಯತಗಳ ಒಟ್ಟು ಸಂಖ್ಯೆ. ಸೊ ಈ ರೀತಿ ನಿಮಗೆ ಆಯತಗಳ ಸಂಖ್ಯೆ ಕಂಡುಹಿಡಿದ ಲೆಕ್ಕ ಕೊಟ್ಟಾಗ ಏನು ಮಾಡಬೇಕು, ಮೊದಲ ನಿಮ್ಗೆ ಎಷ್ಟು ಆಯತಗಳು ಕಾಣ್ತಾವಲ್ಲ ಅಲ್ಲಿ ಅವುಗಳಿಗೆ ಹೆಸರನ್ನ ಕೊಡ್ಬೇಕು. ನೋಡ್ರಿ, ಇದ ಏನು ಅಂತದ್ದು ಒಂದು ಆಯತ, ಬಿ ಸಿ ಡಿ. ಈ ಎ ಬಿ ಸಿ ಡಿ ಅನ್ನೋದು ಪ್ರತಿಯೊಂದು ಏನಾಗ್ಯಾವು, ಪ್ರತಿಯೊಂದು ಒಂದೊಂದು ಆಯತ ಆಗ್ಯಾವ. ಸೊ ಇಲ್ಲಿ ಈಗ ಏನು ಮಾಡಬೇಕು, ಮೊದಲ ಸಿಂಗಲ್ ಯಾವಕ್ಕಲ್ಲ ಅವ್ನು ಬರ್ಕೋಬೇಕು. ಆಮೇಲೆ ಎರಡೆರಡು ಸೇರಿಸಿ ಯಾವ್ಯಾವ ಆಯತ ಆಗತ್ತವು ಅವ್ನು ಬರ್ಕೋಬೇಕು. ಆಮೇಲೆ ಮೂರು ಸೇರಿಸಿ, ನಾಲ್ಕು ಸೇರಿಸಿ, 5 ಸೇರಿಸಿ, ಹಿಂಗೆ ಏನು ಮಾಡಬೇಕು, ಸ್ಟೆಪ್ ಬೈ ಸ್ಟೆಪ್ ಅವನ್ನ ಕೌಂಟ್ ಮಾಡ್ಕೊತ ಹೋಗ್ಬೇಕು. ಈಗ ನೋಡ್ರಿ, ಸಿಂಗಲ್ ತಗೋರಿ, ಎ ಬಿ ಸಿ ಡಿ 4 ಒಂದೊಂದು ಸಪ್ರೇಟ್ ಆಯತ ಅದಾವು. ಹಂಗಾರೆ ಎಷ್ಟು ಆಯತದು ಅಲ್ಲೇ ಸಪ್ರೇಟ್ ಆಗಿ ತಗೊಂಡಾಗ 4 ಆಯತಗಳು ಸಿಗ್ತಾವ. ನೆಕ್ಸ್ಟ್ ಎರಡೆರಡು ಸೇರಿಸಿ ನೋಡ್ರಿ, ಎ ಬಿ ಸೇರಿಸಿರ ಆಯತ ಆಗ್ತೈತೇನ, ಆಗಂಗಿಲ್ಲ. ನೆಕ್ಸ್ಟ್ ಸಿ ಡಿ ಸೇರಿಸಿರ ಆಗಂಗಿಲ್ಲ. ಡಿ ಸಿ ಸೇರಿಸಿರ ಆಗಂಗಿಲ್ಲ. ನೆಕ್ಸ್ಟ್ ಎ ಡಿ ಸೇರಿಸಿರ ಆಗಂಗಿಲ್ಲ. ಸರಿ, ಇಲ್ಲಿ ಸಿ ಡಿ ಸೇರಿಸಿರ ಆಯತ ಆಗ್ತೈತೆ ನೋಡ್ರಿ. ಈ ಎರಡೂ ಆಯತಗಳನ್ನ ಸೇರಿಸಿರ ಇನ್ನೊಂದು ಹೊಸ ಆಯತ ರೆಡಿ ಆಗ್ತೈತೆ. ಹಂಗಾರೆ ಇಲ್ಲೇ ಸಿ ಡಿ ಅನ್ನೋಂಥದ್ದು ಇನ್ನೊಂದು ಎಕ್ಸ್ಟ್ರಾ ಆಯತ ರೆಡಿ ಆಯ್ತು. ನೆಕ್ಸ್ಟ್ ಸಿ ಡಿ ಇ ಅನ್ನುವಂಥದ್ದು ಮತ್ತೊಂದು 3 ಸಾರ ಸೇರಿಸಿರ, 3 ಆಯತಗಳನ್ನು ಸೇರಿಸಿರ ಇನ್ನೊಂದು ಆಯತ ರೆಡಿ ಆಗತ್ತೈತಿ. ಯಾವ್ದಾವ್ದ, ಸಿ ಡಿ ಇ ಸಾರಿ ಸಿ ಡಿ ಎ ಈ 3 ಆಯತಗಳನ್ನು ಸೇರಿಸಿದಾಗ ಅಲ್ಲಿ ಏನಾಗತ್ತೈತಿ, ಮತ್ತೊಂದು ಆಯತ ರೆಡಿ ಆಗತ್ತೈತಿ. ಹೌದಾ, ಅದನ್ನ ಸಪ್ರೇಟ್ ಆಗಿ ಬರ್ಕೋಬೇಕು. ನೆಕ್ಸ್ಟ್ ಈ 4 ಆಯತಗಳನ್ನ ಸೇರಿಸಿದಾಗ ಮತ್ತೊಂದು ಆಯತ ರೆಡಿ ಆಗತ್ತೈತಿ. ಕರೆಕ್ಟಾ? ಎ ಬಿ ಸಿ ಡಿ ಇರುವಂತ ಈ ಸಪ್ರೇಟ್ ಆಗಿರುವಂತ 4 ಆಯತಗಳನ್ನ ಸೇರಿಸಿದಾಗ ಇನ್ನೊಂದು ಆಯತ ರೆಡಿ ಆಗತ್ತೈತಿ. ಸೊ ಅಲ್ಲಿಂದ ಇನ್ನೊಂದು ಎಕ್ಸ್ಟ್ರಾ ಆಯತ ಬಂತು, ಎ ಬಿ ಸಿ ಡಿ. ಸೊ ಈಗ ಟೋಟಲ್ ಮಾಡ್ರಿ, ಅಷ್ಟು 4, 5, 6, 7. ಹಂಗಾರ ಎಷ್ಟು ಆಯತ ಅದಾವ ಇಲ್ಲಿ, ಟೋಟಲ್ 7 ಆಯತಗಳು ಅದಾವು. ಸೊ ರೈಟ್ ಆಪ್ಷನ್ ಸಿ 7. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇಲ್ಲಿ ಅನಾಲಜಿಗೆ ಸಂಬಂಧಿಸಿದಂತ ಒಂದು ಕ್ವಶನ್ ಐತಿ. ಕೊಟ್ಟಿರುವ ಸಾಮ್ಯತೆಯನ್ನು ಪೂರ್ಣಗೊಳಿಸಿರಿ ಅಂತ ಕೇಳ್ಯಾರ. ಇಲ್ಲಿ ನೋಡ್ರಿ, 53:64 ಸಮಾನುಪಾತ 75 ಎಷ್ಟು ಬರ್ತದೆ ಕೇಳ್ತಾರೆ. ಮೊದಲು ನೀವು ಏನ್ ಮಾಡ್ಬೇಕಂದ್ರೆ ಇಲ್ಲಿ 53, 64 ಏನು ರಿಲೇಷನ್ ಐತಿ ಅದನ್ನ ಐಡೆಂಟಿಫೈ ಮಾಡ್ಬೇಕು. ಈ 53 64 ಹೆಂಗಾಗೈತಿ ಅನ್ನೋದನ್ನ ಐಡೆಂಟಿಫೈ ಮಾಡ್ಬೇಕು. ಈ 53 64 ಹೆಂಗಾಗೈತಿ ಅಂದ್ರ ಇಲ್ಲಿ ಕೊಟ್ಟಿರುವಂತ ಅಂಕಿಗಳನ್ನ ಮೊದಲು ಏನ್ ಮಾಡ್ಯಾರ, ಕೂಡ್ಸ್ಯಾರ. 5 + 3 ಎಷ್ಟಾಯ್ತು, 8 ಸ್ಕ್ವೇರ್ 64 ಅಂತ. ಸೊ ಅಲ್ಲಿ ಏನ್ ಮಾಡ್ಯಾರ ಅಂದ್ರ ಅಲ್ಲಿ ಕೊಟ್ಟಿರುವಂತ ಸಂಖ್ಯೆಯ ಅಂಕಿಗಳನ್ನ ಕೂಡ್ಸಿದ ಬಂದ ನಂತರ ಅದೇನು ಆನ್ಸರ್ ಬರ್ತೈತಿ ಅದನ್ನ ಸ್ಕ್ವೇರ್ ಮಾಡ್ಯಾರ. ಸೊ ನೀವು ಅದ ಸೇಮ್ ಮೆಥಡ್ ಅನ್ನ ಇಲ್ಲಿ ಅಪ್ಲೈ ಮಾಡ್ಬೇಕು. ಸೊ ಇಲ್ಲಿ 75 ಕೊಟ್ಟರು, 7 5 ಕೂಡಿಸಿರ ಎಷ್ಟ, 12. 12ರ ವರ್ಗ ಎಷ್ಟ, 144. ಸೊ 144 ಎಲ್ಲೈತಿ, ಆಪ್ಷನ್ ಡಿ 144. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕ್ವಶನ್ ನಂಬರ್ 9. ಒಂದು ಗಡಿಯಾರದಲ್ಲಿ ಸಮಯ 6 ಗಂಟೆ ಆಗಿದ್ದಾಗ ಗಡಿಯಾರದ ಮುಳ್ಳುಗಳ ನಡುವೆ ಉಂಟಾಗುವ ಕೋನ ಕೇಳ್ಯಾರ. ಸೊ 6 ಗಂಟೆ ಆಗೈತಂದ್ರ ಇಲ್ಲಿ 12, 6, 3, 9. 6 ಗಂಟೆ ಆಗೈತಂದ್ರ ಗಂಟೆಯ ಮುಳ್ಳು ಎಲ್ಲಿರ್ತೈತಿ, 6 ಮೇಲೆ ಇರ್ತೈತಿ. ನಿಮಿಷದ ಮುಳ್ಳು ಎಲ್ಲಿರ್ತೈತಿ, 12 ಮೇಲೆ ಇರ್ತೈತಿ. ಸೊ ಇಲ್ಲಿ ಈ ಮುಳ್ಳುಗಳ ನಡುವೆ ಉಂಟಾಗಿರುವಂತ ಕೋನ ಏನಾಗಿರ್ತೈತಿ ಅಂದ್ರೆ ಇಲ್ಲಿ 180 ಡಿಗ್ರಿ ಇರ್ತೈತಿ. ಸೊ ಇದು ಸರಳ ರೇಖೆ ಆಗಿರ್ತೈತಿ. ಸೊ ಸರಳ ರೇಖೆ ಯಾವಾಗ್ಲೂ ಏನಾಗಿರ್ತೈತಿ, 180 ಡಿಗ್ರಿ ಇರ್ತೈತಿ. ಸೊ ಹಂಗಾರ ರೈಟ್ ಆನ್ಸರ್ ಯಾವ್ದಾ, ಆಪ್ಷನ್ ಸಿ 180 ಡಿಗ್ರಿ. ಓಕೆ, ಲಾಸ್ಟ್ ಕ್ವಶನ್ ನೋಡ್ರಿ, ಏನೈತಿ, ಗುಂಪಿಗೆ ಸೇರದ್ದನ್ನು ಆಯ್ಕೆ ಮಾಡಿ. ಇಲ್ಲಿ 4 ಆಪ್ಷನ್ ಕೊಟ್ಟರು. 4 ಆಪ್ಷನ್ ಒಳಗೆ ಯಾವ್ದು ಗುಂಪಿಗೆ ಸೇರಂಗಿಲ್ಲ ಅದನ್ನ ನೀವು ಹುಡುಕಾಡ್ಬೇಕು. ಇಲ್ಲಿ ಕೊಟ್ಟಿರುವಂತ ಬಿ ಡಿ ಸಿ ಒಳಗ ಕೊಟ್ಟಿರುವಂತ ಎಲ್ಲಾ ಸಂಖ್ಯೆಗಳು ಏನಾಗ್ಯಾವ ಅಂದ್ರ ಪ್ರೈಮ್ ನಂಬರ್ಸ್ ಆಗ್ಯಾವ, ಅಂದ್ರ ಅವಿಭಾಜ್ಯ ಸಂಖ್ಯೆಗಳು ಆಗ್ಯಾವ. ಇಲ್ಲಿ ನೋಡ್ರಿ, 11 ಮತ್ತು 13 ಇವೆರಡು ಏನ ಅವಿಭಾಜ್ಯ ಸಂಖ್ಯೆಗಳು. ನೆಕ್ಸ್ಟ್ 17, 19 ಇದು ಕೂಡ ಏನ ಅವಿಭಾಜ್ಯ ಸಂಖ್ಯೆ. ನೆಕ್ಸ್ಟ್ ಇದು ಏನ 5 ಮತ್ತು 7 ಇದು ಏನ ಅವಿಭಾಜ್ಯ ಸಂಖ್ಯೆಗಳು. ಬಟ್ ಇಲ್ಲಿ 23 ಅವಿಭಾಜ್ಯ ಸಂಖ್ಯೆ ಆದ್ರ 25 ಅವಿಭಾಜ್ಯ ಸಂಖ್ಯೆ ಅಲ್ಲ. ಸೊ ಹಂಗಾಗಿ ಈ ಆಪ್ಷನ್ ಎ ಅನ್ನೋದು ಏನಾಕತಿ, ಇಲ್ಲಿ ಗುಂಪಿಗೆ ಸೇರದ ಏನಾಕತಿ ಸಂಖ್ಯೆಗಳು ಆಗ್ತಾವು. ಸೊ ರೈಟ್ ಆನ್ಸರ್ ಏನಾಕತಿ, ಇಲ್ಲಿ ಆಪ್ಷನ್ ಎ 23, 25. ಓಕೆ, ಸೊ ಇಷ್ಟೊತ್ತಿನವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.